ಸುದ್ದಿ ಚಾನೆಲ್ ಮತ್ತು ಸುದ್ದಿ ಮಾಹಿತಿ ಟ್ರಸ್ಟ್ ಇದರ ವತಿಯಿಂದ ಹಮ್ಮಿಕೊಂಡಿರುವ ಸುಳ್ಯ ಸುದ್ದಿ ಬಿಡುಗಡೆ ಪತ್ರಿಕೆಗೆ 40 ವರ್ಷ ಮತ್ತು ಅದೇ ರೀತಿ ಸುಳ್ಯ ತಾಲೂಕು ರಚನೆಯಾಗಿ 60 ವರ್ಷದ ಈ ಒಂದು ಸುಸಂದರ್ಭದಲ್ಲಿ ಒಂದು ಸುಳ್ಯ ಹಬ್ಬವಾಗಿ ಆಚರಿಸಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲಿಂದು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಸುಳ್ಯ ತಾಲೂಕಿನ ಹಲವಾರು ನಾಯಕರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಮಾಜಿಕ ರಾಜಕೀಯ ಧುರೀಣರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆರಂಭದಲ್ಲಿ ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ಆಗಮಿಸಿದ ಎಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ಸುದ್ದಿ ಚಾನೆಲ್ನ ಮುಖ್ಯಸ್ಥರಾಗಿರುವ ಶ್ರೀ ದುರ್ಗಾಕುಮಾರ್ ನಾಯಕರೇ ಅವರು. ಗೌರವಾನ್ವಿತ ಡಾಕ್ಟ್ರೇ, ಈ ಒಂದು ಸಭೆಗೆ ಆಗಮಿಸಿರುವಂಥ ಎಲ್ಲ ಸುದ್ದಿಯ ಅಭಿಮಾನಿಗಳೇ, ಸುದ್ದಿ ಬಳಗದ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುದ್ದಿ ಬಿಡುಗಡೆ ಆರಂಭಗೊಂಡು 40 ವರ್ಷಗಳು ಪೂರ್ಣಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದರ ಜೊತೆಗೆ ಸುಳ್ಯ ತಾಲೂಕು ಅಸ್ತಿತ್ವಕ್ಕೆ ಬಂದು ಡಿಸೆಂಬರ್ಗೆ 60 ವರ್ಷ ಆಗ್ತಾ ಇರುವಂಥ ಈ ಹೊತ್ತಿನಲ್ಲಿ ಸುಳ್ಯ ಹಬ್ಬವನ್ನು ಆಯೋಜನೆ ಮಾಡುವ ದೃಷ್ಟಿಯಿಂದ ಪ್ರಥಮ ಸಭೆ ಇಲ್ಲಿ ನಡೀತಾ ಇದೆ. ಹೀಗೆ 15 ವರ್ಷಗಳ ಹಿಂದೆ ಈ ಸುಳ್ಯ ತಾಲೂಕಿನ ಎಲ್ಲರ ಭಾಗೀದಾರಿಕೆಯಿಂದ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಾವು ನಡೆಸಿದ್ದೆವು, ನಾವೆಲ್ಲ ಸೇರಿ ನಡೆಸಿದ್ದೆವು. ಬಹುಶಃ ಆ ನೆನಪಿನೊಂದಿಗೆ ಬಹುಶಃ ಇವತ್ತು 15 ವರ್ಷದ ಬಳಿಕ ಮತ್ತೊಮ್ಮೆ ಸೇರಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವವರು ಸುದ್ದಿ ಸಮೂಹ ಸಂಸ್ಥೆಗಳ ಮಾಲಕರು, ಸುದ್ದಿ ಬಿಡುಗಡೆ ಪತ್ರಿಕೆಯ ಗೌರವ ಸಂಪಾದಕರಾಗಿರುವಂಥ ಡಾಕ್ಟರ್ UP ಶಿವಾನಂದ ಸರ್ ಅವರು. ಅವರನ್ನು ಅತ್ಯಂತ ಆತ್ಮೀಯತೆಯಿಂದ ಈ ಒಂದು ಸಭೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಾ ಇರುವಂತಹ, ಸಂಘಟನೆಗಳಲ್ಲಿ ದುಡಿತಾ ಇರುವಂತಹ, ಜೊತೆಗೆ ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳ ಸಾರಥ್ಯವನ್ನು ವಹಿಸಿರುವಂಥ ಅನೇಕ ಮಂದಿ ನಮ್ಮ ಮುಂದಿದ್ದಾರೆ. ನಿತ್ಯಾನಂದ ಮುಂಡೋಡಿ ಅವರಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ US ಚಿದಾನಂದ ಅವರಿದ್ದಾರೆ, ಭವಾನಿ ಶಂಕರ್ ಅಡ್ತಲೆ ಅವರಿದ್ದಾರೆ, ದಿನೇಶ್ ಮಡ್ತೆಲ ಅವರಿದ್ದಾರೆ, ಅರೆಭಾಷೆ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಸದಾನಂದ ಮಾವುಜಿ ಅವರಿದ್ದಾರೆ. ಕಳೆದ ಬಾರಿಯ ಸುದ್ದಿ ಹಬ್ಬದ ಸಂದರ್ಭದಲ್ಲಿ ತುಂಬ ನಿರ್ಣಾಯಕವಾದ ಪಾತ್ರವನ್ನು ವಹಿಸಿರುವಂಥ ದಿನೇಶ್ ಮಡಪಾಡಿಯವರಿದ್ದಾರೆ. ಅದೇ ರೀತಿಯಲ್ಲಿ PC ಜಯರಾಮರವರಿದ್ದಾರೆ, ಸೋಮಶೇಖರ ಕೇವಳ ಅವರಿದ್ದಾರೆ, MB ಸದಾಶಿವ ಸರ್ ಅವರಿದ್ದಾರೆ, ನಮ್ಮ ಪತ್ರಿಕೆ ವಿತರಕ ಇರುವಂಥ ML ಪೂವಯ್ಯ ಅವರಿದ್ದಾರೆ, ವೆಂಕಟರಮಣ ಇಟ್ಟಿಗುಂಡಿ ಅವರಿದ್ದಾರೆ, V4 ಚಾನೆಲ್ನ ವರದಿಗಾರರಾಗಿರುವಂಥ ಪುಷ್ಪರಾಜ್ ಶೆಟ್ಟಿ ಅವರಿದ್ದಾರೆ, ಚೆನ್ನಕೇಶವ ಕಾಟೂರ್ ಅವರಿದ್ದಾರೆ, ನಗರ ಪಂಚಾಯತ್ ಸದಸ್ಯರಾಗಿರುವಂಥ KS ಉಮ್ಮರ್ ಅವರಿದ್ದಾರೆ, ಹರೀಶ್ ಮೂರ್ಜೆ ಅವರಿದ್ದಾರೆ, ದಿನೇಶ್ ಅಡ್ಕಾರ್ ಅವರಿದ್ದಾರೆ, ಯುವಜನ ಸಂಯುಕ್ತ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಪ್ರವೀಣ್ ಜಯನಗರ್ ಅವರಿದ್ದಾರೆ, ರಂಗ ಕಲಾವಿದೆ ಆಗಿರುವಂಥ ಸುಮತಿ ಅವರಿದ್ದಾರೆ, ನಮ್ಮ ಪ್ರತಿನಿಧಿಯಾಗಿರುವಂಥ ಸಾವಿತ್ರಿ ಅವರಿದ್ದಾರೆ, ವಿತರಕರಾಗಿರುವಂಥ ದೇವಿಲತಾ ಅವರಿದ್ದಾರೆ, ಅದೇ ರೀತಿಯಲ್ಲಿ ಬಾಲಕೃಷ್ಣ ಅವರಿದ್ದಾರೆ ವಿತರಕರಾಗಿರುವಂಥ. ಇವೆಲ್ಲರನ್ನು ಕೂಡ ಈ ಒಂದು ಸಭೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಚಂದ್ರ ಕೋಲ್ಚಾರ್ ಅವರು ಸೇರಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನ್ಯಾಯವಾದಿಗಳಾಗಿರುವಂಥ ಶ್ಯಾಮ್ ಅವರು ಪಾನತಿಲ್ ಅವರು ಸೇರಿಕೊಳ್ತಾ ಇದ್ದಾರೆ. ನಮ್ಮ ವಿತರಕರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಇಬ್ರಾಹಿಂ ಕಾಸಿಮ್ ಅವರಿದ್ದಾರೆ. V4 ಬಳಗದ ಶರತ್ ಸಾಲಿಯಾನ್ ಅವರಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಸುದ್ದಿ ಬಳಗದ ಸಹೋದ್ಯೋಗಿಗಳು, ಮಾಹಿತಿ ವಿಭಾಗದ ಮುಖ್ಯಸ್ಥರಾಗಿರುವಂಥ ಕೃಷ್ಣ ಬೆಟ್ಟ, ಅದೇ ರೀತಿಯಲ್ಲಿ ರಮೇಶ್ ನೇರೆಬಿದ್ರೆಯವರು, ಜೊತೆಗೆ ನಮ್ಮ ಪತ್ರಿಕೆಯ ಪ್ರಧಾನ ಸಂಪಾದಕರಿರುವಾಗ ಹರೀಶ್ ಬಂಟ್ವಾಳ್ರವರು, ಮತ್ತು ಮ್ಯಾನೇಜರ್ ಆಗಿರುವಂಥ ಯಶಿತ್ ಅವರು, ಬೇರೆ ಬೇರೆ ವಿಭಾಗಗಳ ಮುಖ್ಯಸ್ಥರು ಮತ್ತು ನಮ್ಮೆಲ್ಲ ಸಹೋದ್ಯೋಗಿ ಬಂಧುಗಳಿದ್ದಾರೆ. ನಿಮ್ಮೆಲ್ಲರನ್ನು ಕೂಡ ಈ ಒಂದು ಸಭೆಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. 15 ವರ್ಷಗಳ ಹಿಂದೆ ನಾವೆಲ್ಲ ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಸೇರಿದ್ದೆವು. ನಿಮಗೆ ತಿಳಿದಿದೆ, ಒಂದು ಸುಳ್ಯ ಚೆನ್ನಕೇಶವ ದೇವರ ಜಾತ್ರೆ ಯಾವ ರೀತಿ ಎಲ್ಲ ಜನರನ್ನು ಒಳಗೊಳಿಸಿಕೊಂಡು ಆಗ್ತಾಯಿದೆಯೋ ಅದೇ ರೀತಿ ಸಮಾಜದ ಎಲ್ಲ ವಿಭಾಗಗಳನ್ನು ಕೂಡ ಸ್ಪರ್ಶಿಸಿ ಎಲ್ಲರನ್ನು ಕೂಡ ಒಳಗೊಳಿಸಿ ಎಲ್ರಿಗೂ ಬೇಕಾದ ಬದುಕಿಗೆ ಬೇಕಾದ ವಿಚಾರಗಳ ಬಗ್ಗೆ ಚರ್ಚಿಸಿ ಬೇಕಾದ ನಿರ್ಣಯಗಳನ್ನು ಅಂಗೀಕರಿಸುವಂಥ ರೀತಿಯ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು, ವಿಚಾರಗೋಷ್ಠಿಗಳು ಇದನ್ನೆಲ್ಲ ಮಾಡಿದಂಥ ಒಂದು ನಿಜವಾದ ಸುಳ್ಯ ಹಬ್ಬ ಅಂತ ಹೇಳಿದರೆ ಎಲ್ಲರೂ ಸೇರಿ ನಾವು ಸಾಂಘಿಕವಾಗಿ ಮಾಡಲಿಕ್ಕೆ ಜಾತ್ರೆ ಅನ್ನುವಂಥದ್ದು ಅದು ದೇವರ ಹೆಸರಲ್ಲಿ ಎಲ್ಲರೂ ಭೇದ ಭಾವ ಪ್ರತಿಯೊಬ್ಬರು ಸೇರ್ತಾರೆ, ಯಾರು ಕರಿಬೇಕು ಅಂತಿಲ್ಲ, ಇನ್ವಿಟೇಷನ್ ಕೊಟ್ಟು ಮಾಡುವಂಥದ್ದಲ್ಲ. ಆದರೆ ಎಲ್ಲ ಜನ ಸೇರಿ
ಆ ಜಾತ್ರೆ ಅಲ್ಲದ ಸಂದರ್ಭದಲ್ಲಿ ಕೂಡ ಒಂದು ಹಬ್ಬವನ್ನು ಯಾವ ರೀತಿ ಆಚರಿಸ್ಬೋದು ಅನ್ನುವ ರೀತಿಯ ಒಂದು ಉದಾಹರಣೆ, ಒಂದು ಸಾಕ್ಷಿಯಾಗಿರುವಂಥದ್ದು 15 ವರ್ಷಗಳ ಹಿಂದಿನ ಸುಳ್ಯ ಸುದ್ದಿ ಹಬ್ಬ. ಸುದ್ದಿ 25 ಸುಳ್ಯ ಹಬ್ಬ, ಸುದ್ದಿ ಹಬ್ಬ ಅಲ್ಲ, ಅದು ಸುಳ್ಯ ಹಬ್ಬ. 15 ವರ್ಷ ಕಳೀತು. 15 ವರ್ಷ ಕಳೆದಾಗ ಮತ್ತೊಮ್ಮೆ ನಾವು ಅದೇ ರೀತಿಯ ಒಂದು ಸುಳ್ಯ ಹಬ್ಬವನ್ನು ಮಾಡಿದರೆ ಹೇಗೆ ಅನ್ನೋದು ಚಿಂತನೆ ಬಂದಿರುವಂಥದ್ದು. ಹೀಗೆ ಮುಂದಿನ ಈ ಒಂದು ವರ್ಷ ಆಗಸ್ಟ್ 8ನೇ ತಾರೀಕು 1985 ಸುದ್ದಿ ಬಿಡುಗಡೆ ಪತ್ರಿಕೆಯ ಆರಂಭ ಆದ್ದು, ಪ್ರಥಮ ಬಿಡುಗಡೆ ಕಾರ್ಯಕ್ರಮ ಆದ್ದು 1985 ಆಗಸ್ಟ್ 8. ಅದೇ ರೀತಿ 1965 ಡಿಸೆಂಬರ್ ತಿಂಗಳಲ್ಲಿ ಸುಳ್ಯ ತಾಲೂಕು ಉದಯ ಆದ್ದು. ನಿಜಲಿಂಗಪ್ಪ ಅವರು ಏರೋಡ್ರಾಮಲ್ಲಿ ಸೈನ್ ಹಾಕಿದ್ದಂತೆ ಸುಳ್ಯ ತಾಲೂಕು ರಚನೆಯ ಕಡತಕ್ಕೆ. ಆಗ ಸುಬ್ಬನಾಯಕರು ಶಾಸಕರಾಗಿದ್ದರು. ಒಂದು ಬಾರಿ ಐತಿಹಾಸಿಕವಾದಂಥ ಸಂದರ್ಭ ಅದು. 20 ವರ್ಷಗಳ ನಂತರ ಸುದ್ದಿ ಪತ್ರಿಕೆ ಕೂಡ ಅದೇ ರೀತಿ ಆರಂಭ ಆಯಿತು. ಸಣ್ಣ ಮಟ್ಟಿಗೆ ಆರಂಭ ಆಯಿತು. ವಿನಯ್ ಕುಮಾರ್ ಸೊರಕೆ ಆಗ ಪುತ್ತೂರಲ್ಲಿ MLA, ಟೌನ್ ಬ್ಯಾಂಕಲ್ಲಿ ಪ್ರೋಗ್ರಾಮ್ ಆಯಿತು. ಸುಬ್ರಾಜ್ ಚೌಕಾಡಿಯವರು ಬಿಡುಗಡೆ ಮಾಡಿದರು. ಭಾಳ ದೂರಗಾಮಿ ಯೋಜನೆ ಇಟ್ಕೊಂಡಿಲ್ಲ ನಾವು ಯಾವಾಗಲೂ ಹೇಳೋದು, ನಮ್ಮ ಕೆಲವು ನೇಷನ್ ಫಸ್ಟ್ ಅಂತ ನಾವು ಹೇಳೋದು, ನಮ್ಮ ಮನೆ ನಮ್ಮ ಊರು ಫಸ್ಟ್ ಅಂತ. ನಮ್ಮ ಊರು ನಮ್ಮ ಮನೆ ಆದರೆ ದೇಶ ಆಗ್ತದೆ ಅಂತ ನಾವು ಹೇಳೋದು. ಹಾಗೆ ಯೋಚನೆಗಳು ನಾವು ನಮ್ಮ ಊರಿಗೆ ನಮ್ಮ ಮನೆಗೆ ಇಟ್ಕೊಂಡಿದ್ದೆ. ಅದು ತಪ್ಪು ಅಂತ ಹೇಳಿದೆ ಅಲ್ಲ, ಅವ್ರು ತಪ್ಪಲ್ಲ. ನಾವು ನಮ್ಮ ಊರನ್ನು ಅಭಿವೃದ್ಧಿ ಮಾಡುವ, ನಮ್ಮ ಮನೆ, ನಮ್ಮ ಪರಿಸರ, ನಮ್ಮ ಊರು, ನಮ್ಮ ಕೇರಿ. 25 ವರ್ಷಕ್ಕೆ 25ನೇ ವರ್ಷ 15 ವರ್ಷ ಮಾಡಿದಾಗ ಆಗ ನಮ್ಮ ಸ್ಲೋಗನ್ ಇದ್ದದ್ದು ಸಾಮರಸ್ಯದ ಜೀವನಕ್ಕಾಗಿ ಹಬ್ಬ ಅಂತ. ಸಾಮರಸ್ಯಕ್ಕಾಗಿ ಆಗ ಸ್ಲೋಗನ್ ಇದ್ದದ್ದು. ಸುಳ್ಯದ ಜನರ ಹಬ್ಬ, ಸಾಮರಸ್ಯದ ಹಬ್ಬ. ಈ ಸಲ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮ ಅದರಲ್ಲಿ ನಾವೇನು ಹೇಳ್ತೇವೆ ಅಂದರೆ, ಇದು ಜನರ ಹಬ್ಬ. ಈ ಸತಿ ನಾವು ಕಳಿಸತಿ ಕೂಡ ಜನರ ಹಬ್ಬ ಅಂತ ಮಾಡಿದ್ದು. ಸುದ್ದಿ ಜನರ ಹಬ್ಬವನ್ನಾಗಿ ಈಗ ಪುನಃ 10 ಇಸ್ವಿ ನಂತರ ಮಾಡಲಿಲ್ವಾ, ಅದು ಕೂಡ ನಿಮ್ಮ ಒಂದು ಹೆಚ್ಚಿಗೆ ಹೇಳ್ತೇನೆ. ಯಾಕೆ ಮಾಡಲಿಲ್ಲ, ಏನು ತೊಂದರೆಗಳಾಯಿತು, ಹಿಂದೆ ಒದ್ದೆಯಕ್ಕೆ. ಪ್ರತಿ ವರ್ಷ ಮಾಡಬೇಕಂತ ಯೋಚನೆ ಇದ್ದದನ್ನು ನಾನು ಮುಂದುವರಿಸಲಿಕ್ಕೆ ಆಗಲಿಲ್ಲ. 11ನೇ ಇಸ್ವಿಯಲ್ಲಿ 10ನೇ ಇಸ್ವಿಯಲ್ಲಿ ಇಲ್ಲಿ ಮಾಡಿದ್ದು. 11ನೇ ಇಸ್ವಿಯಲ್ಲಿ 25 ವರ್ಷ ಬೆಳ್ತಂಗಡಿಗೆ ಆಯಿತು. ಹಾಗೆ ಬೆಳ್ತಂಗಡಿ 2 ದಿವಸದ ಕಾರ್ಯಕ್ರಮ ಮಾಡಿದೆವು. ಭಾಳ ಯಶಸ್ವಿಯಾಗಿ ನಡೀತು. ಈ ರೀತಿಯಲ್ಲಿ ಪುತ್ತೂರಿಗೆ ಸುಳ್ಯಕ್ಕೆ ಮಾಡಿದೆವು, ಅದೇ ರೀತಿ ನಡೆದೆವು. 2008ರಲ್ಲಿ ಬ್ಯಾಂಗ್ಳೂರಿನಲ್ಲಿ ತುಂಬ ಜನ ಬಂದಿದ್ರಿ. ಸುಳ್ಯ ಪುತ್ತೂರು ಬೆಳ್ತಂಗಡಿಯವರ ಪರವೂರಿನ ಕಾರ್ಯಕ್ರಮವನ್ನು ಬೆಂಗಳೂರು ಇಟ್ಕೊಂಡಿದ್ದೆವು. ಅಲ್ಲಿ ತುಂಬ ಜನಕ್ಕೆ ಸನ್ಮಾನ ಮಾಡಿದೆವು. ಹಾಗೆ ನಿರಂತರ ಕಾರ್ಯಕ್ರಮ ಇಡ್ತಾ 10-11ಕ್ಕೆ ಬಂದ ಮೇಲೆ 12ನೇ ಇಸ್ವಿ ನಂತರ ಇಷ್ಟು ವರ್ಷಗಳ ಕಾಲ ಯಾವುದೇ ಹಬ್ಬದ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಒಂದು ಕಾರಣ ನಮ್ಮ ಆಂದೋಲನಗಳು, ಎರಡನೇದು ನಮ್ಮ ಬೇರೆ ಬೇರೆ ಸಮಸ್ಯೆಗಳು. ನಾನು ಹೇಳಬೇಕು, ಯಾಕೆಲ್ಲ ನಿಮ್ಗೆ ಅನಿಸ್ಬೋದು 10-11 ಯಾಕೆ ಮುಂದುವರಿಸಲಿಲ್ಲ. ಸುಳ್ಯ 12ನೇ ಇಸ್ವಿಗೆ 2012ರಲ್ಲಿ ನಮ್ಮ ಬ್ಯಾಂಗ್ಳೂರಿನ ಹಬ್ಬದ ಯಶಸ್ಸು, ಸುಳ್ಯ ಮತ್ತು ಪುತ್ತೂರಿನ ಹಬ್ಬದ ಯಶಸ್ಸು ಆದಮೇಲೆ ನಿಮ್ಗೆ ಗೊತ್ತಿದೆ, ಸಹಜವಾಗಿ ಸ್ಪರ್ಧೆಗಳಿರ್ತವೆ. ನಿಮ್ಗೆ ಗೊತ್ತಾಗದಂಥ ವಿಚಾರ. ಅಥವಾ ನಾವು ಉದಯವಾಣಿಯವರು ಆಗ 2012ರಲ್ಲಿ ಸುದ್ದಿನ ಅಂತ ಒಂದು ಎಡಿಷನ್ ತಂದರು. ಅಂದರೆ ಸುಳ್ಯ ಪುತ್ತೂರು ಬೆಳ್ತಂಗಡಿಯ ಆವೃತ್ತಿಗಳನ್ನೇ ಆವರಿಸಿ ಸುದ್ದಿನ ಅಂತ ತಂದರು. ಆಗ ನಾವು 2 ಪೇಜ್ ಕಲ್ಲನ ಪತ್ರಿಕೆ, ಅವರು 8 ಪೇಜ್ ಕಲ್ಲನ ಪತ್ರಿಕೆ ತಂದರು. ನಿಮ್ಗೆ ಗೊತ್ತಿದೆ ಪತ್ರಿಕೆಗಳು ಹೇಗೆ ಒಂದನ್ನು ಆವರಿಸಿಕೊಳ್ತೇವೆ, ಎಷ್ಟೋ ಪತ್ರಿಕೆಗಳು ಹೇಗೆ ನಿಂತಿವೆ. ಗದಗದಲ್ಲಿ 70,000 ಪತ್ರಿಕೆ ಇದ್ದ ಪತ್ರಿಕೆ ವಿಜಯ ಕರ್ನಾಟಕ ಬಂದ ಮೇಲೆ 1 ವರ್ಷದಲ್ಲಿ ಸಂಪೂರ್ಣ ನಿಂತೋಗಿದೆ. ಯಾಕೆಂದರೆ ದೊಡ್ಡ ಪತ್ರಿಕೆಗಳು ಮೀನುಗಳಾಗಿ ತಿಮ್ಮಂಗಲಾಗಿ ನುಂಗ್ತಾ ಬರ್ತವೆ. ಹಾಗೆಯೇ ತಾಲೂಕಿನ ಈ ಪತ್ರಿಕೆ ಯಶಸ್ಸನ್ನು ನೋಡಿದಾಗ ಒಂದು ಜನಗಳಿಗೆ ಅವಕಾಶ ಇದೆ ಮತ್ತು ಸ್ಥಳೀಯ ಸುದ್ದಿಗಳಿಗೆ ಅವಕಾಶ ಇದೆ. 2 ಕಾರಣ ಇದೆ. ಒಂದು ವಚನ ತಗೊಳ್ಳೋದು ಅಂತಲ್ಲ, ಸ್ಥಳೀಯ ನ್ಯೂಸ್ಗಳಿಗೆ ಒಂದು ಪತ್ರಿಕೆ, ಇಷ್ಟು ದೊಡ್ಡ ಪತ್ರಿಕೆ ನಡೀತದೆ, ಇಷ್ಟು ಬೆಂಬಲ ಇದೆ ಆದಾಗ ಪತ್ರಿಕೆಯ ಉದ್ಯೋಗಗಳು ಬದಲಾದವು. ಇವತ್ತು ವಿಜಯ ಕರ್ನಾಟಕ ತಗೊಳ್ಳಿ, ನೀವು ವಿಜಯವಾಣಿ ತಗೊಳ್ಳಿ, ಉದಯವಾಣಿ ತಗೊಳ್ಳಿ, ಎಲ್ಲ ಪತ್ರಿಕೆಗಳು 12ನೇ ಇಸ್ವಿ ನಂತರ ಸ್ಥಳೀಯ ಸುದ್ದಿಗಳಿಗೆ ಬರಲಿಕ್ಕೆ ಪ್ರಾರಂಭ ಆದ. ಅಲ್ಲಿವರೆಗೆ ಉದಯವಾಣಿ ಸ್ಥಳೀಯ ಸುದ್ದಿಗಳಿರಲಿಲ್ಲ, ಅದಕ್ಕೆ ಎಡಿಷನ್ ಅಂತಿರಲಿಲ್ಲ. ಮಂಗಳೂರು ಉದಯವಾಣಿಯಲ್ಲಿ ಬರ್ತಿತ್ತು, ವಿಜಯ ಕರ್ನಾಟಕದಲ್ಲಿ ಬರ್ತಿಲ್ಲ. ವಿಜಯ ಕರ್ನಾಟಕ ನಂತರ ಪ್ರಾರಂಭ ಆದ್ದು, ಪ್ರಜಾವಾಣಿಯಲ್ಲಿ ಬರ್ತಿಲ್ಲ. ಈಗ ಎಲ್ಲ ಪತ್ರಿಕೆಗಳಿಗೆ ಸ್ಥಳೀಯ ಸುದ್ದಿಗಳಿಗೆ ಆವೃತ್ತಿವೆ, ಪ್ರಾಮುಖ್ಯತೆ ಕೊಡ್ತದೆ. ಕಾರಣದ್ದು ಸುದ್ದಿ ಬಿಡುಗಡೆಯ 3 ತಾಲೂಕಿನ ಯಶಸ್ಸು. ಸ್ಥಳೀಯ ಸುದ್ದಿಗಳು ಬೇಕು ಅಂತ ಮಾತ್ರ ಅಲ್ಲ, ಜಾಹೀರಾತು ಕೊಡುವಾಗ ಜನ ನಮ್ಮ ಸುದ್ದಿ ನಿಮ್ಮಲ್ಲಿ ಬರುವುದಿಲ್ಲ, ಸೀತಾರಾಮರು ಅಂತ ಹೇಳಿಕೆ ಸುದ್ದಿಯಲ್ಲಿ ಬರೋದು ನಮ್ಮ ಸುದ್ದಿ, ನಿಮ್ಮಲ್ಲಿ ಮಂಗಳೂರು ಇಷ್ಟ ಅಂತ ಬರೋದು, ಯಾಕೆ ಕೊಡಬೇಕಂತ ಕೇಳಲಿಕ್ಕೆ ಪ್ರಾರಂಭ ಮಾಡಿದರು. ಜಾಹೀರಾತು ಬರಬೇಕಂತ ಆದರೆ ಪುನಃ ಸ್ಥಳೀಯ ಸುದ್ದಿ ಬರಬೇಕಂತಾಯಿತು. ನೋಡಿ, 2 ಒಟ್ಟೊಟ್ಟಿಗೆ ಹೋಗುವಂಥದ್ದು. ಸುದ್ದಿಗೆ ಪ್ರಾಮುಖ್ಯತೆ ಬಂತು, ಜಾಹೀರಾತು ಕೊಡಬೇಕಾದ್ರೆ ಸುದ್ದಿ ಬರಬೇಕಂತಾಯಿತು. ಇವತ್ತು ವೆಂಕಟರಮಣ ಸೊಸೈಟಿಯ ಆಯ್ಕೆ ನ್ಯೂಸ್ ನಮ್ಮಲ್ಲಿ ಬಂತು.
ಅದು ಮಂಗಳೂರು ಬುದ್ಧಿಹಳ್ಳಿ ಬಂದು ಎಷ್ಟಕ್ಕೆ ಬರ್ತದೆ ಮೊದಲಿನ ಕಾಲದಲ್ಲಿ. ಆದರೆ ಈಗ ಎಡಿಷನ್ ಇದೆ, ಈಗ ಎಡಿಷನಲ್ಲಿ ಬರ್ತದೆ, ವಿಜಯವಾಣಿ ಕಂಡ್ರೆ ಬರ್ತದೆ, ವಿಜಯವಾಣಿ ಬರ್ತದೆ. ಯಾಕೆ ಎಡಿಷನದ್ದು ಪುನಃ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದು ಹಂತ ಮಾಧ್ಯಮದ ಹಂತ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ಅದೇ ಸಂದರ್ಭದಲ್ಲಿ ಇನ್ನೊಂದು ಬಂತು ನಮಗೆ, ವೆಬ್ಸೈಟ್ ಚೆನ್ನಾಗಿ 11ರಲ್ಲೇ ನಾವು ವೆಬ್ಸೈಟ್ ಸ್ಟಾರ್ಟ್ ಮಾಡಿದೆವು. ವೆಬ್ಸೈಟ್ ಬಂತು, ಯೂಟ್ಯೂಬ್ಗಳು ಬರಲಿಕ್ಕೆ ಪ್ರಾರಂಭ ಆದವು. ಪತ್ರಿಕೆಯನ್ನು ಬದುಕಿಸುವುದೇ 2011ರಿಂದ ಪತ್ರಿಕೆ ಬದುಕಿಸೋಡೆ ಸಾಹಸ ಆಯಿತು. ಪತ್ರಿಕೆ ಬದುಕಬೇಕಾದ್ರೆ ಒಟ್ಟಿಗೆ ಚಾನಲ್ ಬೆಳಿಬೇಕು. ಚಾನಲ್ಗೆ 10-12 ವರ್ಷ ಆಯ್ತು ಈಗ ನಮಗೆ. ಚಾನಲ್ ಪ್ರಾರಂಭದಲ್ಲಿ ನಷ್ಟದಲ್ಲೇ ನಡೀತಾ ಇದ್ದದ್ದು, ಲಕ್ಷಾಂತರ ರೂಪಾಯಿ ನಷ್ಟದಲ್ಲಿ. ಚಾನಲ್ನ ಹೇಗೆ ಉಳಿಸ್ಕೊಳ್ಬೇಕಾಯಿತು, ಪತ್ರಿಕೆ ವೆಬ್ಸೈಟ್ ಬೆಳೆಸಬೇಕಾಯಿತು, ಪತ್ರಿಕೆ ಸ್ಪರ್ಧೆಗಳು ಬೆಳೆಸಬೇಕಾಗಿ ಬಂತು. ನಿರಂತರವಾದ ಹೋರಾಟದಲ್ಲಿ ಅದರೊಟ್ಟಿಗೆ ದಲಿತರ ಕೇಸ್ ಬೆಳ್ತಂಗಡಿಯಲ್ಲಿ ಒಂದು ಜೈಲಿಗೆ ಹೋಗುವಂಥ ಪ್ರಸಂಗ, ಒಂದು ನ್ಯೂಸ್ ಹಾಕಿದ್ದಕ್ಕೆ ನಿಮ್ಗೆ ಗೊತ್ತಿರ್ತದೆ ಇಲ್ಲಿ. ಆಮೇಲೆ ಬಲಾತ್ಕಾರದ ಬಂದು ನಾವು ಮೈ ಮೇಲೆ ಹೇಳ್ಕೊಂಡದ್ದು, ಬಲಾತ್ಕಾರದ ಬಂದು ನಿಲ್ಲಿ ಅಂತ ಮೈಕ್ ಮೇಲೆ ಹೇಳ್ಕೊಂಡು 2 ವರ್ಷ ಅದು ಹೋರಾಡಾಯಿತು. ಅದು ಬಂದು ಮಾಡಿ ಸಾಮೂಹಿಕ ಜಾಲತಾಣದಲ್ಲಿ ಪತ್ರಿಕೆ ಬಂದ್ ಮಾಡೋಗಾಯಿತು. ಅಂದರೆ ಆಂದೋಲನ ಒಂದು ಕಡೆಯಲ್ಲಿ ಪತ್ರಿಕೆ ನಡೆಸುವಂಥದ್ದೇ ದೊಡ್ಡ ಸಮಸ್ಯೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಹಾಗೆ ಆಗ್ತಾ ಇತ್ತೀಚೆಗೆ ಒಂದು 2 ವರ್ಷಕ್ಕೆ ಮೊದಲು ಕೊರೋನಾ ಬರಲಿಕ್ಕೆ ಆಯಿತು. ಅದೆಲ್ಲ ಬಂದು ನಿಖರ ಆಗ್ತಾ ಕೊರೋನಾಗಳು ಬರಲಿಕ್ಕೆ ಪ್ರಾರಂಭ. ಕೊರೋನಾದ ಹೊರಗೆ ಬಂದೆ ಅಂತ ಹೇಳುವಾಗ ಪತ್ರಿಕೆ ಬೆಳ್ತಂಗಡಿಯಲ್ಲಿ ನಾನು ಇಡೀ ಪತ್ರಿಕೆ ಟೀಮನ್ನೇ ಪೂಂಜಾರಿ ತಗೊಂಡು ಒಂದು ಪತ್ರಿಕೆ ಮಾಡಿದ್ದು. ಇದರ ಯಶಸ್ಸನ್ನು ಕಂಡಾಗ ಎಲ್ಲ ಕಡೆಯಲ್ಲಿ ಚಾನಲ್ ಬರೋ ಸಮಸ್ಯೆ ಇಲ್ಲ, ಪತ್ರಿಕೆ ಬರೋ ಸಮಸ್ಯೆ ಇಲ್ಲ. ಪತ್ರಿಕೆಯನ್ನು ಮುಳುಗಿಸ್ಬೇಕಂತ ಒಂದು ಬಂದಾಗ ಅದರ ಬದುಕು ದೊಡ್ಡ ಸಮಸ್ಯೆ ಗೊತ್ತಿದೆ. ದೊಡ್ಡ ಸಂಸ್ಥೆ ಇದು, ಏಜೆಂಟ್ ಇದ್ದಾರೆ, ಪತ್ರಿಕೆ ಇದ್ದಾರೆ, ಅದು ನಿಮ್ಮ ಮಟ್ಟಿಗೆ ಹೇಳಿಕೊಳ್ಳುವಂಥ ವಿಷಯ ಅಲ್ಲ. ಆದರೆ ಯಾಕೆ ಹಿಂದೆ ಬಿದ್ದಿದ್ದೇವೆ ಅಂದರೆ ಈ ಕಷ್ಟಗಳು ನಮ್ಮನ್ನು ಬೆಳೆಸಿದೆ. ನಾವು ಇವತ್ತು ಜಗತ್ತಿನೆಲ್ಲ ವೆಬ್ಸೈಟಲ್ಲಿದ್ದೇವೆ, ಯೂಟ್ಯೂಬಲ್ಲಿದ್ದೇವೆ, ನಮ್ಮ ಸುಳ್ಯದಲ್ಲಿದೆ, ಬೆಳ್ತಂಗಲಿದೆ, ಯಾವುದೇ ಕಾರ್ಯಕ್ರಮದ ನಮ್ಮ ಚಾನಲ್ ಇವತ್ತು ಚಾನಲ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ, ವೆಬ್ಸೈಟು ಕೂಡ ನಂಬರ್ 1 ಸ್ಥಾನದಲ್ಲಿದೆ, ಪತ್ರಿಕೆ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ಇದು ನೀವು ಮಂಗಳೂರು ತುಂಬ ಪತ್ರಿಕೆ ನೋಡಿದರೆ ಆಗಿಲ್ಲ. ಉದಯವಾಣಿ ತಗೊಳ್ಳಿ, ಚಾನಲಲ್ಲಿ ವೆಬ್ಸೈಟಲ್ಲಿ ಇಲ್ಲ ಅವರು. ಚಾನಲ್ ತಗೊಳ್ಳಿ, ನಮ್ಮ ಕುಡ್ಲ ಎಲ್ಲ ಇದೆ, ಅವರು ಪತ್ರಿಕೆಯಲ್ಲಿಲ್ಲ. ಪತ್ರಿಕೆ ಮತ್ತು ಚಾನಲಲ್ಲಿ ಈ 3 ತಾಲೂಕಲ್ಲಿ ಸಾಮ್ಯತೆ ನಮ್ಮದೇ, ನಾವೇ ಅದರಲ್ಲಿ ಮೇಜರ್ ಇದ್ದೇವೆ. U+ ಅಂತ ಬೆಳ್ತಂಗಡಿ ಚಾನಲ್ ಇದೆ, ಚಾನಲ್ ನಡೀತದೆ, ಅದು ಚಾನಲ್ಲೇ ನಾವು ಮುಂದೆ ಇದ್ದೇವೆ. ಪತ್ರಿಕೆ ಅವರಿಗಿರೋದಿಲ್ಲ. ಹಾಗೆ ಪತ್ರಿಕೆ ಚಾನಲ್ 2 ಇರುವಂಥ ಒಂದು ಎಲ್ಲ ಗ್ರಾಮದ ಎಲ್ಲ ಜನ ಮುಟ್ಟುವಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಲಿಕ್ಕೆ ಭಾಳ ಸಮಸ್ಯೆ ಇತ್ತು. ಈಗ ಅದು ಹೊರಗೆ ಬಂದಿದೆ. ಅದರೊಟ್ಟಿಗೆ ನಮ್ಮ ತಂಡ, ಸುಳ್ಯ ಪುತ್ರ ಬೆಳೆದ ತಂಡ ಗೊತ್ತಿದೆ ನಿಮಗೆ, ಅವರು ಬೆಳಿಬೇಕಾಗ್ತದೆ, ಆರ್ಥಿಕ ಸ್ಥಿತಿ ಬೆಳಿಬೇಕಾಗ್ತದೆ. ಈಗ ಕಳೆದ ವರ್ಷದಿಂದ ನಮ್ಮ ಸಂಘದ ಪತ್ರಿಕೆಯ ಸ್ಥಾನ ಭಾಳ ಗಟ್ಟಿಯಾಗಿದೆ. ಇಲ್ಲಿ ಅಶ್ವಿತ್ ಮ್ಯಾನೇಜರ್ ಆಗಿದ್ದಾರೆ. ನೀವು ಹೇಳಬಲ್ಲೆ, ಸ್ವಾವಲಂಬಿಯಾಗಿ ಸುಳ್ಯ ಟೀಮನ್ನು ನಡೆಸ್ತಾ ಇದ್ದಾರೆ. ಅವರೇ ಪತ್ರಿಕೆ ನಡೆಸ್ತಾರೆ, ನೋಡಿಕೊಳ್ತಾರೆ, ಕ್ರಮ ಮಾಡ್ತಾರೆ. ನಾವು ಕನ್ಸಲ್ಟೆನ್ಸಿ ರೀತಿಯಲ್ಲಿ ಅವರೊಟ್ಟಿದ್ದೇವೆ. ಇದನ್ನು ಬೆಳ್ತಂಗಡಿ ಇದೇ ರೂಪಕ್ಕೆ ತರ್ತಾ ಇದ್ದೀನಿ. ಪುತ್ತೂರಲ್ಲಿ ನನ್ನ ಮಗ ನೋಡಿಕೊಳ್ತಾನೆ. ಆದರೂ ಕೂಡ ಸ್ವಂತ ಸ್ವಾವಲಂಬಿಯಾಗಿ ನಿಲ್ಲುವ ಯೋಚನೆ ಮಾಡ್ತೇವೆ. ಇದಾದ ನಂತರ ಕೃಷಿಗೆ ಬಂದಿದ್ದೇವೆ, ಕೃಷಿ ಆಂದೋಲನ ಮಾಡ್ತಾಯಿದ್ದೇವೆ. ಆಂದೋಲನಗಳು ನಿಮ್ಗೆ ಗೊತ್ತಾಗಿದೆ, ತುಂಬ ಆಂದೋಲನಗಳು, ಭ್ರಷ್ಟಾಚಾರದ ವಿರೋಧ ಆಂದೋಲನ ಮಾಡಿದ ಕೂಡಲೇ ತುಂಬ ಜನ ನಮಗೆ ವಿರೋಧ ಆಗ್ತಾರೆ. ದುಡ್ಡು ಕೊಡೋರು ಯಾರು? ನಮಗೆ ದುಡ್ಡು ಕೊಡೋ ಪಾರ್ಟಿಯೇ ನಾವು ವಿರೋಧ ಕಟ್ಟಿಕೊಂಡ್ರೆ ಅವರ ಜಾಹೀರಾತು ಕಡಿಮೆ ಆಗ್ತದೆ. ನಿಮ್ಮಲ್ಲಿ ಕೇಳೋದು, ನೀವು ಯಾಕೆ ಅವನು ಎದುರು ಹಾಕ್ಕೊಳ್ತೀರಿ? ಭ್ರಷ್ಟಾಚಾರ ಮಾಡಿದೆ, ನಿಮಗೇನು ಭ್ರಷ್ಟಾಚಾರ ನಮ್ಮ ಇದಿಲ್ಲ, ಭ್ರಷ್ಟಾಚಾರ ನಾವು ವಿರೋಧ ಇದ್ದಕ್ಕೆ ನಮಗೆ ಜಾಹೀರಾತು ಕಡಿಮೆ ಬರೋಗಿಲ್ಲ, ಪತ್ರಿಕೆ ಬೇಕು ಅಂತ ಹೇಳ್ತೀವಿ. ಅದು ಭ್ರಷ್ಟಾಚಾರದ ಆಂದೋಲನ ಸ್ವಲ್ಪ ನಾವು ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಯಾಕೆಂದರೆ ಪುತ್ತೂರಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತಾಯಿದೆ. ನಮ್ಗೆ ಗೊತ್ತಿದೆ, ಅಶೋಕರಿಗೆ ಓಟಿ ನಿಂತಾಗ ಅಶೋಕರಿಗೆ ಕ್ಯಾಂಡಿಡೇಟ್ ಆಗ್ತಿರಲಿಲ್ಲ. ಕ್ಯಾಂಡಿಡೇಟ್ ಸಿಕ್ಕಿದಾಗ BJPಯಿಂದ ಕಾಂಗ್ರೆಸ್ಸಿಗೆ ಬಂದರು, ಗೆಲ್ಲುವ ಅವಕಾಶ ಕಡಿಮೆ ಇತ್ತು. ಈ ಭ್ರಷ್ಟಾಚಾರದ ವಿಷಯವನ್ನು ಹಣ ವಾಪಸ್ ಕೊಡಬೇಕು, ಭ್ರಷ್ಟಾಚಾರ ಹೋರಾಟ ಮಾಡಬೇಕಂತ ನಾನು ಅಶೋಕರಿಗೆ ಹೇಳಿದಾಗ ಅವರೊಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡ್ರು. ಅವರ ಹಬ್ಬದ ದಿವಸ, ಅವರ ದೀಪಾವಳಿ ಹಬ್ಬದ ಕೊಡುಗೆ ದಿವಸ ನಾನು MLA ಆಗಿ ಬಂದರೆ ಭ್ರಷ್ಟಾಚಾರ ಮಾಡೋದೇ ಇಲ್ಲ, ಸುದ್ದಿಯವರ ಘೋಷಣೆ ಏನಿದೆ, ಭ್ರಷ್ಟಾಚಾರ ಮಾಡಿ ಹಣ ತಗೊಂಡ್ರೆ ವಾಪಸ್ ಇರಿಸಿಕೊಡ್ತೇನೆ ಅಂತ ಘೋಷಣೆ ಮಾಡಿದರು. ಸ್ಪರ್ಧೆ ಜೋರಾಯಿತು. 2,000-3,000 ಓಟಲ್ಲಿ ಗೆದ್ದರು. ಇವತ್ತು ಅವರ ಮನಸ್ಸಲ್ಲಿದೆ, ನಾನು ಭ್ರಷ್ಟಾಚಾರದ ಘೋಷಣೆ ಮಾಡಿದ್ದು ನನ್ನ ಗೆಲುವಿಗೆ ಕಾರಣ ಆಗಿದೆ ಅಂತಿದೆ. ಅವತ್ತಿಂದ ನಿನ್ನೆ ಭಾಷಣ ಬಿರುಮಲೆಗುಡ್ಡೆಯಲ್ಲಿ ಹೇಳಿ, ಭ್ರಷ್ಟಾಚಾರಿಗಳ ಮಾಡೋದೇ ಇಲ್ಲ, ಯಾರ ಭ್ರಷ್ಟಾಚಾರ ನನ್ನ ಹೆಸರು ಚಪ್ಪಲಿ ಹೊಡಿತೇನೆ ಅಂತ ಹೇಳ್ತಾರೆ, ಹಣ ತೆಗೆಸಿಕೊಡ್ತಾರೆ. ಪ್ರತಿ ಭಾಷಣದಲ್ಲಿ, ಪ್ರತಿ ಸಭೆಯಲ್ಲಿ ಭ್ರಷ್ಟಾಚಾರಿಗಳು ಬಂದರೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಈ ಧೈರ್ಯ ಯಾಕೆ ಬಂದಿದೆ? ಜನರ ಓಟಿಗೆ. ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡಿ ಜನರ ಓಟು ಕೇಳಬೇಕಂತಿಲ್ಲ, ಜನರ ಕೆಲಸ ಮಾಡಿ ಓಟು ತೆಗಲಿಕ್ಕಾಗಿದೆ, ಸಾಧನೆ ಆಗಿದೆ. ಹಾಗೆ ಬೇರೆ ತಾಲೂಕು ಅದು ಸ್ಪ್ರೆಡ್ ಆಗಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸುಳ್ಯವು ಕೂಡ ತುಂಬ ಭ್ರಷ್ಟಾಚಾರದ ಹೋರಾಟ ಮಾಡ್ತಾಯಿದ್ದಾರೆ. ಬೆಳ್ತಂಗಡಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲ ಸಿಕ್ಕಿದೆ. ನಾವು 3 ತಾಲೂಕಲ್ಲಿ ಅಂತ ಅದನ್ನು ಮಾಡ್ತಾಯಿದ್ದೇವೆ. ಈಗ ಅದನ್ನು ಸೈಡಿಗಿಡು, ಅದೆಲ್ಲ ಹೋರಾಟ ಜನಗಳ ಪರ ಆಯಿತು. ಈಗ ನಾವು ಯೋಚನೆ ಮಾಡ್ತೀವಿ ಮುಂದಿನ ಕಾಲಕ್ಕೆ. ಜಗತ್ತು ನಿಮಗೆ ಗೊತ್ತಿದೆ, ನಾವು ಮುಂದೆ ಹೋಗಬೇಕಾಗ್ತದೆ. ಈಗ ಒಂದು ಮಾತನ್ನು ಹೇಳಿದೆ,
ಎಲ್ಲರ ಮನೆಯಲ್ಲಿ ಉಂಟು. ನಾನು ಎಲ್ಲಿ ಹೋದರೂ ಕೂಡ ಪ್ರತಿ ಭಾಷಣ ಬರೆದು ಅನಾಥಾಶ್ರಮಗಳು ಬೆಳೀತವೆ. ಮಗ ಅಮೇರಿಕಲ್ಲಿದೆ, ಬಾಂಬೆಯಲ್ಲಿದ್ದಾನೆ, ಬ್ಯಾಂಗ್ಳೂರಿದ್ದಾನೆ, ಸಾಯಲಿಕ್ಕೆ ಮನೆಗೆ ಬರಲಿಕ್ಕೆ ಆಗೋದಿಲ್ಲ, ಅನಾಥಾಶ್ರಮಕ್ಕೆ ಹಾಕ್ತಾರೆ. ಅನಾಥಾಶ್ರಮ ಬೆಳೆದಷ್ಟು ಊರ ಅಭಿವೃದ್ಧಿ ಇಲ್ಲ ಅಂತ ಹೇಳ್ತಾರೆ. ಮೊನ್ನೆ ಪ್ರಭಾಕರ ಭಟ್ರು ಮಾತ್ರ ಇದನ್ನು ಹೇಳಿದ್ದಾರೆ. ಇನ್ನೊಬ್ಬರು ಹೇಳಿ, ಎಷ್ಟು ಅನಾಥಾಶ್ರಮ ಉಂಟಾ ಅಷ್ಟು ಊರಿಗೆ ದರಿದ್ರ ಅಂತ ಹೇಳ್ತಾರೆ. ಇದರ ಹಿನ್ನೆಲೆ ಏನು? ನಮಗೆ ತಂದೆ ತಾಯಿಗಳು ನೋಡಿಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಊರಿಗೆ ಬರ್ತಾಯಿಲ್ಲ. ಈಗ ಇದರ ಕಡೆ ಗಮನ ಕೊಡಿ. ಈಗ ನಾನು ಗಂಭೀರವಾಗಿ ಅದರ ಕಡೆ ಗಮನ ತಗೊಂಡೆ. ನಾನು ಗಂಭೀರ ತಗೊಂಡದ್ದು ಯಾಕೆಂದರೆ, ಎಲ್ಲರ ಮನೆಯಲ್ಲಿ ಆಸ್ತಿ ಇದೆ, ಪ್ರಾಪರ್ಟಿ ಇದೆ, ಮಕ್ಕಳಿಗೆ ವಿದ್ಯೆ ಕಳಿಸಿರ್ತಾರೆ, ಸಂಪಾದನೆ ಕಳಿಸಿರ್ತಾರೆ. ಅವ್ರು ಊರಿಗೆ ಬರೋದಿಲ್ಲ ಯಾಕೆ? ಅಷ್ಟೇ ಬರೋದಿಲ್ಲ ಯಾಕೆ? ಒಂದು ಇಲ್ಲಿ ಸವಲತ್ತಿಲ್ಲ, ಇಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಕರೆಂಟ್ ಎಲ್ಲೋ ಜನರೇಟ್ ಮಾಡೋಕ್ಕಿಲ್ಲ, ಇಂಟರ್ನೆಟ್ ಇಲ್ಲದೆ ಕೆಲಸವೇ ಆಗೋದಿಲ್ಲ. ಈ ಸಣ್ಣ ಉದಾಹರಣೆ ಕೊಡ್ತೀವಿ. ನೀವು ಕೆಳಗೆ ಪರ್ಪುಂಜಿಯಲ್ಲಿ ಹೋಗೋ, ಪರ್ಪುಂಜಲ್ಲ ಪೆರ್ನಾಜೆಯಲ್ಲಿ ಹೋಗೋ ಬಲಬದಿ ಒಂದು ಹೋಟ್ಲಿದೆ, ಸಣ್ಣ ಹೋಟ್ಲು. ನೀವು ಅಲ್ಲಿ ಹೋದರೆ ಒಂದು ಕಾಪಿ ಕುಡೀರಿ, ಅಲ್ಲಿ ಒಂದಿದೆ ಬೋರ್ಡ್ ಇದೆ, ಇಂಟರ್ನೆಟ್ ಫ್ರೀ, ಬಂದವರಿಗೆಲ್ಲ ಇಂಟರ್ನೆಟ್ ಫ್ರೀ. ನಾಲ್ಕು ಹೆಂಚಿನ ಮರ ಅದೇನು ಇಂಟರ್ನೆಟ್ ಫ್ರೀ? ಇಂಟರ್ನೆಟ್ ಫ್ರೀ ಇರೋದರಿಂದ ಇಲ್ಲಿ ಬೆಳಿಗ್ಗೆ ಬಂದವರು ಸುತ್ತಮುತ್ತ ಇಲ್ಲಿ ಸಿಗೋದಿಲ್ಲ. ಬೆಳಿಗ್ಗೆ ಬಂದವರು ಇಲ್ಲೇ ಬಂದು ಕಾಫಿ ಕುಡಿತಾರೆ, ಮಧ್ಯಾಹ್ನ ಇಲ್ಲಿ ಊಟ ಮಾಡ್ತಾರೆ, ಸಂಜೆ ಇಲ್ಲಿಂದ ಹೋಗ್ತಾರೆ. ಅವರಿಗೆಲ್ಲ ಇಂಟರ್ನೆಟ್ ಜಾಗ ಯಾವುದು? ಅವರ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿ ಆಗೋದಿಲ್ಲ. ನೋಡಿ, ಒಂದು ಹೋಟೆಲ್ನವ, ಸಣ್ಣ ಗೂಡಂಗಡಿಯವ ಒಂದು ಇಂಟರ್ನೆಟನ್ನಲ್ಲಿ ಫ್ರೀ ಮಾಡಿ ಕೊಟ್ಟದ್ರಿಂದ ಜನಗಳಿಗೆ ಎಷ್ಟು ಪ್ರಯೋಜನ ಆಗ್ತದೆ, ವ್ಯಾಪಾರ ಆಗ್ತದೆ. ಈ ಸಣ್ಣ ಯೋಚನೆಗಳನ್ನು ನಾನು ಯಾಕೆ ಗ್ರಾಮಕ್ಕೆ ಹೇಳ್ತಾ ಇದ್ದೇನೆ? ಪ್ರತಿ ಗ್ರಾಮದಲ್ಲಿ ಯಾಕೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ? ನಮ್ಮ ಗ್ರಾಮದಲ್ಲಿ ನಮ್ಮ ಊರಿನ ಮಕ್ಕಳು ಹೊರ ಊರಿಂದ ಬಂದರೆ ಯಾಕೆ ಊರು ನಿಲ್ಲೋದಿಲ್ಲ? ಪುಳ್ಳಿಗಳಂತೂ ನಿಲ್ಲೋದೇ ಇಲ್ಲ. ಯಾಕೆ ಸದಾನಂದ್ರ ಹೆಂಡ್ತಿ ಹೇಳಿದರು, ನನ್ನ ಪುಟ್ಟ ಮಗು ಇಲ್ಲಿ ಬಂದರೆ ಇಲ್ಲಿ ನಿಲ್ಲುವುದೇ ಇಲ್ಲ, ಯಾಕೆ ಸ್ವಚ್ಛ ಇಲ್ಲ ಅಂತ, ತೋಟಕ್ಕೆ ಇಳಿಯೋದೇ ಇಲ್ಲ ಅಂತ, ಅಲ್ಲೇ ಕಲ್ಚರ್ ಬೇರೆ, ಇಲ್ಲಿ ಕಲ್ಚರ್ ಬೇರೆ ಅಂತ, ಇಲ್ಲಿ ಎಂತ ಇಲ್ಲ ಅಂತ ಬೇಗ ಊರಿಗೆ ಹೋಗ್ತಾರೆ. ಆಗ ನಾನು ನಮ್ಮೂರು ನಮ್ಮ ಹೆಮ್ಮೆಯನ್ನು ಯೋಚನೆ ಮಾಡ್ತಾ ಇರೋದು ಈ ದೃಷ್ಟಿಕೋನದಿಂದ. ಪ್ರತಿಯೊಬ್ಬ ಸ್ವಾರ್ಥವಾಗಿ ಯೋಚನೆ ಮಾಡಲಿ. ನನ್ನ ಮನೆ ನಮ್ಮ ಊರಿನ ಹೆಮ್ಮೆ ಆದರೆ, ನನ್ನ ಊರಲ್ಲಿ ಮನೆಯಲ್ಲಿ ಎಲ್ಲ ಊರಲ್ಲಿದೆ ಅಂತಾದರೆ, ನಮ್ಮ ಮಕ್ಕಳು ಊರಿಂದ ಇದ್ದು ಪರ ಊರಿಂದ ಬಂದವರು ಊರಲ್ಲಿ ಸೆಟ್ಲಾಗ್ತಾರೆ. ಈಗ ನಾನು ಈ ಸತಿ 27 ಹಬ್ಬವನ್ನು ಪ್ರಥಮ ಆಯ್ಕೆಯಾಗಿ ತೊಗೊಂಡದ್ದು. ನಮ್ಮೂರು ನಮ್ಮ ಹೆಮ್ಮೆ ಆಗಬೇಕು, ನಾವು ವೈಯಕ್ತಿಕವಾಗಿ ಎಷ್ಟು ಮಾಡ್ಬೋದು ಅಷ್ಟು ಮಾಡ್ಬೋದು. ಕೆಲವರ ಮನೆಯಲ್ಲಿ ಬ್ಯಾಂಗ್ಳೂರಿಗೆ ಹೋದರೆ ಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಉಂಟು, ಮನೆಯಲ್ಲೇ ಟೆನ್ನಿಸ್ ಕೋರ್ಟ್ ಉಂಟು. ಇವತ್ತು ಪುತ್ತೂರು ಕ್ಲಬ್ಬಿನಲ್ಲಿ ಉದ್ಘಾಟನೆ ಆಗಿದೆ, ನಾಳೆ 8ನೇ ತಾರೀಕು ಉದ್ಘಾಟನೆ ಇದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲೆಲ್ಲ ಕ್ಲಬ್ ಮಾಡಿದ್ದಾರೆ. ಬ್ಯಾಂಗ್ಳೂರು ಒಂದು ಫ್ಲ್ಯಾಟಿಗೆ ಹೋದರೆ, ದೊಡ್ಡ ದೊಡ್ಡ ಫ್ಲ್ಯಾಟಿಗೆ ಹೋದರೆ ಅಲ್ಲಿ ಇಲ್ಲದಿಲ್ಲ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಸ್ಪಾ ಇದೆ, ಬ್ಯೂಟಿ ಪಾರ್ಲರ್ ಇರ್ತದೆ, ಬೇರೆ ವಿಷಯಗಳಿರ್ತದೆ, ಅಲ್ಲಿ ವಾಕಿಂಗ್ ಸ್ಟ್ರೀಟ್ ಇರ್ತದೆ. ಅಲ್ಲಿ ಇಲ್ಲದಿಲ್ಲ. ಅದರೊಳಗೆ ಗಾರ್ಡನ್ ಕೂಡ ಇರ್ತದೆ, ಮೆಡಿಕಲ್ ಶಾಪ್ ಕೂಡ ಇರ್ತದೆ. ಅಂದರೆ ಒಂದು ಫ್ಲ್ಯಾಟ್ ಒಳಗೆ ಅಷ್ಟೆಲ್ಲ ಸೌಕರ್ಯ ಇದೆ ಅಂತಾದಾಗ ಆ ಫ್ಲ್ಯಾಟಿಗೆ ಎಷ್ಟೋ ಕೋಟಿ ದುಡ್ಡು ಕೊಟ್ಟು ತಗೊಳ್ತಾರೆ. ಒಂದು ಫ್ಲ್ಯಾಟಲ್ಲಿರೋ ಸೌಕರ್ಯವನ್ನು ನಮ್ಮ ಊರಲ್ಲಿ ಮಾಡಲಿಕ್ಕೆ ನಮಗೆ ಕೊರತೆ ಏನು? ಊರಲ್ಲಿ ಮಾಡಿಕೊಡ್ಬೋದು. ಸಣ್ಣ ಸಣ್ಣ ವಿಷಯಕ್ಕೆ ಬಂಟ್ವಾಳ ಹೇಳಿದಾಗೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದ್ದರೆ ಸ್ವಿಮ್ಮಿಂಗ್ ಪೂಲ್ ಆಗ್ತದೆ, ಒಂದು ಗೇಮ್ಸಿಗೆ ಗ್ರೌಂಡ್ ಇದ್ದರೆ ಆಗ್ತದೆ, ಒಂದು ಕಲ್ಚರ್ ಪ್ರೋಗ್ರಾಮಿಗೆ ಒಂದು ಸ್ಟೇಜ್ ಇದ್ದರೆ ಆಗ್ತದೆ, ಒಂದು ಲೈಬ್ರರಿ ಇದ್ದರೆ ಆಗ್ತದೆ, ಡಿಜಿಟಲ್ ಲೈಬ್ರರಿ ಎಲ್ಲರಿಗೂ ಆಗ್ತದೆ. ಊರಿನ ಬಂದ ನಮ್ಮ ಮನೆಗಳಿಗೆ ಬೇಕಾದ, ಎಲ್ಲರಿಗೂ ಬೇಕಾದ ಊರಿನ ಒಂದು ಕಲ್ಪನೆಯನ್ನು ಮಾಡಲಿಕ್ಕೆ ನಮ್ಮೂರು ನಮ್ಮ ಹೆಮ್ಮೆ. ಗ್ರೀನರಿ ಇರಲಿ, ಗಲೀಜು ಇರೋದು ಬೇಡ, ಕಲ್ಮಶ ಇರೋದು ಬೇಡ, ಚೆಂದ ಇರಲಿ ಒಟ್ಲು, ನಮ್ಮ ಮನೆ ಚೆನ್ನಾಗಲಿ, ಮನೆ ಸುತ್ತ ಪರಿಸರ ಚೆಂದಾಗಲಿ. ಸೊ ಈಗ ನಾವು ನಮ್ಮ ಪರಿಸರದಿಂದ, ನಮ್ಮ ಮನೆಯಿಂದ ನಮ್ಮ ಊರು ನಮ್ಮ ಹೆಮ್ಮೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಅಳತೆಯೇ ಮುಂದುವರಿದು ನಮ್ಮ ಊರು ನಮ್ಮ ಹೆಮ್ಮೆ ತಾಲೂಕಾಗ. ಅಲ್ಲಿ ಭ್ರಷ್ಟಾಚಾರ ಇರಬಾರ್ದು, ಬಲಾತ್ಕಾರದ ಬಂಧುಗಳು ಇರಬಾರ್ದು, ಸಾಮಾಜಿಕ ಜಾಲತಾಣಗಳ ದುರುಪಯೋಗಗಳಾಗಬಾರ್ದು. ಇವೆಲ್ಲ ಸಾಮಾಜಿಕ ಚಿಂತನೆ ಉಂಟೇ ಉಂಟು. ಅದರೊಟ್ಟಿಗೆ ನಮ್ಮ ಊರು ಬೆಳೀಲಿಕ್ಕೆ ಏನಾಗಬೇಕು, ಇದು ಚಿಂತನೆ ಇಷ್ಟೇ. ನೀವು ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತೀರಿ, ಮೆರವಣಿಗೆ ಎಷ್ಟು ಮಾಡ್ತೀರಿ, ವಿಚಾರಗೋಷ್ಠಿ ಎಷ್ಟು ಮಾಡ್ತೀರಿ, ಆನಂತರ ಏನು ಗೋಷ್ಠಿಗಳನ್ನು ಮಾಡಿ ಯಾರು ಗುರುತಿಸ್ತೀರಿ, ಅದೆಲ್ಲರ ಹಿನ್ನೆಲೆ ಈ ಸತಿ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮ. ಅದರ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಅಂತ ಇಟ್ಟುಕೊಂಡದ್ರಿಂದ ಕಳ್ಸತಿ ಮಾಡಿದ ಹಿನ್ನೆಲೆ ನಾನು ಬೆನ್ನೆಲುಬಿದೆ. ಈ ಸತಿ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ತುಂಬ ಕಾರ್ಯಕ್ರಮ ನೀವು ಮಾಡ್ತೀರಿ. ನಮ್ಮದು ಕಾರ್ಯಕ್ರಮ ಇಷ್ಟೇ. ಇದು ಈ ಕಾರ್ಯಕ್ರಮದಲ್ಲಿ ಯಾವುದೇ ಕಟ್ಕೊಳ್ಳಿ, ಜಾತ್ರೆ ಉರುಸ, ಮೊನ್ನೆ ಕಾಜೂರು ಉರುಸ ಆಯಿತು, ತುಂಬ ಜನ ಹೋದ್ರು ಅದಕ್ಕೆ, ಜಾತ್ರೆ ಬದಿ, ಅದಕ್ಕೆ ಯಾವ ಅನ್ಯ ಮತ್ತು ಬರೋದಿಲ್ಲ. ನಮ್ಮ ಕಾರ್ಯಕ್ರಮದಲ್ಲಿ ಇದು ಯಾವುದೇ ಕಾರ್ಯಕ್ರಮ ಜನರ ಕಾರ್ಯಕ್ರಮ. ಇಡೀ ತಾಲೂಕಿನ ಎಲ್ಲ ಸಮುದಾಯಕ್ಕೆ, ಎಲ್ಲ ಜನರಿಗೆ ಕೂಡ ಭಾಗವಹಿಸುವಂಥ ಕಾರ್ಯಕ್ರಮ. ಅದು ನಾವು ಸುಳ್ಯದ ಜನರ ಕಾರ್ಯಕ್ರಮ ಅಂತ ಮಾಡಿ, ಜನರ ಹಬ್ಬ ಸುದ್ದಿ ಹಬ್ಬ. ಆ ಹಿನ್ನೆಲೆಯಲ್ಲಿ ಹೇಗೆ ಮಾಡ್ಬೋದು, ಅದು ಪ್ರತಿ ಗ್ರಾಮ ಹೆಮ್ಮೆ ಆದಾಗ ಆ ಗ್ರಾಮ ಸೇರಿದಾಗ ತಾಲೂಕು ಆಗ್ತದೆ, ತಾಲೂಕು ಹೆಮ್ಮೆ ತಾಲೂಕು ಆಗ್ತದೆ. ಅದು ಹೇಗೆ ಮಾಡೋದು? ಹಾಗೆ ಈ ಸರ್ತಿ ಕೂಡ ಪ್ರತಿ ಗ್ರಾಮದಿಂದ ಒಬ್ಬ ಆಯ್ಕೆ ಗುರುತಿಸುವಂಥ ಕಾರ್ಯಕ್ರಮ ಇರ್ತದೆ, ಸಾಧಕರ ಕಾರ್ಯಕ್ರಮ ಇರ್ತದೆ. ಆದರೆ ಈ ಸಲ ನಾವೊಂದು ಎಕ್ಸ್ಟ್ರಾ ಸೇರಿಸ್ತೇವೆ.
ಯಕ್ಷ ಏನು ಅಂತ ಹೇಳಿದರೆ, ಪರವೂರಿನ ಕಷ್ಟತಿ ಕರೆದು ಗುರುತಿಸಿದೆ. ಬ್ಯಾಂಗ್ಳೂರಲ್ಲಿದ್ದಾಗ ಕಾರ್ಯಕ್ರಮದ 2008ರಲ್ಲಿ ಬ್ಯಾಂಗ್ಳೂರು ಹಬ್ಬದಲ್ಲಿ ಕೂಡ ಅಲ್ಲಿ ಗುರುತಿಸಿದೆ. ಈ ಸಲ ಗ್ರಾಮದಿಂದ ಒಬ್ಬನನ್ನು ಮತ್ತು ಗ್ರಾಮದಿಂದ ಹೊರಗಿರೋ ಒಬ್ಬನನ್ನು, ಈಗ ಮಡಪಾಡಿಯವರು ತುಂಬ ಜನ ಇದ್ದಾರೆ, ಮಡಪಾಡಿದ ಒಬ್ಬನ ಆಯ್ಕೆ ಮಾಡ್ತೆ. ಮಡಪಾಡಿಯಿಂದ ಹೊರಗಿರೋರು ಯಾರು ಜಗತ್ತಲ್ಲಿ ಎಲ್ಲಿ ಬೇಕಾದ್ರೆ ಇರಲಿ, ಅವ್ರನ್ನೂ ಸೇರಿಸುವಂಥ ಸನ್ಮಾನದ ಕಾರ್ಯಕ್ರಮ ಎಡಿಷನ್ ಮಾಡಲಿಕ್ಕೆ ಯೋಚನೆ ಮಾಡಿದ್ದೇವೆ. ಹಾಗೆ ಎಲ್ಲ ಭಾಷಾ ಇವತ್ತು ಅಕಾಡೆಮಿಗಳಿವೆ, ಎಲ್ಲ ಭಾಷಾ ಅಕಾಡೆಮಿಗಳನ್ನು ಕೂಡ ಈ ಸತಿ ಹಬ್ಬದ ತೊಡಗಿಸಿಕೊಳ್ಳೋ ಯೋಚನೆ ಸೇರಿಸಿದ್ದೆವು. ಹಾಗೆ ಕಳೆದ ಹಬ್ಬಕ್ಕಿಂತ ಇಂಪ್ರೂವ್ ಮಾಡುವಂಥ ಯೋಚನೆಗಳು ಏನು, ಕೆಲವು ಆಗಿನ ಕಾಲದ ಇಲ್ಲದ ವಿಚಾರಗಳು ಯಾವುದು. ಈ ಸತಿ ಹಬ್ಬದಲ್ಲಿ ಒಂದು ವಿಚಾರ ನಿಮ್ಮೊಂದು ಗಣನೀಯವಾಗಿಡ್ತೇನೆ. ಈ ಸತಿ ನಮ್ಮ ಕಾರ್ಯಕ್ರಮ ಈಗಲೇ ಪ್ರಾರಂಭ ಮಾಡಿದೆ. ಯಾಕೆಂದರೆ ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮ ಆಗಬೇಕಾದ್ರೆ ನಾವೊಂದು ಪಟ್ಟಿ ಹಾಕಿದ್ದೇವೆ. ಅಲ್ಲಿ ಏನೆಲ್ಲ ಇರಬೇಕು, ವಿದ್ಯುತ್ ಕೊರತೆ ಇರಬಾರ್ದು, ಸೋಲಾರ್ ಆದಷ್ಟು ಇರಲಿ, ನೀರಿನ ಕೊರತೆ ಇರಬಾರ್ದು, ಮಳೆ ಕೊಯ್ಲು ಏನೇ ಆಗಲಿ, ಸ್ವಚ್ಛತೆ ಇರಬೇಕು, ಅಲ್ಲಿ ಟಾಯ್ಲೆಟ್ ಬೇಕಷ್ಟು ಇರಬೇಕು, ಆಮೇಲೆ ಶಾಲೆ ಇರಬೇಕು. ಮಕ್ಕಳಿಗೆ ಶಾಲೆ ಇಲ್ಲ ಅಂತ ಮಕ್ಕಳನ್ನು ಮಂಗಳೂರಿಗೆ ಸೇರಿಸುವಂಥದ್ದು, ಪುತ್ತೂರಿಗೆ ಸೇರಿಸುವಂಥದ್ದು ನೋಡಿದೆ. ಪ್ರತಿ ಗ್ರಾಮದಿಂದ ಸುಳ್ಯಕ್ಕೆ ಸೇರ್ತಾರೆ. ಯಾಕೆ? ಅಲ್ಲಿ ಶಾಲೆ ವಿದ್ಯಾರ್ಥಿಗಳಿಲ್ಲ ಅಂತ. ಇಲ್ಲಿಂದ ಮಂಗಳೂರಿಗೆ ಯಾಕೆ ಕರ್ಕೊಂಡು ಹೋಗ್ತೇವೆ, ಬ್ಯಾಂಗ್ಳೂರಿಗೆ ಮಕ್ಕಳನ್ನು ಯಾಕೆ ಸೇರಿಸ್ತೇವೆ, ನಮ್ಮ ವಿದ್ಯೆ ಸಾಕಾಗೋದಿಲ್ಲ ಅಂತ. ಸೊ ಪ್ರತಿ ಗ್ರಾಮದಲ್ಲಿಯ ತಾಲೂಕಿನ ಒಳಗೆ ವ್ಯಾಪ್ತಿಯಲ್ಲಿಯ ಶಿಕ್ಷಣ ಸಂಸ್ಥೆಗಳಿರಬೇಕು, ಆರೋಗ್ಯ ಸಂಸ್ಥೆಗಳಿರಬೇಕು. ಇವತ್ತು ಶಿವಣ್ಣವರು ಅಮೆರಿಕದಲ್ಲಿ ಆಪರೇಷನ್ ಮಾಡಿ ಬಂದರು, ನಟ ನೋಡಿದ್ರು. ನಾವು ನಮ್ಮ ತಾಲೂಕಲ್ಲಿಯೇ ನಮ್ಮ ಜಿಲ್ಲೆಯಲ್ಲಿಯೇ ಆರೋಗ್ಯದ ವ್ಯವಸ್ಥೆಗಳು ನಮಗೆ ಬೇಕು. ದುಡ್ಡಿದ್ದವ್ರಿಗೆ ಅಲ್ಲಿಗೆ ಹೋಗ್ಲಿಕ್ಕಾಗ್ತದೆ, ಆದರೆ ಆರೋಗ್ಯ ಸಂಸ್ಥೆಗಳಿರಬೇಕು. ಅಂದರೆ ಸಾಕಷ್ಟು ಆರೋಗ್ಯದ ವ್ಯವಸ್ಥೆಗಳಿರಬೇಕು. ಇದು ನಮಗೆ ಸುಳ್ಯೋದಿಲ್ಲ, ಅದರ ಸಮಸ್ಯೆ ಇಲ್ಲ. ಶಿಕ್ಷಣ ಸಂಸ್ಥೆಗಳಿವೆ, ಆರೋಗ್ಯ ಸಂಸ್ಥೆಗಳಿವೆ. ಹಾಗೆ ಎಲ್ಲ ಗ್ರಾಮಕ್ಕೂ ಮುಟ್ಟುವಂಥ ವ್ಯವಸ್ಥೆಗಳಾಗಬೇಕು. ಆ ಹೆಮ್ಮೆಯ ರೂಪ ಎಲ್ಲ ಮಟ್ಟಕ್ಕೆ ಮುಟ್ಟೋದು. ಸಾಕಷ್ಟು ಫುಡ್ ಫೆಸ್ಟ್ಗಳಿರಬೇಕು, ಕಲ್ಚರಲ್ ಫೆಸ್ಟ್ಗಳಾಗಬೇಕು, ಸಾಹಿತ್ಯ ಫೆಸ್ಟ್ಗಳಾಗಬೇಕು. ಮನುಷ್ಯನಿಗೆ ಜೀವನಕ್ಕೆ ಬೇಕಾದ ಎಲ್ಲ ದಾರಿಗಳು ನಮ್ಮಲ್ಲಿ ರೂಪುಗೊಳ್ಬೇಕು. ಅದು ಗ್ರಾಮದಿಂದ ಪ್ರಾರಂಭ ಆಗಿ ತಾಲೂಕು ಮಟ್ಟಕ್ಕೆ ಬಂದಾಗ ಒಂದು ಗಟ್ಟಿತನವನ್ನು ಪಡ್ಕೊಳ್ಬೇಕು. ಮುಂದೆ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮ, ಇದು ನಿಲ್ಲಿಸುವಂಥ ಕಾರ್ಯಕ್ರಮ ಅಲ್ಲ. ಈ ಸಲ ನಾವು ಮುಂದುವರಿಸುವ ಕಾರ್ಯಕ್ರಮವಾಗಿ ಯೋಚನೆ ಮಾಡಿದ್ದೆವು. ಈ ಕಾರ್ಯಕ್ರಮ ಆದ ಮೇಲೆ ಪ್ರತಿ ವರ್ಷವೂ ಒಂದು ಕಾರ್ಯಕ್ರಮ ನಡೀತಾ ಇರಬೇಕು ಮತ್ತು ಜನರ ಕಾರ್ಯಕ್ರಮ ಮಾಡೋದು ಹೀಗೆ. ಹಾಗೆ ನಾನು ಯಾರಿಗೂ ಕೂಡ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೇಳೋದಿಲ್ಲ, ದುಡ್ಡು ಕೊಟ್ಟು ಮಾಡಬೇಕಂತ ಹೇಳೋದಿಲ್ಲ. ಪ್ರಾಯೋಜಕತ್ವ ತುಂಬ ಜನ ಕೊಡ್ತಾರೆ. ನಮ್ಮ ಸಸ್ಯ ಜಾತ್ರೆಗೆ MRP ಅನ್ನೋರು ಒಂದು 50,000 ಹಾಕಿದ್ದಾರೆ, KM ಅವರು ಕೊಡ್ತಾರೆ. ಈಗ ದುಡ್ಡು ಬೇರೆ ಒಳ್ಳೆ ಕಾರ್ಯಕ್ರಮ ತಗೊಳ್ಳಿಕ್ಕೆ ದುಡ್ಡಿನ ಜನ ಕೊಡುವಂಥವ್ರು ಬೇಕಷ್ಟಿದ್ದಾರೆ, ಅಥವಾ ಕೊಡುಗೆ ಕೊಡೋರು ತುಂಬ ಜನ ಇದೆ. ನಾನಲ್ಲಿದ್ದೆ, ನಾನು ಕೊಡುಗೆ ಕೊಡು. ಅಲ್ಲಿ ಕುಂಬ್ರದ ಒಬ್ಬರು ಶೆಟ್ರು ದುಬೈಯಿಂದ ಬಂಟ ಸಂಘಕ್ಕೆ ಅಂತ ಒಂದು ದುಡ್ಡು ಬೇಕಂತ ಕೇಳಿದರೆ 10 ಲಕ್ಷ ಅವತ್ತೇ ಅಕೌಂಟಿಗೆ ಹಾಕಿದ್ದಾರೆ, ನನ್ನ ಹೆಸರಿರಲಿ ಅಂತ. ದುಡ್ಡಿನ ವಿಷಯ ಇವತ್ತು ಊರಲ್ಲಿ ಸಮಸ್ಯೆ ಇಲ್ಲ, ಕೊಡೋರು ತುಂಬ ಜನ ಇದ್ದಾರೆ. ಆದರೆ ಕೊಡೋ ದುಡ್ಡು ಯಾವುದಕ್ಕೆ ಅಂತ ಬೇಕು, ಯಾವುದಕ್ಕೆ ಮತ್ತು ಪ್ರಯೋಜನ ಆಗ್ತದೆ ಅಂತ ಕಂಡರೆ ಅವರ ಹೆಸರು ಅದರಲ್ಲಿ ಬರೋದಾದರೆ ಖಂಡಿತ ಕೊಡ್ತಾರೆ. ಆ ವಿಷಯದಲ್ಲಿ ನಾನು ಎಲ್ಲಿ ಯೋಚನೆ ಮಾಡ್ತಾಯಿಲ್ಲ. ನಮ್ಮೂರು ನಮ್ಮ ಅಭಿವೃದ್ಧಿಗೆ ಊರಿನವರ ಕಾಂಟ್ರಿಬ್ಯೂಷನ್ ಎಷ್ಟು ಬೇಕಾ ಅದರ ಒಟ್ಟಿಗೆ ಪರವೂರು ನಮ್ಮ ಮಟ್ಟಿದ್ದ ಕಾಂಟ್ರಿಬ್ಯೂಷನ್ ಆಗ್ತದೆ. ಒಂದು ಶಾಲೆ, ಗೌರ್ಮೆಂಟ್ ಶಾಲೆಯ ಕಾರ್ಯಕ್ರಮಕ್ಕೆ ಎಷ್ಟೋ ಜನ ಕೊಡುಗೆ ಕೊಡೋರು ಇದ್ದಾರೆ. ಹಾಗೆ ಅದು ಕೊಡುಗೆ ಕೊಡಲಿಕ್ಕೆ ಅದಕ್ಕೊಂದು ದಾರಿ ಬೇಕು. ನಮ್ಮೂರು ನಮ್ಮ ಹೆಮ್ಮೆ ಕಾರ್ಯಕ್ರಮದ ಭಾಗಿಯಾದರೆ ಅವ್ರಿಗೆ ಗುರುತಿಸಲ್ಪಟ್ಟರೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಅದಕ್ಕೆ ಮಾಧ್ಯಮ ಇದೆ, ಚಾನಲ್ ಇದೆ, ವೆಬ್ಸೈಟ್ ಇದೆ. ನಾವು ಎಲ್ಲ ಮಾಧ್ಯಮಗಳು ಉಪಯೋಗ ಮಾಡೋದು. ಇದು ಹಬ್ಬ ಅಂತ ಹೇಳಿದರೆ ಸುದ್ದಿ ಮಾಧ್ಯಮ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದ ಎಲ್ಲ ಮಾಧ್ಯಮಗಳು ಉಪಯೋಗ ಮಾಡ್ಬೋದು ನಾವು. ಹಾಗಾಗಿ ಒಂದು ಕಾರ್ಯಕ್ರಮದ ಹಿನ್ನೆಲೆಯನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಟ್ಟಾಗಿ ಸುದ್ದಿ ಇದರ ಒಟ್ಟಿಗೆ ಇರ್ತದೆ. ಸುದ್ದಿಯ ಕಾರ್ಯಕ್ರಮ ಅಲ್ಲ, ಇದು ಜನರ ಕಾರ್ಯಕ್ರಮ. ನಾವು ಒಟ್ಟಿಗೆ ನೂಲಾಗೆ ಎಲ್ಲ ಸೇರಿಸ್ಕೊಂಡು ಪೋಣಿಸಿಕೊಂಡು ಒಂದು ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕೆ ಯೋಚನೆ ಮಾಡಿದೆ. ಇದು ಕಮಿಟಿಯ ಯೋಚನೆಗಳು ಮುಂದೆ ಇಟ್ಟಿದ್ದೇವೆ. ಅಂತಿಮ ನಿರ್ಧಾರವನ್ನು ಕಮಿಟಿಗೆ ಬಿಡ್ತೇವೆ ಮತ್ತು ಕಮಿಟಿಗೆ ವಹಿಸಿಕೊಂಡವ್ರಿಗೆ ಜವಾಬ್ದಾರಿ ಕೊಡ್ತೇವೆ. ಆಮೇಲೆ ಮುಂದಿನ ಸಲ ಇವತ್ತಿನ ಅಜೆಂಡಲ್ಲಿರೋದು ಒಂದು ಕಮಿಟಿ ರಚನೆ ಬಗ್ಗೆ. ಫಸ್ಟು ಒಂದು ಕಮಿಟಿ ರಚನೆ ಆದರೆ ಒಂದು 6 ತಿಂಗಳ ಮೇಲೆ ಟೈಮ್ ಇದೆ ನಮಗೆ. ಜನರಲ್ 7 ತಿಂಗಳು 8 ತಿಂಗಳಿದೆ ನವಂಬರ್ಗೆ. 8 ತಿಂಗಳಿದ್ದರೆ ಒಂದು 3 ತಿಂಗಳು ನಮ್ಮೂರು ನಮ್ಮ ಹೆಮ್ಮೆ ಬಗ್ಗೆ ಕಾರ್ಯಕ್ರಮಗಳು, ಯೋಜನೆಗಳು, ಗ್ರಾಮದಲ್ಲಿ ಕಾರ್ಯಕ್ರಮ ರೂಪುಗೊಳ್ಳಿ, ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಲಿ, ಸೋಲಾರ್ ಬಗ್ಗೆ ಚಿಂತನೆ ಮಾಡಲಿ ಗ್ರಾಮದವರು. ಜಾಸೂರು ಗ್ರಾಮದ ಗ್ರಾಮ ಸಂಪೂರ್ಣ ಸೋಲಾರ್ ಆಗಲಿ, ಮಳೆ ಕೊಯ್ಲಾಗಲಿ, ಗ್ರೀನರಿ ಬರಲಿ, ಒಂದು ಹೆಮ್ಮೆಯ ತಾಲೂಕಿನಲ್ಲಿ ಒಂದು ಹೆಮ್ಮೆಯ ತಾಲೂಕಾಗಲಿ, ನಂಬರ್ 1 ತಾಲೂಕಾಗಲಿ ಅಂತ ಜಾಸೂರಿಗೆ ಅನಿಸ್ಬೇಕು, ಕಳಂಜಕ್ಕೆ ಅನಿಸ್ಬೇಕು, ಅಯ್ಯರ್ನಾಡಿನವರಿಗೆ ಅನಿಸ್ಬೇಕು. ನಮ್ಮ ಗ್ರಾಮ ನಮ್ಮ ಹೆಮ್ಮೆಯ ಗ್ರಾಮ ಆಗಲಿಕ್ಕೆ ಏನು ಮಾಡಬೇಕಾಗ್ತದೆ, ಟೈಮ್ ಬೇಕಾಗ್ತದೆ. ಗ್ರಾಮದಲ್ಲಿ ಕೊಡುಗೆ ಕೊಡಲಿಕ್ಕೆ ಜನ ಬೇಕಾಗ್ತದೆ, ಅಲ್ಲಲ್ಲಿ ಕಮಿಟಿ ಬೇಕಾಗ್ತದೆ. ಸೊ ಗ್ರಾಮ ಕಮಿಟಿ ಮತ್ತು ಇದರ ಬಗ್ಗೆ ನಾವು ತುಂಬ ಒತ್ತು ಕೊಡ್ತೇವೆ, ಪ್ರಚಾರ ಕೊಡ್ತೇವೆ. ಮಾಧ್ಯಮವಾಗಿ ಅದಕ್ಕೆ ಉಚಿತವಾದ ಪ್ರಚಾರ ಕೊಡಲಿಕ್ಕೆ ನಾವು ಬಯಸ್ತೇವೆ. ಅದು ಹೆಮ್ಮೆರಿಗೆ ಕೂಡ ಯಾವ ಊರಿಗೆ ಬಂದರೂ ಕೂಡ ಮುಂದೆ ಸುಳ್ಯ ತಾಲೂಕಿಗೆ ಬಂದರೆ ಅದು ಟೂರಿಸಮ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ಅಭಿವೃದ್ಧಿ ಆಗ್ಬೋದು, ಅಥವಾ ಒಂದು ಬೆಳವಣಿಗೆ ಆಗ್ಬೋದು, ಕೃಷಿ ಉತ್ಪನ್ನ ಜಾಸ್ತಿ ಆಗ್ಬೋದು. ಇಲ್ಲಿ ಬಂದಾಗ ಕೃಷಿ ಉತ್ಪನ್ನ ಜಾಸ್ತಿ ಆದರೆ
ಎಲ್ಲರ ಆದಾಯವೂ ಜಾಸ್ತಿ ಆಗ್ತದೆ. ಅದಕ್ಕೆ ಕೃಷಿಗೆ ಭಾಳ ಒತ್ತು ಕೊಡ್ತಾ ಇದ್ದೇವೆ. ಪ್ರತಿ ಮನೆಯಲ್ಲಿ ಕೃಷಿ ಆಗೋದು ಹೀಗೆ, ಪ್ರತಿ ಮನೆಯಲ್ಲಿ ಜೇನು ಪೆಟ್ಟಿ ಹಾಕಿದರೆ ಹೀಗೂ ಎಷ್ಟು ಪ್ರಯೋಜನ ಆಗ್ತದೆ. ಹಣ್ಣಿನ ಗಿಡ ಹೂವಿನ ಗಿಡ ಇಟ್ಟರೆ ಏನು ಪ್ರಯೋಜನ ಆಗ್ತದೆ. ನನ್ನ ಡೆಲ್ಲಿಯಲ್ಲಿ ನನ್ನ ತಂಗಿದ್ದಾಳೆ, ಅವಳು ಮೊನ್ನೆ ಬಂದಾಗ ಅವ್ರ ಮಕ್ಕಳೈತೆ ಡೆಲ್ಲಿಯಲ್ಲಿ, ಅಲ್ಲಿ ಉಸಿರಾಡಲಿಕ್ಕೆ ಆಗೋದಿಲ್ಲ ಅಂತ, ಇಲ್ಲಿ ಬಂದು 15 ದಿವಸ ಬಂದಿದ್ದೇವೆ ಅಂತ. ನಾವು ಡೆಲ್ಲಿಯಲ್ಲಿದ್ದೇವೆ, ನಮಗೆ ಡೆಲ್ಲಿ ಹೋಗ್ಲಿಕ್ಕಾದ ನಾವು ಊರಲ್ಲಿ. ಇದಕ್ಕೆ ಕಾರಣ ಅಂತ ಶಾಲೆಯೆಲ್ಲ ಓದಿರಿ ಪಾಠದಲ್ಲಿ. ನಾವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೇವೆ ಹೊರಗೆ, ಗಿಡಗಳು ಅದು ತಗೊಳ್ತೇವೆ, ಗಿಡ ಆಕ್ಸಿಜನ್ ಬಿಡ್ತದೆ, ನಾವು ಸೇವನೆ ಮಾಡ್ತೀವಿ, ಎಲ್ಲರೂ ಓದಿದೆ. ಅದಕ್ಕೆ ನಾನು ಹೇಳಿದೆ, ತೋಟ ಇಷ್ಟು ದೂರದಲ್ಲಿ ಇಲ್ಲಿ ನಿಮ್ಮ ಮನೆಯ ಸುತ್ತ ಏನಿಲ್ಲದಿದ್ದರೂ ಒಂದು 4-5 ಗಿಡ ನಡಿ. ಒಂದು ಹಣ್ಣಿನ ಗಿಡ ಇರ್ಬೋದು, ನೀವು ತಿನ್ನಲಿಕ್ಕಾಯ್ತು, ಸಣ್ಣ ಹಣ್ಣಿನ ಗಿಡ, ಒಂದು ಹೂವಿನ ಗಿಡ ನಡಿ, ನೋಡಲಿಕ್ಕೆ ಚೆಂದ ಆಯಿತು. ಒಂದು ತರಕಾರಿ ಗಿಡ ನಡಿ, ತಿನ್ನಲಿಕ್ಕಾಯ್ತು. ಒಂದು ಮೆಡಿಸಿನ್ ಪ್ಲಾಂಟ್ ನಡಿ, ಗಾಳಿ ಬರುವಾಗ ಮೆಡಿಸಿನ್ ಆಗ್ತದೆ. ಒಂದು ಜೇನು ಪೆಟ್ಟಿಗಿದೆ, ಯಾಕೆ ಪ್ರಸಾರಕ್ಕಾಗ್ತದೆ, ಕೃಷಿಯ ಪ್ರಸಾರಕ್ಕಾಗ್ತದೆ. ಈ 4 ಇಡ್ಲಿಕ್ಕೆ ಏನು ಖರ್ಚಿಲ್ಲ. 1,000 ರೂಪಾಯಿ ಖರ್ಚಿದ್ರೆ ಗಿಡಗಳು ಬರ್ತವೆ, ಒಂದು 2,000 ಖರ್ಚು ಮಾಡಿ ಜೇನು ಪೆಟ್ಟಿಗೆ ಬರ್ತದೆ, ಒಂದು 3,000 ರೂಪಾಯಿ ಇನ್ವೆಸ್ಟ್ಮೆಂಟು. ಜೇನು ಪೆಟ್ಟಿಗೆಯಲ್ಲೇ ಆದಾಯ ತೆಗಿಬೋದು. ಇಲ್ಲ ಹಣ್ಣು ನಿಮಗೆ ತಿನ್ನಲಿಕ್ಕಾಯ್ತು, ತರಕಾರಿ ನಿಮಗೆ ತಗೊಳ್ಳಿಕ್ಕಾಯ್ತು, ವಿಷ ಇಲ್ಲದ ಆಹಾರ ನಿಮ್ಮ ಮನೆಯಲ್ಲಿ ಆಗ್ತದೆ. ಹೊರಗಿಂದ ಎಷ್ಟು ತರ್ತೀರಿ? ಪ್ರತಿ ಮನೆಯಲ್ಲಿ ಮಾಡಿ, ಕನಿಷ್ಠ ಮಾಡಲಿಕ್ಕೆ ಪ್ರಾರಂಭ ಆದರೆ ಮತ್ತೆ ಬೇಕಾದ್ರೆ 10 ಮನೆಯವರು ಬೇರೆ ಬೇರೆ ಗಿಡ ನಟ್ಟುಕೊಳ್ಳಿ. ದಿನೇಶ್ ಮಠಪಡಿ ಒಂದಿಟ್ಟರೆ ಅವ್ರ ಮನೆ ಬೇರೆ, ಇನ್ನು ಪಕ್ಕದ ಬೇರೆ ಹಣ್ಣಿನ ಗಿಡ, ಬೇರೆ ತರಕಾರಿ ಗಿಡ, ನಮ್ಮೊಳಗೆ ಬೇಕಾದ್ರೆ ಶೇರ್ ಮಾಡಲಿಕ್ಕಾಗ್ತದೆ. ಎಲ್ಲ ಒಂದೇ ಹಣ್ಣಿನ ಗಿಡ ನೆಡಬೇಕಂತಿಲ್ಲ. ಒಂದು ಕಮ್ಯುನಿಟಿಯ ಪ್ರೋಗ್ರಾಮ್ನಾಗೆ ಮನೆ ಮನೆಯಲ್ಲಿ ಗಿಡಗಳು. ರಾತ್ರಿ ಮಲಗುವಾಗ ನಾವು ಬಿಡೋ ಕಾರ್ಬನ್ ಡೈಆಕ್ಸೈಡ್ ಆ ಗಿಡಗಳು ತಗೊಳ್ಳಿ, ಗಿಡಗಳಿಂದ ಬರೋ ಆಕ್ಸಿಜನ್ ನಮಗೆ ಬರಲಿ. ಆಕ್ಸಿಜನ್ ಸಿಲಿಂಡರ್ ನಿಮ್ಮ ಮನೇಲಿ ಇಟ್ಟುಕೊಳ್ಳಿ ಅಂತ. ಸ್ವಾರ್ಥಕ್ಕಾಗಿ, ಪ್ರತಿಯೊಬ್ಬನ ಆರೋಗ್ಯಕ್ಕಾಗಿ ನಡೆದು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಇಟ್ಟುಕೊಳ್ಳಿ. ಸುತ್ತ ನೀವು ಮಲಗೋ ಸುತ್ತಮುತ್ತ ಆಕ್ಸಿಜನ್ ಇರಲಿ. ಅಷ್ಟು ಮಾಡಲಿಕ್ಕೆ ಸಸ್ಯ ಜಾತ್ರೆಯನ್ನು ಮಾಡಿದ್ದೇವೆ. ಸಸ್ಯ ಜಾತ್ರೆಯಲ್ಲಿ ಆಂದೋಲನ ಮಾಡ್ತಾಯಿದ್ದೇನೆ, ಸೊಸೈಟಿಯಲ್ಲಿ ಮಾತಾಡ್ತಾ ಇದ್ದೇನೆ. ಸೊಸೈಟಿಯದ ಎಲ್ಲ ಮೆಂಬರ್ಗಳಿಗೆ 1,000 ರೂಪಾಯಿ ನಾವು ಬಡ್ಡಿ ಸಹಿತ ಕೊಡ್ತೇವೆ. ಬಡ್ಡಿ ಇಲ್ಲದೆ ನಮ್ಮ ಇವರು DCC ಬ್ಯಾಂಕ್ ಡೈರೆಕ್ಟರ್ ಬಾಲಿವುಡ್ ಅವ್ರು ಹೇಳಿದ್ದಾರೆ, ನಮ್ಮ ಸೊಸೈಟಿಯಲ್ಲಿ 1,000 ಉಚಿತ ಕೊಡ್ತೇನೆ, 2,000 ಬಡ್ಡಿ ಇಲ್ಲದೆ ಸಾಲ ಕೊಡ್ತೇನೆ. ಪ್ರತಿ ಮನೇಲಿ ಗಿಡ ನೆಡಲಿಕ್ಕೆ ಸೊಸೈಟಿಯಿಂದ ಕೊಡ್ತೇವೆ. ಸೊಸೈಟಿ ಕೇಳೋದು ಯಾವ ಗಿಡ ಬೇಕು ಅಂತ, ಮೇಗೆ ಕೊಡ್ತೇನೆ. ಎಲ್ಲರ ಮನೆಯಲ್ಲಿ ನಡುವಾಗಿ ಮಾಡ್ತೇವೆ. ಒಂದು ಪೆಟ್ಟಿಗೆ ಬಡ್ಡಿಯಲ್ಲಿ ಕೊಡ್ತೇವೆ, ಬಡ್ಡಿ ಇಲ್ಲ, 1-2 ವರ್ಷ ಕೊಡ್ತೇವೆ. ಇನ್ವೆಸ್ಟ್ಮೆಂಟ್ ಆಗಲಿ ನಮ್ಮ ತೋಟಕ್ಕೆ ಅಂತ ಸೊಸೈಟಿಯವರು ಮುಂದೆ ಬಂದಿದ್ದಾರೆ. ಹಾಗೆ ಶಾಲೆ ಮಕ್ಕಳು ಹೇಳಿದ್ದಾರೆ, ಶಾಲೆಗಳಲ್ಲಿ ಮೊನ್ನೆ ಆಂದೋಲನ ಅದು ಹೇಳಿದ್ದಾರೆ. ಪ್ರತಿ ಶಾಲೆಯಲ್ಲಿ ಹೆಡ್ ಮಾಸ್ಟರ್ಗಳು ಪ್ರಿನ್ಸಿಪಾಲ್ ಕರೆದಿದ್ದೇವೆ. ಅವ್ರು ಹೇಳಿದ್ರು, ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ನಿಮ್ಮ ಬರ್ತ್ಡೇಗೆ ಚಾಕ್ಲೇಟ್ ಕೇಳ್ತೀರಿ, ಕೇಕ್ ಕಟ್ ಮಾಡ್ತೀರಿ, 1,000 ರೂಪಾಯಿ ಕೇಕ್, 2,000 ಕೇಕ್, ಒಂದು ಗಿಡ ನಡಿ. ನಿಮ್ಮ ಮಗನ ಹೆಸರಲ್ಲಿ, ಮಗಳ ಹೆಸರಲ್ಲಿ ಹುಟ್ಟು ಹಬ್ಬಕ್ಕೆ ಒಂದು ಗಿಡ ನಡಿ, ಅವನಿಗೆ ಹೆಸರಿಡಿ. ಆ ಗಿಡಕ್ಕೆ ಒಂದು ಪ್ರಾರಂಭ ಆಗಲಿ. ಮನೆಯಲ್ಲಿ ಒಂದು ಗಿಡ ನೋಡಿ ಪ್ರಾರಂಭ ಆಗಲಿ, ಹೊರಗೆ ಬೇಡ. ಹೊರಗಿನ ವಿಷಯ ನಾವು ತಿಳಿಲಿಲ್ಲ. ಹಾಗೆ ಈ ಆಂದೋಲನ ಪುತ್ತೂರಲ್ಲಿ ಮಾಡ್ತಾಯಿದ್ದೇವೆ. ಹಾಗೆ ಪುತ್ತೂರಲ್ಲಿ ಎಲ್ಲ ಶಾಲೆಯಲ್ಲಿ ಪ್ರಿನ್ಸಿಪಾಲರು ಬಂದವರು ಅವರು ಹೇಳಿದ್ದಾರೆ, ನಮ್ಮ ಶಾಲೆಯಲ್ಲಿ ಅನೌನ್ಸ್ ಮಾಡ್ತೇವೆ, ಗಿಡ ಬೇಕು ಅಂತಾರೆ ಶಾಲೆಯಿಂದ ಬುಕ್ಕಿಂಗ್ ಆಗ್ತದೆ, ಗಿಡಗಳನ್ನ ಬುಕ್ಕಿಂಗ್ ಮಾಡಿ ಶಾಲೆ ಮುಖಾಂತರ ತರಿಸಿಕೊಡ್ತೇವೆ. ಸೊಸೈಟಿಯಲ್ಲಿ ಬುಕ್ಕಿಂಗ್ ಆಗ್ತದೆ, ಸೊಸೈಟಿ ಮೂಲಕ ತರಿಸಿಕೊಡ್ತೇವೆ. ಇದು ಬಾಯಲ್ಲಿ ಹೇಳಿದ ಮಾತಲ್ಲ. ಈ ಸಸ್ಯ ಜಾತಿ ನಂತರ ಈ ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಆಂದೋಲನವಾಗಿ ತಗೊಳ್ಳೋಗ್ತಾ ಇದ್ದೇವೆ. ಆದರೆ ಅದೇ ಸಾಕಾಗೋದಿಲ್ಲ. ಈ ಒಂದು ಆಂದೋಲನದ ಎಲ್ಲ ರೂಪಕ್ಕೆ ತರಬೇಕಾದ್ರೆ ಮನೆಯಲ್ಲಿ ಸ್ವಚ್ಛತೆಯ ಅಥವಾ ಆರೋಗ್ಯದ ಕಲ್ಪನೆಯೊಟ್ಟಿಗೆ ಶುದ್ಧ ಕುಡಿಯ ನೀರು ಅದು ಬೇಕಾಗ್ತದೆ. ನಿಮಗೆ ಗೊತ್ತಿದೆ, 82ರಲ್ಲಿ ಶುದ್ಧ ನೀರು ಸುಳ್ಯದಲ್ಲಿ ನೀರಿಂದಾಗಿ ನಾವು ಪ್ರಾರಂಭ ಆದ್ದು. ಒಂದು ಕಮಿಟಿ ತಗೊಳ್ಳೋ ಎಲ್ಲ ವಿಚಾರ ತಗೊಳ್ಬೇಕಂತಿಲ್ಲ. ಕೆಲವಿಂದ ಆಂದೋಲನ ನಾವೇ ಮಾಡ್ತಾ ಹೋಗ್ತೇವೆ. ಸುದ್ದಿ ಬಳಗಿದೆ, ನಾವು ಮಾಡಿಕೊಂಡು ಹೋಗ್ತೇವೆ. ಎಲ್ಲವೂ ನಿಮ್ಮ ತಲೆ ಮೇಲೆ ಹಾಕೋದಿಲ್ಲ. ಮತ್ತು ಯಾರು ಕೂಡ ಈ ಸಮಾರಂಭದಲ್ಲಿ ವೈಯಕ್ತಿಕ ಖರ್ಚನ್ನು ಉಂಟಂತ ಯೋಚನೆ ಮಾಡೋದು ಬೇಡ. ಅವರು ಕೊಡೋದಿದ್ದರೆ ಸ್ಪಾನ್ಸರ್ ಕೊಡ್ತಾರೆ, ತಗೊಳ್ತೇವೆ. ಅವ್ರಿಗೆ ಪ್ರಚಾರನೂ ಕೊಡ್ತೇವೆ, ಅವರಿಗೆ ವೇದಿಕೆಯನ್ನು ಕೊಡ್ತೇವೆ. ಅದಿದೆ, ಅದು ಹಣ ಮಾಡುವಂಥ ವಿಷಯಗಳು ಅದಕ್ಕೆ ಬೇಕಾದ ಮಾಡಲೇಬೇಕು. ಆದರೆ ವೈಯಕ್ತಿಕವಾಗಿ ಇಷ್ಟು ಕೊಡಿ ಅಂತ ನಾವು ಯಾರಲ್ಲಿ ಕೇಳೋದಿಲ್ಲ. ಇದು ಜನರ ಹಬ್ಬ. ಆದ್ದರಿಂದ ಕಳಿಸತ್ತಿ ಹೇಗೆ ಜನರು ಗ್ರಾಮದಿಂದ ಮೆರವಣಿಗೆಯಲ್ಲಿ ಜನ ಬಂದು ನೆನಪಿದೆ ನಿಮಗೆ. ಪ್ರತಿ ಗ್ರಾಮದವರು ಸ್ಪರ್ಧೆಯಲ್ಲಿ ಬಂದು ಮೆರವಣಿಗೆ ಬಂದಿದ್ದಾರೆ. ಪ್ರತಿ ಗ್ರಾಮದವರು ಬಂದು ಒಳ್ಳೆ ನಮ್ಮ ಗ್ರಾಮದ ಗುರುತಿಸಿದ್ದಾರೆ. ಅಲ್ಲಿ ನಮಗೇನಂತ ಖರ್ಚು ಬೀಳಲಿಲ್ಲ. ಅದೇ ರೀತಿಯಲ್ಲಿ ಈ ಸಲ ಕೂಡ ಗ್ರಾಮದವರೇ ಈ ಗ್ರಾಮ ಸ್ವರಾಜ್ಯ, ಗ್ರಾಮದ ವ್ಯಾಪ್ತಿ ನಮ್ಮ ಹಬ್ಬ ಅಂತ ಯೋಚನೆ ಮಾಡಿ ಅದು ತಾಲೂಕಿನ ಹಬ್ಬವಾಗಿ ಮಾಡೋ 2 ದಿನದ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿಕೊಂಡಿದ್ದೇವೆ. ಅದಕ್ಕಿಂತ ಚೆನ್ನಾಗಿ ಆಗುವುದು ನಮ್ಮ ಯೋಚನೆ ಇದೆ. ಈಗ ತುಂಬ ತಂತ್ರಜ್ಞಾನ ಇದೆ, ಸೇರಲಿಕ್ಕೆ ವ್ಯವಸ್ಥೆಗಳಿವೆ, ಪ್ರಚಾರದ ಮಾಧ್ಯಮ ಇದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮಗೆ ಒಂದು ಮಾತನ್ನು ಹೇಳಿ ನಾನು ಇಸ್ತೇನೆ. ಈ ಪ್ರತಿ ಗ್ರಾಮದ ವಿಡಿಯೋವನ್ನು ಈ ಸಲ ದಾಖಲೆ ಮಾಡ್ತೇವೆ. ಕಳ್ಸದ್ದು ನಮ್ಗೆ ಮಾಡಲಿಕ್ಕಾಗಲಿಲ್ಲ, 15 ವರ್ಷ ಮುಂದೆ ನಮಗೆ ಆಗಲಿಲ್ಲ. ಈ ಸಲ ಜಾಸೂರು ಗ್ರಾಮಕ್ಕೆ ಬಂದರೆ ಸಂಪೂರ್ಣ ಜಾಸೂರು ಗ್ರಾಮನ ವೀಡಿಯೋ ಮಾಡ್ತೇವೆ. ಈ 2025 ಈಗ ಹೇಗಿದೆ, ಮಡಪಾಡಿ ಬಂದರೆ ಮಡಪಾಡಿ ಎಲ್ಲ ಹೇಗಿದೆ ವೀಡಿಯೋ ಮಾಡಿ ರೆಕಾರ್ಡ್ ಮಾಡ್ತೇವೆ. ನಾಡಿನ ಹಬ್ಬಕ್ಕಾಗುವಾಗ ನಿಮ್ಮ ಮುಂದೆ ಪ್ರತಿ ಗ್ರಾಮವನ್ನು ಚಿತ್ರೀಕರಣ ಮಾಡಿ ತೋರಿಸ್ತೇವೆ. 5 ನಿಮಿಷ ನಿಮ್ಮ ಗ್ರಾಮ ನೋಡೋದು ನೀವು, ನಮ್ಮ ಗ್ರಾಮ ಹೇಗಿದೆ 2025 ನವಂಬರ್ 1ಕ್ಕೆ ಹೇಗಿದೆ. ಯಾಕೆ ನಿಮ್ಮ ಮುಂದೆ ಹೋಗಲಿಕ್ಕೆ ಮುಂದೆ ದಾಖಲೆ
ಬರೆಯುವಷ್ಟು ನೋಡಿಕೊಳ್ಳಿ. ಹಾಗಾಗಿ ಈ ಒಂದು ದಾಖಲೆ ದೈವಸ್ಥಾನ ಮಸೀದಿ ಚರ್ಚ್ ಇವ್ರಲ್ಲಿ ಏನಿದೆ ಅವೆಲ್ಲವನ್ನು ದಾಖಲೆ ಮಾಡ್ತೇವೆ. ಅದಕ್ಕೆ ಇರಬೇಕು ಈ ಮಾಪನ ಏನು, ನಾಳೆ ಹೆಮ್ಮೆ ಅಂತ ಫಸ್ಟ್ ಸೆಕೆಂಡ್ ಥರ್ಡ್ 3 ಗ್ರಾಮಗಳನ್ನು ಆಯ್ಕೆ ಮಾಡಬೇಕಿದ್ರೆ ಯಾವ ಮಾಪನ ಅಂತ ಕೂಡ ಕೊಡ್ತೇವೆ. ಆ ಮಾಪನದ ಮೇಲೆ ನಮಗೆ ನವಂಬರ್ನಲ್ಲಿ ನಮ್ಮ ತಾಲೂಕಿನ 3 ಅತ್ಯಂತ ಹೆಮ್ಮೆಯ ಗ್ರಾಮಗಳು ಮತ್ತು ಇಡೀ ತಾಲೂಕು ನಮ್ಮ ಹೆಮ್ಮೆಯ ತಾಲೂಕು ಆಗುವುದು ಹೇಗೆ ಎಂಬ ಬಗ್ಗೆ ಒಂದು ಚಿಂತನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಹಬ್ಬ ಅದೇ. ಆಮೇಲೆ ಇದರೊಟ್ಟಿಗೆ ಭಾಳ ಮುಖ್ಯ, ಅವರು ಬಂಟ್ವಾಳ ಯಾವ ಸಮಸ್ಯೆ ಬಗ್ಗೆ ಹೇಳ್ತಾ ಇರ್ತಾರೆ. 10 ಅತ್ಯಂತ ಅಗತ್ಯದ ಬೇಡಿಕೆಗಳನ್ನು ಜನಗಳ ಮುಂದೆ ಇರ್ತದೆ. ಅಂದರೆ ಇಡೀ ತಾಲೂಕೇ ಸಮುದಾಯವಾಗಿ ಬೇಡಿಕೆ ಅದ ಒಂದು ಮೀಸಲಾತಿ ಬದಲಾವಣೆ ಇರುವುದು. ಹಾಗೆಯೇ ತಾಲೂಕಿನ 10 ಬದಲಾವಣೆಗೆ ತರಲಿಕ್ಕೆ ಇಡೀ ತಾಲೂಕಿನ ಜನ ಸೇರಿ ಮಾಡುವಂಥದ್ದು. ಗ್ರಾಮದಿಂದ ಆಗದಂಥ ವಿಚಾರ, ವಿದ್ಯುತ್ ಇರ್ಬೋದು, ಬೇರೆಲ್ಲ ವಿಚಾರ ಇದ್ದರೆ 10 ಪ್ರಮುಖ ಬೇಡಿಕೆಗಳು ಅದನ್ನು ಈಡೇರಿಸೋದು ಹೇಗೆ ಸರ್ಕಾರದ ನೆಲೆಯಲ್ಲಿರ್ಬೋದು, ಜನರ ನೆಲೆ ಇರ್ಬೋದು, ಜನಪತಿ ನೆಲೆ ಇರ್ಬೋದು, NRI ನೆಲೆ, ಯಾವುದೇ ನೆಲೆಯಲ್ಲಿ 10 ಪ್ರಮುಖ ಬೇಡಿಕೆಗಳನ್ನು ಕೂಡ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. 1 2 3 10 ಅಂತ ಅದನ್ನು ಕೂಡ ಆದ್ಯತೆಯಾಗಿ ಇಡೀ ತಾಲೂಕು ತಗೊಳ್ಳಿಕ್ಕಿದೆ. ಅದು ಸಾಮೂಹಿಕವಾಗಿ ಸೇರಿ ಒಂದು ಯಶಸ್ವಿಯಾದ ಕಾರ್ಯಕ್ರಮದಲ್ಲಿ ಸುಳ್ಯದ ಅಭಿವೃದ್ಧಿ ಭಾಳ ಹೆಮ್ಮೆ ಅಂತ ಯೋಚನೆ ಮಾಡ್ತೀವಿ. ಒಂದು ಆರ್ಟಿಕಲ್ ಬರೆದಿದ್ದೆ ನಾನು ನಿನ್ನೆ ನಡೆದ ಘಟನೆಯನ್ನು ಉಲ್ಲೇಖಿಸಿ. ನನಗೆ ಭಾಳ ನಿಜವಾಗಿ ಕೂಡ ಇವತ್ತು ಸಂತೋಷ ಆಗಿದೆ. 2015 ಹತ್ತಿರಲ್ಲಿ ನಿಮ್ಗೆ ಗೊತ್ತಿದೆ, ದಿನೇಶ್ ಕುರಿಂಜಿಯವರು ನಡೀಲಿಕ್ಕೆ ಶಕ್ತಿ ಇರಲಿಲ್ಲ. ಅವರು ನಮ್ಮ ಹಬ್ಬಕ್ಕೆ ಕೊನೆ ಬಂದದ್ದು. ನಮ್ಮ ಹಬ್ಬದಲ್ಲಿ 2 ದಿನ ಕೂತಿದ್ರು, ಗೆಸ್ಟಾಗಿ ಇಡೀ ಕೂತಿದ್ರು, ಸೈಡಲ್ಲಿ ಕೂತು ಕೈ ಹಿಡಿದು ಕೂತ್ಕೊಳಿಸಿದ್ದು, ಕೈ ಹಿಡಿದು ನಿಲ್ಲಿಸಿದ್ದು, ಇಡೀ ಹಬ್ಬದಲ್ಲಿ ಭಾಗವಹಿಸಿದ್ರು. ಇವತ್ತು ನನಗೆ ಈ ಹಬ್ಬ ಸ್ಟಾರ್ಟ್ ಮಾಡುವಾಗ ನನ್ನ ಮನಸ್ಸಿಗೆ ಅನಿಸಿತು ಹೇಗೆ ಮುಂದೆ ಹೋಗೋದು. ಇವತ್ತು ನಿನ್ನೆ ಘಟನೆ ನನಗೆ ಒಂದು ಅತ್ಯಂತ ಸಂತೋಷ ಕೊಟ್ಟಿದೆ. ಯಾಕೆಂದರೆ 2 ತಂಡಗಳು ಯಾರ ಹತ್ರ ಹೋಗೋದು ಅಂತ ನನಗೆ ಆಗ್ತಿರಲಿಲ್ಲ. ಯಾರ ಹತ್ರ ಹೋದರೆ ಯಾರಿಗೆ ಬೇಜಾರು ಅಂತ ಆಗ್ತಿತ್ತು. ಈ ಸತಿ ಆ ಬೇಜಾರು ನಮಗಿಲ್ಲ, ನಾವು ಎಲ್ಲರ ಹತ್ರ ಹೋಗ್ತೇವೆ. ಎಲ್ಲ ಇಡೀ ತಂಡವನ್ನು ಕುರಿಂಜಿ 2 ತಂಡವನ್ನು ಕೂಡ ನಾವು ಈ ಬಳಗದಲ್ಲಿ ಉಪಯೋಗ ಮಾಡ್ತೇವೆ ಮತ್ತು ಇಡೀ ತಾಲೂಕನ್ನು ಬೆಳೆಸಲಿಕ್ಕೆ ಒಂದು ಒಳ್ಳೆಯ ಚಾಲನೆ ಕೊಟ್ಟಿದೆ ಅಂತ ಇವತ್ತು ಕೂಡ ಹೇಳಿದ್ದೇನೆ. ಅದು ಶುಭ ಸುದ್ದಿ, ನಮಗೆ ಒಳ್ಳೆಯ ಸುದ್ದಿ. ಅದು ಸುಳ್ಯ ತಾಲೂಕಿನಲ್ಲಿ ಇಂಥ ಭಿನ್ನಮತಗಳು, ಮನೆ ಕುಟುಂಬದಲ್ಲಿ ಭಿನ್ನಮತಗಳು ಕೂಡ ಪರಿಹಾರ ಆಗಲಿ. ಒಂದು ಸೌಹಾರ್ದದ, ಒಂದು ಸಾಮರಸ್ಯದ, ನಮ್ಮ ಅಭಿವೃದ್ಧಿಯ, ನಮ್ಮೂರು ಹೆಮ್ಮೆಯ ತಾಲೂಕು ಇದಾಗಬೇಕಂತ ಬಯಸ್ತೇನೆ. ಎಲ್ಲರಿಗೆ ವಂದನೆಗಳು, ನಮಸ್ಕಾರ. ಆರಂಭದಲ್ಲೇ ನಾವೊಂದು ಕಮಿಟಿ, ಒಂದು ಅಡ್ಡ ಕಮಿಟಿ ಹಾಗೆ ಈಗ ಒಂದು ಯೋಚನೆ ಹೇಗೆ ಅಂದರೆ, ಈಗ ನಮ್ಮ ಮನಸ್ಸು ನೀವು ಹೇಳಿ ಹೇಗೆ ಅಂತ. ಈಗ ನಾವೊಂದು ತಾಲೂಕು ಮಟ್ಟದೊಂದು ಅಡ್ಡ ಸಮಿತಿಯನ್ನು ಇವತ್ತು ರಚನೆ ಮಾಡಬೇಕು. ಆಮೇಲೆ ಪ್ರತಿ ಗ್ರಾಮದಲ್ಲಿ ನಾವು ಕಮಿಟಿ ಮಾಡಲಿಕ್ಕಿದೆ. ಆ ಪ್ರತಿ ಗ್ರಾಮದ ಕಮಿಟಿಯ ಅಲ್ಲಿಂದ ಕನಿಷ್ಠ 2 ಆ ಗ್ರಾಮದಿಂದ ನಮಗೆ ಇಲ್ಲಿಗೆ ಮೀಟಿಂಗಿಗೆ ಬರುವುದಕ್ಕೆ ಬೇಕಾಗಿ 2 ಅವರು ಕೊಡೋದು. ಅದರ ಮೂಲಕ ಅದನ್ನು ಸೇರಿಸಿದ ನಂತರ ಒಂದು ವಿಸ್ತೃತವಾದಂಥ ದೊಡ್ಡ ಕಮಿಟಿಯನ್ನು ಮಾಡೋದು. ಇದೊಂದು ಕನಿಷ್ಠ ನನಗೊಂದು 2 ತಿಂಗಳು ಬೇಕಾದಿದ್ದು ನನಗೆ ಅನಿಸಿದೆ. ಈಗ ಮಾರ್ಚ್ ತಿಂಗಳಲ್ಲಿ ನಾವು ಅದರ ದೊಡ್ಡ ಕಮಿಟಿ ಮಾಡೋದಕ್ಕೆ ಬೇಕಾಗಿ ಒಂದು ಸಭೆ ಕರಿಬೇಕಾಗ್ತದೆ. ಅದಕ್ಕಿಂತ ಬದಲು ಎಲ್ಲ 44 ಗ್ರಾಮಗಳಲ್ಲಿ ಕೂಡ ನಾವು ಹೋಗಿ ಕಮಿಟಿಯನ್ನು ಮಾಡ್ತೇವೆ. ನಾವು ಹೋಗಿ ಅಂದರೆ ಯಾರು, ಈಗ ನಾವು ಹೋಗ್ತೇವೆ. ಮತ್ತು ಆ ಗ್ರಾಮದವರು ಯಾರೆಲ್ಲ ಇದ್ದೀರಿ ಇಲ್ಲಿ, ಈಗ ನಾವು ಅಡ್ಡಾಕ್ ಸಮಿತಿಯಲ್ಲಿ ಸೇರಿಕೊಳ್ತೀರಿ ನಿಮ್ಮನ್ನೆಲ್ಲ ಮತ್ತು ಆ ಗ್ರಾಮದ ಪ್ರಮುಖರನ್ನೆಲ್ಲ ಕರೆದು ಅವತ್ತು ಪ್ರತಿ ಗ್ರಾಮ ಸಭೆ ಮಾಡೋದು. ಆ ಗ್ರಾಮ ಸಮಿತಿಯಿಂದ 2 ತಾಲೂಕು ಸಮಿತಿಗೆ ಯಾರು ಅಂತ ಅವರೇ ತೀರ್ಮಾನ ಮಾಡಿ ಕೊಟ್ಟ ಈ ಇಬ್ಬರು ಇದ್ದಾರಲ್ಲ 88 ಜನ, ಅವರನ್ನು ಸೇರಿಸಿ ನಾವು ವಿಸ್ತೃತವಾದ ದೊಡ್ಡ ಕಮಿಟಿ ಮಾಡೋದು. ಅದರಿಂದ ಇವತ್ತು ನಾವು ಈಗ ಪ್ರಥಮವಾಗಿ ಈ ಕಮಿಟಿಯ ಮೂಲಕ ನಾವು ಹೋಗಬೇಕು. ಇವೆಲ್ಲ ಕಮಿಟಿಯವರು ಬರಬೇಕು ಅಂತಲ್ಲ, ಆದರೆ ಈ ಕಮಿಟಿಯ ಮೂಲಕ ನಾವು ಇವತ್ತು ರಚನೆ ಆಗಿದೆ, ಚಾಲನೆ ಕೊಟ್ಟದ್ದು ನೀವು, ನಿಮ್ಮ ನೇತೃತ್ವದಲ್ಲಿ ಆಗ್ತದೆ ಅನ್ನುವಂಥದ್ದು ಆದಾಗ ನಮಗೆ ಅಲ್ಲಿ ಗ್ರಾಮದಲ್ಲಿ ಹೋಗಿ ಮಾತಾಡಲಿಕ್ಕೆ ಒಂದು ಶಕ್ತಿ ಬರ್ತದೆ ಅಂತ. ಈ ಸಂಘಟನೆಗೆ ಆಗುವಾಗ ಆ ರೀತಿಯೆಲ್ಲ ಬೇಕಾಗ್ತದಲ್ಲ. ಅದರಿಂದ ನಾವೊಂದು ಅಡ್ಡಾಕ ಸಮಿತಿ ರಚನೆ ಮಾಡಿದರೆ ಒಳ್ಳೆಯದು ಅಂತ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಹೇಳಬೇಕು. ಅದಕ್ಕಿಂತ ಮೊದಲು ಕಮಿಟಿ ರಚನೆ ಮಾಡಿಕೊಳ್ಳುವ, ಆನಂತರ ನಿಮ್ಮ ಅಭಿಪ್ರಾಯಗಳನ್ನು ಹೇಗೆ ನಮ್ಮ ಸುಳ್ಳಿ ಹಬ್ಬ ಮಾಡಬೇಕು ಅಂತ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ. ಸಮಿತಿ ಅತ್ಯಂತ ಒಂದು ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮಾಡಿದ್ರು. ಅದೇ ಸಮಿತಿಯನ್ನು ನಾವು ಮತ್ತೆ ಪುನರಾಯ್ಕೆ ಮಾಡುವ ನಮ್ಮೆಲ್ಲ ಬೆಂಬಲ ಕೆಲವರನ್ನು ಸೇರಿಸ್ಕೊಳ್ಳುವ. ನಿತ್ಯಣ್ಣ ಅವರಿದ್ದಾರೆ, ಮತ್ತು ಅವರಿಗೆ ದಿನೇಶ್ ವಡಪ್ಪಾಡಿ ಇದ್ದಾರೆ. ಅವರೆಲ್ಲ ಯಾರು ಹಿಂದಿನ ಸಮಿತಿಯಲ್ಲಿದ್ದರು ಅವರಿಗೆ ಅನುಭವ ಇದೆ ಮತ್ತು ಅದನ್ನು ಯಶಸ್ವಿಯಾಗಿ ಮಾಡಿದ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ಪುನರಾಯ್ಕೆ ಮಾಡುವ ಬೇರಾದಂಥವರನ್ನೆಲ್ಲ ಸೇರಿಸ್ಕೊಳ್ಳುವ. ಕಮಿಟಿ ಮಾಡೋದು ಅಂತ ಹೇಳಿದಾಗ ಸ್ವಲ್ಪ ಹೊಸ ಜನರನ್ನು ಕೂಡ ಸೇರಿಸಿಕೊಳ್ಳೋದು ಉತ್ತಮ. ಯಾಕೆಂತೇಳಿದರೆ 15 ವರ್ಷದ ಯುವಕ ಅವರಿಗೆ ಈಗ ಶಕ್ತಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈಗಿನ ಯುವಕರನ್ನು ಹೆಚ್ಚು ಸೇರಿಸಿಕೊಳ್ಳತಕ್ಕಂಥ ವ್ಯವಸ್ಥೆಗಳು ಆದರೆ ಅದು ಒಳ್ಳೆಯದು ಅಂತ ಹೇಳತಕ್ಕಂಥ. ಈಗ ಡಾಕ್ಟ್ರಾಗೆ ನಾವು ಹೇಳಲಿಕ್ಕಾಗೋದಿಲ್ಲ, ಅವರು 75ರ ಯುವತರಣ, ಇನ್ನೂ ಕೂಡ ಯುವ.
ಹಾಗಾಗಿ ಅವರ ಚಟುವಟಿಕೆಯಲ್ಲಿ ನಾವು ಹೇಳಲಿಕ್ಕಾಗೋದಿಲ್ಲ. ಈಗ ಆದಷ್ಟು ಯುವಕರನ್ನು ಸೇರಿಸಿಕೊಂಡು ಇದರಲ್ಲಿ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಆದರೂ ಇಲ್ಲಿ ಬಂದಿರತಕ್ಕಂಥ ಯುವಕರನ್ನು ಸೇರಿಸಿಕೊಳ್ಬೋದು. ಹಾಗೆ ಹೌದು, ಡಾಕ್ಟ್ರ ಏನು 15 ವರ್ಷದ ಸಂಪೂರ್ಣ ಇಡೀ ಚಿತ್ರೀಕರಣ ಮಾಡತಕ್ಕಂಥದ್ದು ನನಗೆ ಭಾಳ ಸಂತೋಷ. ಯಾಕೆಂತೇಳಿದರೆ ನಾನು ಭಾಳಷ್ಟು ವರ್ಷ ಹಿಂದೆ ಸದಾಶಿವರವರ ಹೆರಾಲ್ಡ್ ಕಾರು ಇನ್ನೂ ನೆನಪಿದೆ. ಆದರೆ ಇದು ಯಾಕೆ ಕೇಳಿದರೆ ಯಾರಿಗೂ ಗೊತ್ತಿಲಿಕ್ಕಿಲ್ಲ. ಅವತ್ತು ಚಿತ್ರೀಕರಣ ಆಗಿದ್ದರೆ ಆ ಕಾಲದಲ್ಲಿ ಹೇಗಿತ್ತು ಅಂತ ಹೇಳತಕ್ಕಂಥದ್ದು ನಮಗೆಲ್ಲ ತಿಳಿಬೋದಿತ್ತು ಅಂತ ಹೇಳತಕ್ಕಂಥದ್ದು. ಹಾಗಾಗಿ ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ನನಗೆ ಅನಿಸ್ತದೆ. ಅಂದರೆ ಇನ್ನೂ 15-25 ವರ್ಷಕ್ಕೆ ಹೋದಾಗ ಈ ಸುತ್ಲಿಯ ಹೇಗಿತ್ತು ಅಂತ ಹೇಳತಕ್ಕಂಥದ್ದು ಅದು ಭಾಳ ಒಂದು ಸಂತೋಷ ವಿಷಯ. ಅದು ಕೂಡ ಐವರ್ನಾಡು ಹಾಗೆ ಪರಾಜೆ ಈ ರೀತಿಯ ಅದು ಬ್ಯಾಸ್ಟ್ರು ಅವರು 75ನೇ ಆಚರಣೆಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇದುವರೆಗೆ ಅವರು ಸಾಮಾಜಿಕ ಆಂದೋಲನಗಳನ್ನು ಮಾಡಿದರು, ಹೋರಾಟಗಳನ್ನು ಮಾಡಿದರು, ನಮ್ಮನ್ನು ಮಾನಸಿಕವಾಗಿ ಬೆಳೆಸಿದರು. ಭ್ರಷ್ಟಾಚಾರದ ವಿರುದ್ಧವಾಗಿ ನಾವೆಲ್ಲ ಮಾನಸಿಕವಾಗಿ ಸಿದ್ಧರಾದವು. ಎಲ್ಲ ರೀತಿಯ ಹೋರಾಟಗಳನ್ನು ಮಾಡಿ ಅವರು 75 ವರ್ಷ ಅವರ ವಯಸ್ಸಿನ ಒಂದು ಘಟ್ಟಕ್ಕೆ ಬಂದಿದ್ದಾರೆ. ಇದು ಸುದ್ದಿ ಸುಳ್ಳಿಯ ಹಬ್ಬದ ಜೊತೆಗೆ ಡಾಕ್ಟರ್ ಶಿವಾನಂದ ಅವರ 75ನೇ ವರ್ಷದ ಕಾರ್ಯಕ್ರಮ ಮಾಡಬೇಕು. ಅದಕ್ಕೆ ಸಾರ್ವಜನಿಕವಾದಂಥ ಅಭಿನಂದನೆಯನ್ನು ಮಾಡಬೇಕು. ಅದನ್ನು ರಾಜ್ಯ ಮಟ್ಟದ ಒಂದು ಪತ್ರಕರ್ತರ ಒಂದು ಸಮಾವೇಶದಾಗೆ ಅದನ್ನು ಆ ಕಾರ್ಯಕ್ರಮ ರೂಪಿಸಬೇಕು. ಅದಕ್ಕೆ ಹರೀಶ್ ಪಟ್ವಾಳ ಸೂಕ್ತಬೇಕು. ವಿಭಿನ್ನ ರೀತಿಯಲ್ಲಿ ಸುಳ್ಳ್ಯದ ಅಭಿವೃದ್ಧಿ ಕಾರಣಕರ್ತಾಗಿ 2 ಸಾರಿ ಒಂದಿಷ್ಟು ಇದಕ್ಕೆ ಕಾರ್ಯಕ್ರಮವನ್ನು ಮಾಡಬೇಕು. ಮತ್ತೆ ನಮ್ಮ ಹೆಮ್ಮೆ ನಮ್ಮ ಊರು ಅದೆಲ್ಲ ನಡೀತಾ ಇರಬಹುದು. ಆದರೆ ನಮ್ಮ ಹೆಮ್ಮೆ ಸುದ್ದಿ. ನಮಗೆ ಇವತ್ತು ಆದ್ಯತೆ ಸುದ್ದಿ, ನಮಗೆ ಸುದ್ದಿಯೇ ಹಬ್ಬ. ಇದರಲ್ಲಿ ಒಂದು ಸೇರ್ಪಡೆ ಏನಂದರೆ, ನನಗೆ ನಾವು ಗುರುತಿಸುವ ಕಾರ್ಯಕ್ರಮ ಮಾಡುವಾಗ ಮರೆಯಾದವರ ಬಗ್ಗೆ, ಸುಳ್ಳ್ಯದಿಂದ ಮರೆಯಾದ ತುಂಬ ಸಾಧಕರಿದ್ದಾರೆ, ಅವರನ್ನು ಗುರುತಿಸುವಂಥ ಕಾರ್ಯಕ್ರಮ ಮಾಡೋದು. ಪ್ರತಿ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಮರೆಯಾದ ವ್ಯಕ್ತಿಗಳಿದ್ದಾರೆ, ತಾಲೂಕಿನ ಮಟ್ಟದಲ್ಲಿ ಒಟ್ಟಿಗೆ. ಆಗ ನಾವೇ ನೋಡ್ತೇವೆ, ಗ್ರಾಮದ ಹಬ್ಬದ ಆಚರಣೆ ಮಾಡುವಾಗ ಮರೆಯಾದವ್ರು ನೆನೆಸಿಕೊಳ್ಳೋದು ಭಾಳ ಮುಖ್ಯ. ಅದನ್ನು ಸೇರ್ಪಡೆ ಈ ಸತಿ ಮಾಡ್ತೀವಿ, ಕಳಿಸುತ್ತಿರಲಿಲ್ಲ. ಆ ಸೇರ್ಪಡೆಗೆ ಎಲ್ಲರೂ ಕೂಡ ಅವರವರ ಗ್ರಾಮದಲ್ಲಿ ಒಂದು ವ್ಯಕ್ತಿಯನ್ನು, ಮರೆಯಾದ ವ್ಯಕ್ತಿಯನ್ನು, ಒಬ್ಬರು ವ್ಯಕ್ತಿಯನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ಮಾಡಿ ಮತ್ತು ತಾಲೂಕು ಮಟ್ಟದಲ್ಲಿ ಅವನು ಗುರುತಿಸುವಂಥ ಕಾರ್ಯಕ್ರಮ ಮಾಡೋಣ. ಸುದ್ದಿ ಸುಳ್ಳಿಯ ಹಬ್ಬ ಪೂರ್ವಭಾವಿ ಸಭೆ, ಬಹುಶಃ ಇದನ್ನು ನಾವು ಯಾವುದೇ ರೀತಿಯಲ್ಲಿ ಹೇಳಿದರೂ ಮಾನ್ಯ ನಮ್ಮ ಡಾಕ್ಟ್ರ ತಲೆಯಲ್ಲಿ ಬೇರೆಯೇ ಹೊಳಿತಾ ಇರ್ತಾರೆ. ನಾವು ಹೇಳ್ಬೋದು ಮಾತ್ರ. ಅವರು ಇವತ್ತು ಹೇಳಿದರೆ ಇನ್ನು 2 ನಿಮಿಷದಲ್ಲಿ ಅದು ಚೇಂಜ್ ಆಗ್ತದೆ. ಯಾಕಂದರೆ ಅವ್ರ ಹತ್ರ ಆ ಥರದ ಕ್ರಿಯೇಟಿವ್ ಇದೆ. ಒಬ್ಬ ಕ್ರಿಯೇಟಿವ್ ಮನುಷ್ಯನಲ್ಲಿ ಮಾತ್ರ ಅದು ಸಾಧ್ಯ, ಎಲ್ಲರಿಂದ ಅದು ಸಾಧ್ಯ ಇಲ್ಲ. ಬಹುಶಃ ಕಳೆದ ಬಾರಿ ಮಾಡಿದಾಗ ನಾವೆಲ್ಲರೂ ಸುಳ್ಯ ತಾಲೂಕಿನಾದ್ಯಂತ ಎಲ್ಲ ನಾವು ಸಹಕಾರವನ್ನು ಕೊಡೋದ್ರ ಜೊತೆಯಲ್ಲಿ ಈ ಸಲವೂ ಕೂಡ ಬಹುಶಃ ಈಗಾಗಲೇ ಕಮಿಟಿಯನ್ನು, ಈ ಹಿಂದಿನ ಕಮಿಟಿ ಇದೆ, ಮತ್ತು ಹೊಸಬರನ್ನು ಸೇರಿಸುವಂಥದ್ದು. ಇನ್ನೊಂದು, ಯಾಕೆಂದರೆ ಸುದ್ದಿ ಬಳಗದಲ್ಲಿ ಇರುವಂಥವರಿಗೆಲ್ಲ ಇಡೀ ತಾಲೂಕಿನಾದ್ಯಂತ ಪರಿಚಯ ಇದೆ. ಯಾರನ್ನು ತಗೊಂಡ್ರೆ ಇದು ಆಗ್ಬೋದು ಅಂತ ಹೇಳುವಂಥ ಅವರಿಗೆ ಕಲ್ಪನೆ ಇದೆ. ನಾವು ಇಂಥವ್ರ ಹೆಸರೇ ಹೇಳಬೇಕಾಗಿಲ್ಲ. ಹಾಗಾಗಿ ಬಹುಶಃ ಇದನ್ನು ಯಶಸ್ವಿ ಅತ್ತ ನಾವೆಲ್ಲ ಒಂದು ಹೆಜ್ಜೆ ಮುಂದೆ ಇಡಬೇಕು, ನಾವೆಲ್ಲರೂ ಸೇರಿಕೊಂಡು. ಬಹುಶಃ ಅವರು ಕಮಿಟಿಯಲ್ಲಿ ಅವರನ್ನು ಮಾಡಿದ್ದಾರೆ, ಇವರನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆ ಇಲ್ಲ. ನಾವೆಲ್ಲರೂ ಸೇರಿಕೊಂಡು ಎಲ್ಲ ಸಹಕಾರಿ ಸಂಸ್ಥೆಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಒಂದು ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಸುದ್ದಿಗೆ 40 ವರ್ಷ, ಸುಳ್ಯ ತಾಲೂಕಿಗೆ 60 ವರ್ಷ. ಬಹುಶಃ ಇದು 2 ಕೂಡ ಒಟ್ಟಿಗೆ ಕೂಡಿ ಬಂದಿದೆ. ಪ್ರಮುಖರು ಹೇಳಿದಾಗೆ ಶಿವಾನಂದರು ಅವರ ತುಂಬ ಚಿಂತನೆಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ಕೆ ಇಳಿದಿದ್ದಾರೆ ಅಂತ ಹೇಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದ ಕಾರಣ ಈಗ ಗ್ರಾಮಗಳಲ್ಲಿ ಹೋಗುವಂಥದ್ದು ಹೇಳಿದರು, ಗ್ರಾಮಗಳಲ್ಲಿ ಭಾಳಷ್ಟು ಸಂಘ ಸಂಸ್ಥೆಗಳಿದೆ, ಯುವಕ ಮಂಡಲಗಳು, ಯುವತಿ ಮಂಡಲಗಳು, ಅದೇ ರೀತಿ ನಮ್ಮ ಮುಸ್ಲಿಂ ಧರ್ಮದ ಅಸೋಸಿಯೇಷನ್ಗಳು ಮತ್ತು ಪಂಚಾಯತ್ಗಳು, ಇವರೆಲ್ಲ ಕ್ರೋಢೀಕರಿಸಿ ಅಲ್ಲಿ ಒಳ್ಳೊಳ್ಳೆ ಸಂಘಟಕರಿದ್ದಾರೆ ಸರ್. ಅವರೊಂದು ಸಹ ಈ ಕಮಿಟಿಗಳಿಗೆ ಸೇರಿಸಿಕೊಂಡು ಅದೊಂದು ವಲಯವಾರು ಮತ್ತೊಂದು ಸಮಿತಿಗಳು ಮಾಡಿಕೊಂಡ್ರೆ ಮತ್ತಷ್ಟು ಚೆಂದಾಗಿ ಒಳ್ಳೆಯ ವಿಜೃಂಭಣೆಯಿಂದ ಇದನ್ನು ಮಾಡ್ಬೋದು. ಸುದ್ದಿಯ ಮೂಲಕ ಸುಳ್ಳ್ಯದ ಹಬ್ಬ ಈಗೆಲ್ಲ ಹೇಳಿದಾಗೆ ನಿಮ್ಮ ಹುಟ್ಟುಹಬ್ಬವನ್ನು ಕೂಡ ಅದೆಲ್ಲ ಸೇರಿಸಿಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ಸಂಘಟನೆ ಮಾಡ್ಬೋದು ಅಂತ ಅಭಿಪ್ರಾಯ. ಎಲ್ಲರಿಗೆ ನಮಸ್ಕಾರ. ಈ ದಿವಸ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ.
ಸುಳ್ಯದ ಬಗ್ಗೆ ಈಗಾಗಲೇ ಡಾಕ್ಟರ್ ಸುಮಾರು ಹೇಳಿದರು, ಹರೀಶ್ ಬಂಟ್ವಾಳ ಹೇಳಿದರು, ನಿತ್ಯಣ್ಣ ಹೇಳಿದರು, ಎಲ್ಲರೂ ಹೇಳಿದರು ಸುಳ್ಯ ಯಾವ ರೀತಿ ಇತ್ತು, ಯಾವ ರೀತಿ ಆಗಿದೆ ಇವತ್ತು ಅಂತೇಳಿ. ನನ್ನ ಪ್ರಕಾರ ಸುಳ್ಯಕ್ಕೆ ವಿಶೇಷವಾದ ಹೆಸರನ್ನು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನೀಡಿದ ವ್ಯಕ್ತಿಗಳಂದರೆ 3 ಜನ. ಒಂದು ಸನ್ಮಾನ್ಯ ದಿವಂಗತ ಕುರುಂಜಿ ವೆಂಕಟರಮಣಗೌಡರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ, ಹಾಸ್ಪಿಟಲ್ಗಳನ್ನ ಸ್ಥಾಪಿಸಿ, ಇಡೀ ಭೂಪಟದಲ್ಲೇ, ವಿಶ್ವದ ಭೂಪಟದಲ್ಲೇ ಸುಳ್ಯಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟದ್ದು ಸನ್ಮಾನ್ಯ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು. ಎರಡನೇ ವ್ಯಕ್ತಿ ಅಂತ ಹೇಳಿದರೆ ನಮ್ಮ DV ಸದಾನಂದ ಗೌಡರು. ಮುಖ್ಯಮಂತ್ರಿಯಾಗಿ ಸುಳ್ಯದ ಹಳ್ಳಿಯಿಂದ ಮಂಡ್ಯಕೋಲಿಂದ ಹೋದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ, ಕೇಂದ್ರ ಸಚಿವರಾಗಿ ನಮ್ಮ ಇಡೀ ದೇಶಕ್ಕೆ, ರಾಜ್ಯಕ್ಕೆ, ನಮ್ಮ ಈ ಭಾಗದ ಜನರಿಗೆ ಒಂದು ಹೆಸರನ್ನು ತಂದು ಕೊಟ್ಟವರು DV ಸದಾನಂದ ಗೌಡರು. ಮೂರನೇ ವ್ಯಕ್ತಿ ಯಾರು ಅಂತ ಹೇಳಿದರೆ ಸನ್ಮಾನ್ಯ ಡಾಕ್ಟರ್ UP ಶಿವಾನಂದರವರು. ಅವರು ಕಡಿಮೆ ಅಲ್ಲ, ನಾನು 3ನೇ ಸ್ಥಾನ ಯಾಕೆ ಕೊಟ್ಟೆ ಅಂತ ಅಲ್ಲ, ಸ್ಥಾನ ಇಲ್ಲ ಅಲ್ಲಿ, ಮೂರನೇ ಸಲ ಹೇಳಿದೆ, ಅವರು ನಮ್ಮ ಎದುರುಗಡೆ ಇದ್ದಾರೆ, ಅದಕ್ಕೆ ನಾನು 3ನೇ ವ್ಯಕ್ತಿಯ ಹೆಸರು ಹೇಳಿದ್ದೇನೆ. ಡಾಕ್ಟರ್ ಶಿವಾನಂದರಿಂದಾಗಿ ಸುಳ್ಯಕ್ಕೆ ಒಂದು ಹೆಸರು ಬಂದಿದೆ. ಸುದ್ದಿ ಬಿಡುಗಡೆ ಪತ್ರಿಕೆ ಮೂಲಕ ಅವರು ಸುಳ್ಯದಲ್ಲಿ ಪ್ರಾರಂಭಿಸಿದ ಆಂದೋಲನ, ಅವತ್ತು ಯಾವ ರೀತಿ ಆ ಗಾಯತ್ರಿ ನರ್ಸಿಂಗ್ ಹೋಮ್ನಲ್ಲಿರುವಾಗ ಅವರು ಪ್ರಾರಂಭ ಮಾಡಿದ ಕೆಲಸಗಳು ತುಂಬ ಅದು ಅದ್ಭುತವಾಗಿ ರೂಪುಗೊಂಡು ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಪತ್ರಿಕೆಗಳು ಪ್ರಾರಂಭವಾಗಿ ಸುಳ್ಯದ ಜನಮಾನಸದಲ್ಲಿ ಉಳಿದಂಥ ಒಂದು ಪತ್ರಿಕೆ ಅಂದರೆ ಸುದ್ದಿ ಬಿಡುಗಡೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಸುದ್ದಿಗೆ 40, ಸುಳ್ಯಕ್ಕೆ 60, ನಮಗೆ ಸರಿಗೆ 75ರ ಸಂಭ್ರಮದಲ್ಲಿ ನಾವಿದ್ದೇವೆ. 8ನೇ ತರಗತಿಯಿಂದೇ ಓದ್ತಾ ಇದ್ದಂಥ ಇವತ್ತಿಗೂ ನಾನು ಸುದ್ದಿ ಬಿಟ್ಟಿಲ್ಲ. ಒಂದು ಸಮಯದಲ್ಲಿ ಸುದ್ದಿ ನಿಲ್ಲುವಂತಹ ಒಂದು ಬಂದಾಗುವಂಥ ಸಂದರ್ಭದಲ್ಲಿ ಕೂಡ ನಾನು ನನ್ನ ಮನೆಯವರ ಜೊತೆ ಕೂಡ ಬಂದು ಆ ಒಂದು ಇದರಲ್ಲಿ ಭಾಗವಹಿಸಿದ್ದೆ. ಅಂದಿಗೂ ಇದ್ದೆ, ಇವತ್ತಿಗೂ ಇದ್ದೇನೆ, ಮುಂದೆಯೂ ಇದ್ದೇನೆ. ಪತ್ರಿಕೆ ಆದಷ್ಟು ಮುಂದುವರೆದಿದೆ. ಯಾವಾಗಲೂ ನಮ್ಮನ್ನು ಬೆಳೆಸಿದ್ದು ಪತ್ರಿಕೆ. ಎಲ್ರಿಗೂ ನಮಸ್ಕಾರ. ನಾನು 15 ವರ್ಷಗಳ ಮೊದಲಿನ ಇದರಲ್ಲಿ ಎಲ್ಲ ಗೋಷ್ಠಿಗಳಲ್ಲೂ ಭಾಗವಹಿಸಿದ್ದೇನೆ. ಸುಬ್ರಹ್ಮಣ್ಯದಲ್ಲೂ ಮಹಿಳಾ ಗೋಷ್ಠಿಯಲ್ಲೂ ಎಲ್ಲ ಗೋಷ್ಠಿಗಳಲ್ಲಿ 2 ಗೋಷ್ಠಿಗಳು ಬಿಟ್ಟು ಹೋಗಿತ್ತಷ್ಟೇ. ಬಾಕಿ ಅಜ್ಜ ಅವರ ಗ್ರಾಮದಿಂದ 5 ಜನಗಳನ್ನು ಕರ್ಕೊಂಡ್ಬಂದು ಎಲ್ಲ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ. ಮುಂದೆಯೂ ನಿಮ್ಮ ಎಲ್ಲ ಇದಕ್ಕೂ ನನ್ನ ಸಹಕಾರ ಇದೆ. ಅದೇ ಶಶ್ಮಿ ಭಟ್ ಹೇಳಿದಾಗೆ ಅಜ್ಜ ಅವರ ಗ್ರಾಮದಲ್ಲಿ ಎಲ್ಲದಕ್ಕೂ ನಾವು ಕೈ ಜೋಡಿಸ್ತೇವೆ ಅಂತ ಹೇಳ್ತೇವೆ. ನಾವಿಬ್ಬರು ಅಜ್ಜ ಅವರ ಗ್ರಾಮದವರಿದ್ದೇವೆ. ಸುದ್ದಿಗೆ 40, ಸುಳ್ಯಕ್ಕೆ 60 ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ UP ಶಿವಾನಂದ ಅವರೇ, ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ಅರ್ಧದಲ್ಲಿ ಬಂದಾಗ ಏನು ಅಂತ ಹೇಳುವಂಥದ್ದನ್ನು ಅವರು ಹೇಳಿದರು. ಏನು ಅರ್ಥ ಆಗೋದಿಲ್ಲ ಯಾವುದೇ ಸಭೆಯಲ್ಲಿ, ಅರ್ಧದಲ್ಲಿ ಬಂದಾಗ ಯಾವುದು ಅರ್ಥವಾಗದ ಸ್ಥಿತಿ. ಈಗಾಗಲೇ 2-3 ಜನ ಮಾತಾಡೋದನ್ನು ನೆನಪಿಸಿಕೊಂಡಿದ್ದೇನೆ. ವಿಶೇಷವಾಗಿ ಸುಳ್ಯ ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಶಿಕ್ಷಣ ಇರ್ಬೋದು, ಅಥವಾ ಅಭಿವೃದ್ಧಿ ಇರ್ಬೋದು, ಅಥವಾ ಬೇರೆ ಬೇರೆ ಪತ್ರಿಕೋದ್ಯಮ ಇರ್ಬೋದು, ಎಲ್ಲದರಲ್ಲೂ ಸುಳ್ಯ ಮುಂದುವರಿತಾ ಇದೆ, ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುದ್ದಿಗೆ 40 ವರ್ಷ ಆದ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಕಾರ್ಯಕ್ರಮಗಳು ಆಗಬೇಕು ಅಂತ ಹೇಳುವ ಹಿನ್ನೆಲೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಅತ್ಯಂತ ಯಶಸ್ವಿಯಾಗಲಿ. ಏನು ನಾವು ಹಿಂದೆ ಇದ್ದೇವೆ, ಸುಳ್ಯ ಕೆಲವು ವಿಭಾಗಗಳಲ್ಲಿ ಹಿಂದೆ ಇದ್ದೇವೆ, ಅದರಲ್ಲಿ ನಾವು ಮುಂದುವರಿಯುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಸಾಕಾರ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ಸುಳ್ಯ 60 ಮತ್ತು ಸುದ್ದಿ 40 ಈ ಕಾರ್ಯಕ್ರಮದ ನಾನು ಹರೀಶಣ್ಣ ಮಧ್ಯದಲ್ಲಿ ಬಂದಿದ್ದೇವೆ. ಸೇರಿರುವ ಎಲ್ಲ ಪ್ರಮುಖರೇ, ಸುದ್ದಿ ಬಗ್ಗೆ ಭಾಳಷ್ಟು ಜನ ಮಾತಾಡಿದ್ದಾರೆ. ನಾನು ಕೂಡ ಚಿಕ್ಕಂದಿನಿಂದಲೇ ಒಂದು ಚಹಾ ಕುಡಿಯೋದಿದ್ದರೂ ನನ್ನೊಂದು ಪತ್ರಿಕೆಯ ಓದುವ ಪ್ರೇಮಿ. ಒಂದು ಚಹಾ ಕುಡಿಯೋದಿದ್ರು ಮೊದಲು ತಗೊಳ್ಳೋದು ಒಂದು ಪೇಪರ್. ಅದು ಕೂಡ ಇವತ್ತು ಕೂಡ ಎಷ್ಟೋ ವರ್ಷದಿಂದ ಉದಯವಾಣಿ ಮತ್ತು ಸುದ್ದಿ ಬಿಡುಗಡೆ ನನ್ನ ಮನೆ ಬರ್ತಾ ಇದೆ. ಅದಲ್ಲದೆ ಒಂದು ಮಾಧ್ಯಮ ಒಂದು ಎಲ್ಲ ಕ್ಷೇತ್ರದಲ್ಲಿ ಪ್ರಾಮುಖ್ಯ ಪಡೆಯುತ್ತದೆ. ಯಾಕೆ ಅಂತೇಳಿದರೆ ನನ್ನ ವೈಯಕ್ತಿಕ ಜೀವನದಲ್ಲಿ ಸುದ್ದಿ ಅನೇಕ ಮಹತ್ತರವಾದ ಬೆಳವಣಿಗೆಗೆ ನನ್ನ ಕೆಲಸ ಕಾರ್ಯಗಳಲ್ಲಿ ಮತ್ತು ನನ್ನ ಪಂಚಾಯತಿನ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂತೇಳಿದರೆ ನಾವೇನೇ ಒಳ್ಳೆ ಮಾಡಿದರೂ, ನಮ್ಮ ಒಳ್ಳೆ ಕೆಲಸ ಮಾಡಿದರೂ ಸಾಮಾಜಿಕವಾಗಿ ಅದನ್ನು ಹೊರ ಜಗತ್ತಿಗೆ ತಿಳಿಸುವಂಥ ಪ್ರಯತ್ನ ಒಂದು ಮಾಧ್ಯಮ ಇದ್ದರೆ ಮಾತ್ರ ಆಗ್ತದೆ. ನಾವು ಎಷ್ಟೇ ಮಾಡಿದರೂ ನಮ್ಮ ತಪ್ಪುಗಳನ್ನು ಮತ್ತು ಸರಿಗಳನ್ನು ತಿಳಿಸುವಂಥ ಪ್ರಯತ್ನ ಆದರೆ ಮಾತ್ರ ಅದು ಸಮಾಜ ಒಂದೇ ರೀತಿ ಒಳ್ಳೆ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ಕೂಡ ಹಾಗೆ ನಮ್ಮನ್ನು ಟೀಕೆ ಮಾಡುವವರು ಕೂಡ ಬೇಕಾಗ್ತದೆ. ಟೀಕೆ ಇಲ್ಲ ಇದ್ದರೆ ನಾವು ಹೋದ ದಾರಿಯೇ ಸರಿ ಅಂತ ಆಗ್ತದೆ. ಹಾಗಾಗಿ ಎಲ್ಲ ಅಂಕುಡೊಂಕುಗಳನ್ನು ಸರಿ ಮಾಡುವ ನಿಟ್ಟಿನಲ್ಲಿ ಸುದ್ದಿ ಸುಳ್ಯದಲ್ಲಿ
ಒಂದು ರಾಜಕೀಯ ಕ್ಷೇತ್ರವಾಗಿ ಆಗಿರ್ಬೋದು, ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಇರ್ಬೋದು, ಸುದ್ದಿ ಮಹತ್ತರ ಪಾತ್ರ ವಹಿಸಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಷ್ಟು ವರ್ಷಗಳಲ್ಲಿ. ಯಾಕೆ ಅಂತೇಳಿದರೆ ಅನೇಕ ಬೇಕು ಬೇಡುಗಳ ಬಗ್ಗೆ ಒಂದು ಪಟ್ಟಿ ಮಾಡಿ ಏನು ಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕೂಡ ಒಂದು ಕೆಲಸ ಮಾಡಿದೆ. ಆ ನಿಟ್ಟಿನಲ್ಲಿ ಸುಳ್ಯದ ಅಭಿವೃದ್ಧಿಯಲ್ಲಿ ಸುದ್ದಿಯ ಪಾತ್ರ ಮಹತ್ತರವಾದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಇವತ್ತು ಏನು ಹಮ್ಮಿಕೊಂಡಿದ್ದೀರಿ 40ರ ಒಂದು ಇದು ನಮ್ಮೂರು ನಮ್ಮ ಹೆಮ್ಮೆ, ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏನು ನಿಮಗೆ ಸಹಕಾರ ಕೊಡಲಿಕ್ಕೆ ಸಾಧ್ಯ ಇದೆಯೋ ಅದನ್ನೆಲ್ಲ ಸಹಕಾರವನ್ನು ಕೊಡಲಿಕ್ಕೆ ನಮ್ಮ ಆಡಳಿತ ಮಂಡಳಿ ಸದಾ ಸಿದ್ಧ ಇದೆ. ನಿಮ್ಮೊಟ್ಟಿಗೆ ನಾವು ಕೈ ಜೋಡಿಸಲಿಕ್ಕೆ ಬದ್ಧರಾಗಿದ್ದೇವೆ. ಹಿಂದೆಯೂ ಕೂಡ ನಿಮ್ಮೊಟ್ಟಿಗೆ ನಾವು ಇದ್ದೇವೆ, ಮುಂದೆಯೂ ಕೂಡ ನಾವು ಇರ್ತೇವೆ. ಹಾಗಾಗಿ ನಮ್ಮ ಪಂಚಾಯತ್ನ ಎಲ್ಲ ಅಭಿವೃದ್ಧಿಯಲ್ಲಿ ಸುದ್ದಿಯು ಮಹತ್ತರ ಹರಿಶಣ್ಣ ಇರ್ಬೋದು, ಕೃಷ್ಣಣ್ಣ ಇರ್ಬೋದು, ಅವರು ನಮ್ಮೊಟ್ಟಿಗೆ ನಮ್ಮ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಬೆನ್ನು ತಟ್ಟಿ ಅದನ್ನು ಪ್ರಸಾರ ಮಾಡಿದಿರಿ. ಹಾಗಾಗಿ ಅರಂತೋಡು ಪಂಚಾಯತ್ ಒಂದು ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಗಳಿಸಿರುವಂಥ ಪಾತ್ರದಲ್ಲಿ ನಿಮ್ಮ ಪಾತ್ರ ಇದೆ. ಹಾಗಾಗಿ ಅದಕ್ಕೆ ನಾನು ಪಂಚಾಯತ್ನ ಆಡಳಿತ ಮಂಡಳಿಯ ಅಧ್ಯಕ್ಷನಾಗಿ ನಾನು ಚಿರಋಣಿ ಅಂತ ಹೇಳ್ತಾ ನಿಮಗೆ ಸಹಕಾರ ಕೊಡಲಿಕ್ಕೆ ಸದಾ ಬದ್ಧ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸುದ್ದಿ ಸುಳ್ಳಿ ಹಬ್ಬದ ಪೂರ್ವಭಾವಿ ಸಭೆಯ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಒಂದೆರಡು ವಿಚಾರ ಮಾತಾಡಲಿಕ್ಕೆ ನಾನು ಸಂತೋಷ ಪಡ್ತಿದ್ದೇನೆ. ಎಲ್ಲ ಹಿರಿಯರು, ಅತಿರಥರು, ಸುಳ್ಯದ ಎಲ್ಲರೂ ವೇದಿಕೆಯಲ್ಲಿ ಕಾಣ್ತಿರೋದು ತುಂಬ ಸಂತೋಷದ ವಿಚಾರ. ನಾನು 1985ರಲ್ಲಿ 50 ಪೈಸೆಯನ್ನು ಕೊಟ್ಟು ಪ್ರತಿದಿನ ಬೆಳಿಗ್ಗೆ ಕಾಫಿ ಕುಡಿಯಲಿಕ್ಕೆ ಮೊದಲು ನಿಮ್ಮ ಈ ಸುಳ್ಯದ ವಿಚಾರಗಳ ಸುದ್ದಿಯನ್ನು ಓದಿಕೊಂಡು ಸಂತೋಷ ಪಡ್ತಿದ್ದೆ. ಇವತ್ತು ಸುಳ್ಯ ಸುದ್ದಿಗೆ 40 ವರ್ಷ ಆಯಿತು, ಡಾಕ್ಟ್ರಿಗೆ 75 ವರ್ಷ ಆಯಿತು. ಈ ಒಂದು ಸುಳ್ಯದ ಕಾರ್ಯಕ್ರಮ ತುಂಬ ಒಂದು ಅವಿಸ್ಮರಣೀಯ ಒಂದು ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ. ಈ ಸಂದರ್ಭದಲ್ಲಿ ಜಾಲ್ಸೂರಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಜಾಲ್ಸೂರು ತಗೊಳ್ತಿದ್ದರು. ನಾವೆಲ್ಲರೂ ನಮ್ಮ ಜಾಲ್ಸೂರಿನವರು ತುಂಬ ಸಹಕಾರ ಕೂಡ ಕೊಟ್ಟಿದ್ದೇವೆ, ಯಶಸ್ವಿ ಕೂಡ ಆಗ್ತಿತ್ತು. ಆದ ಕಾರಣ ಮುಂದಿನ ದಿನಗಳಲ್ಲಿ ಬರುವಂಥ ಈ ಒಂದು ಉತ್ತಮವಾದ ಕಾರ್ಯಕ್ರಮಕ್ಕೆ ನಮ್ಮ ಜಾಲ್ಸೂರಿನಿಂದ ಏನು ಸಹಕಾರ ಬೇಕೋ ಅದನ್ನು ನಾವು ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ನಾನು ಹೇಳ್ತಿದ್ದೇನೆ. ಹಾಗೆ ಈ ಮುಂದಿನ ಕಾರ್ಯಕ್ರಮಗಳಲ್ಲಿ ಕೂಡ ಒಂದೆರಡು ವಿಚಾರಗಳನ್ನು ತಮ್ಮ ಮುಂದೆ ನನ್ನ ಸಲಹೆಗಳನ್ನು ಕೂಡ ನಾನು ಹೇಳ್ತೇನೆ. ಒಂದು, ಜಾಲ್ಸೂರಿಂದ ಸುಳ್ಯಕ್ಕೆ ಒಂದು ಕ್ರಾಸ್ ಕಂಟ್ರಿ ಹಾಕಬೇಕು ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದ ಡಾಕ್ಟ್ರ ಒಂದು ಯಾವುದು ಇದು ಏನು ಅಂತ ಹೇಳಿದರೆ ಡಾಕ್ಟ್ರನ್ನು ಅಭಿನಂದಿಸುವ ಕಾರ್ಯಕ್ರಮ ಆಗಿರ್ಬೋದು, ಸುಳ್ಯ ಸುದ್ದಿಯ ಕಾರ್ಯಕ್ರಮ ಆಗಿದೆ, ಒಟ್ಟಿಗೆ ಮಾಡಿದರೂ ಕೂಡ ಚೆನ್ನಾಗಿ. ಒಂದು ಯಾಕೆಂದರೆ ಸುಮಾರು 15 ವರ್ಷಗಳ ಹಿಂದೆ ನನಗೆ ನೆನಪಿದೆ, ಜಾಲ್ಸೂರಿಂದ ಸುಳ್ಯಕ್ಕೆ ಕ್ರಾಸ್ ಕಂಟ್ರಿ ಆಗಿತ್ತು. ಅದು ಸುದ್ದಿಯವರು ಮಾಡಿದ್ದಾನೆ, ಯಾರಂತ ನನಗೆ ನೆನಪಿಲ್ಲ. ಬಹುಶಃ ಅಜ್ಜವರದೊಬ್ಬರು ರಾಘವ್ ಅಂತ ಹೇಳುವವರು ವಿನ್ ಆಗಿದ್ದರು, ಅದು ಕೂಡ ನನಗೆ ನೆನಪಿದೆ. ಆದರೆ ಆ ಕಾರ್ಯಕ್ರಮ ಹಮ್ಮಿಕೊಂಡವರು ಯಾರು ಅಂತ ನನಗೆ ಗೊತ್ತಿಲ್ಲ. ಆದ ಕಾರಣ ಆ ಒಂದು ವಿಚಾರ ಅದು ನಿಮ್ಮ ಕಾರ್ಯಕ್ರಮದಲ್ಲಿ ನಾವು ಸೇರಿಸಿಕೊಳ್ಬೇಕು ಅಂತ ನಾನು ಹೇಳ್ತಿದ್ದೇನೆ. ಎರಡನೇ ವಿಚಾರ ಅಂತ ಹೇಳಿದರೆ, ನಮ್ಮ ಜಾಲ್ಸೂರು, ಕನಕಮಜಲು, ಅಜ್ಜಾವರ, ಮಂಡಕೋಲು ಈ ಕೇಂದ್ರವಾಗಿ ಜಾಲ್ಸೂರು ಇದೆ. ಅಲ್ಲಿ ಬಹುಶಃ ಡಾಕ್ಟರ್ ಹೆಸರಿನಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿದರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ಕೂಡ ನಾನು ಕೊಡ್ತಿದ್ದೇನೆ. ಇನ್ನು ಕ್ರಾಸ್ ಕಂಟ್ರಿಯಲ್ಲಿ ಹೆಚ್ಚಿಗೆ ಸ್ವಲ್ಪ ಮುಂದುವರಿಸಿ ನಾನು ಹೇಳೋದಾದರೆ, ಜಾಲ್ಸೂರಿನಿಂದ ಸುಳ್ಯಕ್ಕೆ, ಪೈಚಾರಿಂದ ಮಹಿಳೆಯರಿಗೆ ಸುಳ್ಯಕ್ಕೆ ಕೊಡೋದು ಒಳ್ಳೆಯದು ಅಂತ ಹೇಳುವಂಥ ಒಂದು ಅಭಿಪ್ರಾಯ ಕೂಡ ನಾನು ತಮ್ಮ ಮುಂದೆ ಇಡ್ತಿದ್ದೇನೆ. ಹಾಗೆ ಸುಳ್ಯ ಸಭಾ ತುಂಬ ಅದ್ಧೂರಿಯಾಗಿ ಆಗಲಿ, ಡಾಕ್ಟ್ರಿಗೆ ಶುಭವನ್ನು ಕೂಡ 75ನೇ ವರ್ಷದ ಶುಭವನ್ನು ಕೂಡ ಹಾರೈಸಿದ ನಮ್ಮ ಜಾಲ್ಸೂರಿನ ಪ್ರತಿ ಜನ ವತಿಯಿಂದ ನಾನು ಹಾರೈಸ್ತಿದ್ದೇನೆ. ಅವರಿಗೆ ಶುಭವಾಗಲಿ, ಸುದ್ದಿಗೆ ಶುಭವಾಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ಆತ್ಮೇರೆ, ಭಾಳ ಒಳ್ಳೆಯ ಸಭೆಯಲ್ಲಿ ನಾವಿದ್ದೇವೆ. ಈಗ ಸುದ್ದಿಗೆ 40 ಸುಳ್ಳಿ ಹಬ್ಬ ಅಂತಕ್ಕಂಥ ಒಂದು ಸ್ಲೋಗನ್ ಅಡಿಯಲ್ಲಿ ಒಂದು ಕಾರ್ಯಕ್ರಮ ಮಾಡೋ ಬಗ್ಗೆ ರೂಪುರೇಷೆಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಭಾಳ ಸಂತೋಷ. ಒಂದು ಇದು ಯಾಕೆಂದರೆ ಇವತ್ತು ಒಂದು ಸೌಹಾರ್ದತೆಯನ್ನು ಮಾಡಬೇಕಾದ್ರೆ ಸುದ್ದಿ ಆಗಬೇಕು. ಈಗ ನಾನು ಯಾವ ಪಕ್ಷದಲ್ಲಿ ಇಲ್ಲ, ನಾನು ಹೇಳಿದ್ದು ಅದಕ್ಕೆ ಬೇಕಾಗಿ ಒಂದು ಸೌಹಾರ್ದತೆಯನ್ನು ಗ್ರಾಮಗಳಲ್ಲಿ ಮೂಡಿಸ್ಬೇಕಂತ ನಮ್ಮಲ್ಲಿ ಇದೆ. ಇನ್ನೂ ಅದನ್ನು ಗಟ್ಟಿಗೊಳಿಸಬೇಕು. ಅದು ಡಾಕ್ಟರ್ ಯು ಪಿ ಶಿವಾನಂದರಿಗೆ ಆಗ್ತದೆ ಅಂತ ನಾನು ಅವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳ್ತೇನೆ. ಒಂದು ಪಕ್ಷ ಹೋದರೆ ಒಂದು ಪಕ್ಷ, ಅದು ಆ ಪಕ್ಷ, ಈ ಪಕ್ಷ, ಆ ಜಾತಿ, ಈ ಧರ್ಮ ತಿಳ್ತಕ್ಕಂಥ ಕೆಲವು ಗೊಂದಲಗಳಿಂದ ನಮ್ಮಲ್ಲಿ ಅಭಿವೃದ್ಧಿ ಕುಂಠಿತ ಆಗ್ತದೆ. ಗ್ರಾಮಗಳಲ್ಲಿ ಅದು 4G ಆಗಬೇಕು, 3G ಆಗಬೇಕು, ಅದು ಆ ಪಕ್ಷದವ್ರು ಮಾಡ್ತಾರೆ, ನಾವು ಬೇಡ, ಅದಕ್ಕೆ ನಾವು ಸಲ ಕೊಡೋದಿಲ್ಲ, ಆಬ್ಜೆಕ್ಷನ್ ಹಾಕುವ. ಅಥವಾ ಇನ್ನೊಂದು ಯೋಜನೆಗಾದರೆ ಅದು ಇನ್ನೊಂದು ಅವರು ಮಾಡೋದು, ನಾನು ಅವನಿಗೆ ಸಪೋರ್ಟ್ ಇಲ್ಲ. ಕರೆಂಟ್ ಇದ್ದಾಗ ವಿಷಯದಲ್ಲಿ KBಗಾದರೆ ಯಾವಾಗ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕಂತಾರೆ, ನಿಮ್ಮ ಸಣ್ಣವ ಆದರೂ ಸಹ ಅಭಿವೃದ್ಧಿ ಬೇಕಾದರೆ ಒಮ್ಮತ ಬೇಕು. ಪಕ್ಷಾತೀತವಾಗಿ ಒಂದು ಒಳ್ಳೆಯ ಕೆಲಸಕ್ಕೆ ನಮ್ಮ ಸಪೋರ್ಟ್ ಬೇಕು.
ಅದನ್ನು ಸುದ್ದಿ ಈ ಒಂದು 40 ಸುಳ್ಳಿ ಹಬ್ಬದಲ್ಲಿ ಆಗಬೇಕು ಅಂತ ನಾನು ಅಭಿಪ್ರಾಯ ಕೊಡ್ತೇನೆ ವಿಷಯವಾಗಿ. ಇದರಲ್ಲಿ ನಾನು ಹೇಳಿದಾಗೆ ಮತ್ತೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಇದಾಗಬೇಕು. ಇನ್ನೊಂದಷ್ಟು ವರ್ಷ ಕಾಲ ಒಂದು ಒಳ್ಳೆಯ ಸೌಹಾರ್ದ ರೀತಿಯಲ್ಲಿ ಬದುಕತಕ್ಕಂಥ ನೆಲೆಗಟ್ಟು ಆಗಬೇಕು. ಅದು ಸುದ್ದಿಗೆ 40 ಮತ್ತು ಈ ಒಂದು ರೀತಿಯಲ್ಲಿ ಆಗಲಿಕ್ಕೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಅವ್ರು ಹೇಳಿದಾಗೆ ನಾವು ಕಳೆದ 15 ವರ್ಷಗಳ ಹಿಂದೆ ಮಾಡಿದಾಗ ತುಂಬ ಜನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಉದಾಹರಣೆಗೆ ಸಂಪಾಜಿ NS ದೇವಿಪ್ರಸ್ ಇರ್ಬೋದು, ಅಂಥ ಕೆಲವು ಘಟಾನುಘಟಿಗಳನ್ನು ರಾಜಕೀಯ, ಸಾಮಾಜಿಕ, ಊರಿಗೆ ಅಭಿವೃದ್ಧಿ ಕೊಟ್ಟವರನ್ನ ನಾವು ಕಳ್ಕೊಂಡಿದ್ದೇವೆ. ಅವರನ್ನ ಈ ಒಂದು ಸಂದರ್ಭದಲ್ಲಿ ಅಟ್ಲೀಸ್ಟ್ ಗ್ರಾಮದಲ್ಲಿ ಒಂದು ದಿವಸ ಕಾರ್ಯಕ್ರಮ ಮಾಡಿದಾಗ ಅವರ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ. ಈಗ ಉದಾಹರಣೆ ಕೊಡ್ತುಕೊಳ್ಳಿ ಲಿಂಗಪ್ಪ ಗೌಡ್ರು ಅಂತ ನಾನು ಹೇಳೋದು, ಒಬ್ಬ ಅತ್ಯುತ್ತಮ ಕೃಷಿಕ ಕೊಡುಗೆ ಕೊಟ್ಟಿದ್ದಾರೆ. ಅಂಥ ಹಳ್ಳಿಯಲ್ಲಿ ಕೆಲವು ಗ್ರಾಮದಲ್ಲಿದ್ದಾರೆ. ಅಂಥವರನ್ನು ಒಂದು ದಿವಸ ಆ ಒಂದು ಗೋಷ್ಠಿಯಲ್ಲಿ ಅವರು ನೆನಪು ಮಾಡ್ತಕ್ಕಂಥ ಆ ಒಂದು ಬರದಿರಲಿ ಆದರೆ ನಾವು ಹೇಳ್ತಕ್ಕಂಥ ನಿಮ್ಮಲ್ಲಿ ಪತ್ರಿಕೆ ಬರ್ತಕ್ಕಂಥ ಆದರೆ ಒಂದಷ್ಟು ಮಕ್ಕಳಿಗೆ ಅದರ ಬಗ್ಗೆ ಜ್ಞಾನ ಬರ್ತದೆ ಮತ್ತು ಹಳ್ಳಿಯ ಉತ್ಸಾಹ ಆಗಬೇಕು. ನೀವು ಹೇಳಿದಾಗೆ ಹಳ್ಳಿಯಲ್ಲಿ ಎಲ್ಲರೂ ಸೇರಿಕೊಂಡು ಆ ಒಂದು ಗ್ರಾಮ ಉತ್ಸಾಹ ಆಗಬೇಕು. ಅದಾದರೆ ತಾಲೂಕು ಉತ್ಸಾಹಕ್ಕೆ ಬರ್ತದೆ. ಅಲ್ಲಿ ಹೇಳಿದಾಗ ಎಲ್ಲರೂ ಸೇರಿಕೊಂಡು ಪ್ರತಿಭೆಗಳನ್ನು ಗುರುತಿಸ್ತಕ್ಕಂಥ ಅಥವಾ ಬೇರೆ ಬೇರೆ ವೃತ್ತಿಯಲ್ಲಿರ್ತಕ್ಕಂಥ. ಈಗ ಇವತ್ತು ಸಹ ಒಂದು ಅಡಿಕೆ ತೆಗೆಯುವವನು ಸಹ ಅವ ಭಾಳ ಒಳ್ಳೆಯ ಕಠಿಣ ಕೆಲಸಗಾರ. ಅಡಿಕೆ ತೆಗೆಯುವ ಮತ್ತು ಔಷಧಿ ಬಿಡುವ ಅಥವಾ ಸಾಕಷ್ಟು ಕೆಲಸ ಮಾಡುವವರು ಪ್ರಾಮಾಣಿಕ. ಇವತ್ತು ತುಂಬ ಲೀಟ್ರ್ ಹಾಲನ್ನು ಹಾಕುವುದು, ದಿವಸಕ್ಕೆ 200-300 ಲೀಟ್ರ್ ಹಾಕುವವರು ನಮ್ಮಲ್ಲಿ ಕೆಲವರು ಇದ್ದಾರೆ. ಅದು ಅದ್ಭುತ ಕೆಲಸ. ನಾವು ಇವತ್ತು ಮೈಕದಿದ್ರೆ ಮಾತಾಡ್ಬೋದು ಆದರೆ ಅದು ಗೊತ್ತಿದೆ. ಅಂಥ ಕೆಲವು ಕಠಿಣ ಕೆಲಸದವ್ರನ್ನ ಅಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಲಿ. ಮತ್ತು ಊರಿನಲ್ಲಿ ಇವತ್ತು ಸಶ್ಮಿ ಭಟ್ ಹೇಳಿದಾಗೆ ಒಂದು ಯುವಕ ಮಂಡಳ, ಯುವತಿ ಮಂಡಳ, ಮಹಿಳಾ ಮಂಡಳ ಅಂತ ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಒಂದು ಸಾಂಸ್ಥಿಕ ಕಾರ್ಯಕ್ಕೆ ಅನ್ಬೋದು, ಅವರನ್ನು ಗುರುತಿಸ್ತಕ್ಕಂಥ ಆಗಲಿ. ಈಗ 15 ವರ್ಷ ನಂತರ ಈಗಿನ ಯುವಕರು ತುಂಬ ಜನ ಬೆಳೆದಿದ್ದಾರೆ, ಒಳ್ಳೊಳ್ಳೆಯ ಪೊಸಿಷನ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಸಮಾಜ ಕೊಡುಗೆ ಕೊಡ್ತಿದ್ದಾರೆ. ಈಗ ಉದಾಹರಣೆ ಗ್ರಾಮ ಪಂಚಾಯತಿಗಳ ಅಧ್ಯಕ್ಷಗಳಾಗಿ ಅಥವಾ ಸಹಕಾರ ಸಂಘದ ಅಧ್ಯಕ್ಷಗಳಾಗಿ ಒಳ್ಳೆಯ ನಡೆಯನ್ನು ಇಟ್ಟುಕೊಂಡು ಒಂದು ಒಳ್ಳೆಯ ಡಿವಿಡೆಂಟ್ ಕೊಡ್ತಕ್ಕಂಥದ್ದು ಒಳ್ಳೆಯ ಸಂಘಟನೆ. ಅದು ಒಳ್ಳೆಯ ಪಂಚಾಯತಿಯನ್ನು ನಡೆಸ್ತಕ್ಕಂಥದ್ದು ಒಂದು ಒಳ್ಳೆಯ ಅಧ್ಯಕ್ಷತೆ, ಒಳ್ಳೆಯ ಎಬಿಲಿಟಿ ತಕ್ಕಂಥ ಅವರನ್ನು ಗುರುತಿಸುವ ಅದನ್ನು ಗ್ರಾಮಗಳಿಗೆ ಮಾಡಿ ಒಂದು ಮಹಿಳಾ ಮಂಡಲದ ಅಧ್ಯಕ್ಷರಾಗಿಯೋ ಅಥವಾ ಸಂಜೀವನಿ ಒಕ್ಕೂಟ ಬೇರೆ ಬೇರೆ ಸಹಾಯ ಸಂಘಗಳ ಮೂಲಕ ಸಮಾಜದ ಮಹಿಳೆಯರು ಇವತ್ತು ಒಳ್ಳೆಯ ಮುಖ್ಯ ದಾರಿಗೆ ಬಂದು ಸಮಾಜಕ್ಕೆ ಊರಿಗೆ ಕೊಡ್ತಾರೆ. ಇವತ್ತು ನಿಮ್ಮ ಊರಲ್ಲಿ ನೋಡಿ ಒಂದು ಬ್ರಹ್ಮಕಲಶ ಆದರೆ ಅಲ್ಲಿ ಅಡಿಗೆ ಬಳಸುವವರು ಹೆಚ್ಚಿಗೆ ಮಹಿಳೆಯರೇ ಬರೋದು. ಒಳ್ಳೆಯ ಟೀಮನ್ನು ಮಾಡಿ ಒಳ್ಳೆ ಸೆಟ್ ಮಾಡಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ. ಇಂಥ ಸಂಘಗಳನ್ನು ಗುರುತಿಸ್ತಕ್ಕಂಥ ಕೆಲ ಗ್ರಾಮಗಳಾಗಲಿ, ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಲಿ, ಅದು ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಹಾಡು ಇರ್ಬೋದು, ನೃತ್ಯ ಇರ್ಬೋದು, ಇಂಥ ಕಾರ್ಯಕ್ರಮಗಳಾಗಲಿ. ಸುಳ್ಯಕ್ಕೆ 60, ಸುದ್ದಿಗೆ 40 ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಸುಳ್ಯದ ಹಬ್ಬ ಆಚರಿಸ್ತಕ್ಕಂಥದ್ದು ವಿಶೇಷ ಕಾರ್ಯಕ್ರಮ. 15 ವರ್ಷಗಳ ಹಿಂದೆ ಸುಳ್ಯದ ಹಬ್ಬ, ಇವತ್ತು KVG ಹಬ್ಬ ಇವತ್ತು ಆರಂಭ ಆಗಿ ನಡಿಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಸುಳ್ಯದ ಹಬ್ಬವೇ. ಈ ಸುಳ್ಯದ ನಿರ್ಮಾತೃ ಕುರುಂಜಿ ವೆಂಕಟರಮಣ ಅವರ ಉಪಸ್ಥಿತಿಯಲ್ಲಿ ಆಗಿರತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು 15 ವರ್ಷಗಳ ಬಳಿಕ ಇವತ್ತು ಡಾಕ್ಟ್ರು ನಮ್ಮನ್ನೆಲ್ಲ ಕರೆದಿದ್ದಾರೆ. ಆ ಒಂದು ಹಂತದಲ್ಲಿ ಸುಳ್ಯಕ್ಕೆ 60, ಸುಳ್ಯ ತಾಲೂಕಿನ ಪ್ರಗತಿಗೆ ಸುಳ್ಯ ತಾಲೂಕು ಆರಂಭ ಆಗಿ 15 ವರ್ಷಗಳ ನಂತರ ಆರಂಭ ಆಗಿರತಕ್ಕಂಥ ಒಂದು ಪತ್ರಿಕೆ ಸುದ್ದಿ ಬಿಡುಗಡೆ ಪತ್ರಿಕೆ. ಈ ಸುದ್ದಿ ಬಿಡುಗಡೆ ಪತ್ರಿಕೆ ಸುಳ್ಯದ ಇವತ್ತು ಅಭಿವೃದ್ಧಿಯಲ್ಲಿ ಭಾಳಷ್ಟು ಪಾತ್ರವನ್ನು ವಹಿಸಿದೆ ಅಂತ ಹೇಳಲಿಕ್ಕೆ ಭಾಳಷ್ಟು ಸಂತೋಷ ಕೂಡ ಆಗ್ತದೆ. ಸುಳ್ಯದ ಅಭಿವೃದ್ಧಿ, ಸುಳ್ಯದ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥದ್ದು, ಅದರ ಸುಳ್ಯದ ಎಲ್ಲ ಪ್ರತಿಭೆಗಳನ್ನು ಇವತ್ತು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಕಾರ್ಯಕ್ರಮ. ಪರವೂರಿನ ಸುದ್ದಿ, ಸುಳ್ಯದಲ್ಲಿರ್ತಕ್ಕಂಥ ಪರವೂರಿನವರ ಸುದ್ದಿ, ಸುಳ್ಯದ ಸುದ್ದಿಗಳನ್ನು ಇವತ್ತು ವೆಬ್ಸೈಟ್ ಮೂಲಕ ಜಗತ್ತಿನಾದ್ಯಂತ ಬಿತ್ತರಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಆಗಿದೆ. ಇವತ್ತು ಹೇಳಿದರು ಜ್ಞಾನೇಶ್ವರವರು, ಇವತ್ತು ಸುದ್ದಿ ಪತ್ರಿಕೆ ಇಲ್ಲಿ ಓದ್ತಾರೆ, ಈಗ ವೆಬ್ಸೈಟ್ ಬಂದ ಬಳಿಕ ಹೊರದೇಶದಲ್ಲಿ ಕೂಡ ಹೋಗ್ತಾರೆ. ಬಹುಶಃ ತನ್ನ ಹಳ್ಳಿಯಲ್ಲಿ ಇವತ್ತು ಸುಳ್ಯದಿಂದ ಹೋಗಿರ್ತಕ್ಕಂಥ ಒಂದು ಹಳ್ಳಿಯಿಂದ ಹೋಗಿರ್ತಕ್ಕಂಥ ಜನ ಇವತ್ತು ವಿದೇಶದಲ್ಲಿ ಕುಳಿತು ಕೂಡ ತನ್ನ ಊರಿನ ಪ್ರಗತಿಯನ್ನು ಕಾಣತಕ್ಕಂಥ ವಿಶೇಷ ವ್ಯವಸ್ಥೆಯಲ್ಲಿ ಸುದ್ದಿ ಮಹತ್ತರ ಪಾತ್ರವನ್ನು ವಹಿಸಿದೆ. ಬಹುಶಃ ಒಂದು ನಿಟ್ಟಿನಲ್ಲಿ ಇವತ್ತು 15 ವರ್ಷಗಳ ಹಿಂದೆ ಆರಂಭ ಆಗಿರತಕ್ಕಂಥ ಒಂದು ಸಂದರ್ಭದಲ್ಲಿ 2 ದಿವಸದ ಕಾರ್ಯಕ್ರಮ ಡಾಕ್ಟ್ರು ಆಯೋಜನೆ ಮಾಡಿದರು. ಬಹುಶಃ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ಅವಕಾಶ ನನಗೆ ಕೊಟ್ಟರು. ಬಹುಶಃ ಸುದ್ದಿ ಡಾಕ್ಟರ್ ಜೊತೆಗೆ ನಿರಂತರ ಗ್ರಾಮಗಳಿಗೆ ಹೋಗ್ತಕ್ಕಂಥದ್ದು, ಆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಕೂಡ ಒಂದು ಅವಕಾಶ ಸಿಕ್ಕಿತ್ತು. ಅದನ್ನು ಪರಿಪೂರ್ಣವಾಗಿ ವಹಿಸಿದ್ದೇನೆ ಅಂತ ಹೇಳ್ತಕ್ಕಂಥ ಒಂದು ನಂಬಿಕೆ ನಮಗಿದೆ. ಬಹುಶಃ ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಆಗಬೇಕು. ಈಗಾಗಲೇ ಹೇಳಿದರು ಸುದ್ದಿಗೆ 60, ಸುದ್ದಿಗೆ 40, ಸುಳ್ಯಕ್ಕೆ 60. ಅದರ ಜೊತೆಗೆ ಈ ಸುದ್ದಿಯ ಬಿಡುಗಡೆಯ ಮೂಲಕ ಈ ಸುಳ್ಯವನ್ನು ಬೆಳಗಿರಿಸತಕ್ಕಂಥ ಡಾಕ್ಟರ್ 75ನೇ ವರ್ಷದ ಒಂದು ಕಾರ್ಯಕ್ರಮ ಕೂಡ ಆಗಬೇಕಾದ್ದು ಕೂಡ ಸ್ತುತ್ಯಾರ್ಹ. ಇವತ್ತು ಹಲವಾರು ಜನರ ಬೆಳವಣಿಗೆಗೆ ಕಾರಣೀಭೂತವಾಗಿದೆ. ಇವತ್ತು ಅವರ ವಿಶೇಷ ಕ್ರಾಂತಿಕಾರಿ ಕಾರ್ಯಕ್ರಮಗಳು
ಬಂದನಂಥ ವಿಶೇಷ ಕಾರ್ಯಕ್ರಮ, ಒಂದು ವಿಶೇಷ ಕ್ರಾಂತಿಕಾರಿ ಕಾರ್ಯಕ್ರಮಗಳಿಗೆ ಯಾರೂ ಎದೆ ಒಡ್ಡುವುದಿಲ್ಲ. ಡಾಕ್ಟ್ರ್ ಈಗ ಬಲಾತ್ಕಾರದ ಬಂದ್ ಇರ್ಬೋದು, ಇವತ್ತು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇರ್ಬೋದು, ಮುಂದೆ ಈಗ ಮೀಸಲಾತಿ ಆಂದೋಲನ. ಇವತ್ತು ಮೀಸಲಾತಿ ಬದಲಾಗಬೇಕು ಅಂತಲ್ಲ, ಮೀಸಲಾತಿ ಬೇಕು, ಆದರೆ ಈ ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಬೇಕು, ಅಲ್ಲಿ ಕೂಡ ಮೀಸಲಾತಿ ಬೇಕು. ಆದರೆ ಕ್ಷೇತ್ರ ರೊಟೇಷನ್ ಆಗಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಈ ಒಂದು ಸುದ್ದಿಯ ಬೆಳವಣಿಗೆ ಕೂಡ ಪೂರಕವಾಗ್ತದೆ, ನಾಡಿನ ಹಬ್ಬಕ್ಕೂ ಕೂಡ ಪೂರಕವಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಆಂದೋಲನವನ್ನು ಕೂಡ ಮಾಡಬೇಕು ಅಂತ ಹೇಳ್ತಕ್ಕಂಥ ಜೊತೆಗೆ ಪ್ರತಿ ಗ್ರಾಮ ಬೆಳವಣಿಗೆ ಆದರೆ ಕೂಡ ತಾಲೂಕು ಬೆಳವಣಿಗೆ ಆಗ್ತದೆ. ನಮ್ಮೂರಿನ ಗ್ರಾಮ ನಮ್ಮ ಹೆಮ್ಮೆ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಗ್ರಾಮದ ಜನರನ್ನು ಪ್ರೋತ್ಸಾಹಿಸೋದು, ಆ ಗ್ರಾಮದಲ್ಲಿರತಕ್ಕಂಥ ಮೂಲಭೂತ ಅವಶ್ಯಕತೆಗಳನ್ನು ಸಂಘ ಸಂಸ್ಥೆಗಳ ಮೂಲಕ ಇರ್ಬೋದು, ಸರ್ಕಾರದ ಮೂಲಕ ಇರ್ಬೋದು, ಪತ್ರಿಕೆಗಳಲ್ಲಿ ಬರೆದು ಇರ್ಬೋದು, ಒಟ್ಟಿನಲ್ಲಿ ಜರುಗಿಸ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಆಗಲಿ. ಆ ಒಂದು ನಿಟ್ಟಿನಲ್ಲಿ ಗ್ರಾಮದ ಅಭಿವೃದ್ಧಿಯ ಜೊತೆಗೆ ಸುಳ್ಯದ ಅಭಿವೃದ್ಧಿ ಆಗಲಿ ಮತ್ತು ಸುಳ್ಯ ನಾಡ್ದು ಆಗತಕ್ಕಂಥ ಹಬ್ಬ ಅವಿಸ್ಮರಣೀಯ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ, ನಮ್ಮಿಂದ ಆಗತಕ್ಕಂಥ ಒಂದು ಸಹಕಾರವನ್ನು ನಿಮಗೆ ಕೊಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಿ ಒಂದಿಷ್ಟು ನಾನು ಮಾತನ್ನು ಮುಗಿಸ್ತಿದ್ದೇನೆ. ಈ ಸುಳ್ಯ ಸುದ್ದಿ ಹಬ್ಬವನ್ನು ನಾವು ನಮ್ಮ ಗ್ರಾಮದಲ್ಲಿ ಕನಕಮಜಲು ಗ್ರಾಮದಕ್ಕೆ ಸೀಮಿತ ಏನೋ ನಮ್ಮ ಗ್ರಾಮದಿಂದ ಆಗಬೇಕು. ಈಗಾಗಲೇ ನಮ್ಮ ಪಂಚಾಯತ್ ಪ್ರತಿನಿಧಿ ಕೂಡ ಇಲ್ಲಿದ್ದಾರೆ, ಇಬ್ರಾಹಿಂ ಕಾಸಿಂ. ಇವರು ಸುದ್ದಿ ಪತ್ರಿಕೆಯ ಪ್ರತಿನಿಧಿಗಳು, ಏಜೆಂಟು ಕೂಡ ಆಗಿದ್ದಾರೆ. ನಾವೆಲ್ಲರೂ ಸೇರಿ ಗ್ರಾಮದಲ್ಲಿ ಏನೆಲ್ಲ ಆಗಬೇಕು, ಹಾಗೆ ಗ್ರಾಮದಲ್ಲಿ ಹಲವಾರು ಇಂದಿನ ಕಾರ್ಯಕ್ರಮಗಳನ್ನು ಸುದ್ದಿ ಪತ್ರಿಕೆ ಪ್ರಸಾರ ಮಾಡಿದೆ. ಕನಕಮಜಲಿನ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಸವಿವರವಾಗಿ ಪ್ರಸಾರ ಮಾಡಿ ಗ್ರಾಮವನ್ನು ಕೂಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂಥ ಕೆಲಸವನ್ನು ಕೂಡ ಸುದ್ದಿ ಪತ್ರಿಕೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಸುದ್ದಿಯಿಂದಾಗಿ ಪ್ರಚಾರಕ್ಕೆ ಬಂದವರು ನಮ್ಮ ಇಡೀ ಸುಳ್ಯ ತಾಲೂಕು ಅಥವಾ ನಮ್ಮ ದಕ್ಷಿಣ ಕನ್ನಡ ರಾಜ್ಯ, ದೇಶ ವಿದೇಶಗಳಲ್ಲಿ ಪ್ರತಿಯೊಂದು ಸಂಜೆ ಹೊತ್ತಲ್ಲಿ ನಾವು ವಾಟ್ಸಪ್ ಓಪನ್ ಮಾಡಿದರೆ ನಮ್ಮ ಸುಳ್ಯ ತಾಲೂಕು ಎಲ್ಲ ವಿಚಾರಗಳು ಗೊತ್ತಾಗ್ತದೆ. ಇದೊಂದು ಬಹಳ ಅಂತ ಹೆಮ್ಮೆಯ ವಿಚಾರ. ಸುಳ್ಯದಲ್ಲಿ ಅತ್ಯಧಿಕವಾಗಿ ನಾನು ಗಮನಿಸಿದ ಹಾಗೆ ವೆಬ್ಸೈಟ್ ಚಾನಲ್, ಈಗ ಏನು ನ್ಯೂಸ್ ವೆಬ್ಸೈಟ್ ಚಾನಲ್ ಅತ್ಯಧಿಕವಾಗಿ ಸುಳ್ಯದಿಂದವರು ಬರ್ತಾ ಇದೆ. ಅದು ಸುದ್ದಿಯಿಂದಲೇ ಪ್ರೇರಣೆ ಆಗಿದೆ. ಸುಮಾರು ವೆಬ್ಸೈಟ್ ಸುಳ್ಯದಲ್ಲಿ ಈಗ ಕೆಲಸ ಮಾಡ್ತಾ ಇದೆ. ಅದು ಸಹ ಸುದ್ದಿಯ ಒಂದು ಪ್ರೇರಣೆ. ಹಲವಾರು ಯುವಕರನ್ನು, ಹಲವಾರು ಯುವತಿಯರನ್ನು ಮಾಧ್ಯಮದಲ್ಲಿ ಬೆಳೆಸಿದಂಥ ಸುದ್ದಿ ಬಿಡುಗಡೆ ಇನ್ನೂ ಸಹ ಮುಂದಕ್ಕೆ ಹೋಗಲಿ. ಮಾತ್ರ ನೀವು ಹಮ್ಮಿಕೊಳ್ಳುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. 15 ವರ್ಷದ ಹಿಂದೆ ಮಾಡಿದಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಅದು ಅಂತಾರಾಜ್ಯ ಮಟ್ಟದಲ್ಲಿ ಗುರುತಿಸುವ ಕಾರ್ಯಕ್ರಮ ಆಗುತ್ತಾ ಬರ್ತಾ ಇದೆ. ಮುಂದೆ ಸಹ ನಮ್ಮೆಲ್ಲರ ಸಹಕಾರ ಇದೆ. ಎಲ್ಲರೂ ಇದ್ದಾರೆ, ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಆದ ಕಾರಣ ನಮ್ಮ ಜಟ್ಟಿಪಳ್ಳ ಭಾಗದಿಂದ ಹರೀಶ್ ಸರ್ ಇದ್ದಾರೆ, ಇವರೊಂದಿಗೆ ನಾವು ಸೇರಿ ಯಾವುದು ಬೇಕೋ ಅದು ನಾವು ಮಾಡ್ತೇವೆ. ಖಂಡಿತವಾಗಿಯೂ ಸುದ್ದಿಗೆ ನಾವಿದ್ದೇವೆ ಎಂದು ಹೇಳಲು ಇಷ್ಟಪಡ್ತಾ ಇದ್ದೇನೆ. ನಮಸ್ತೆ. 25ನೇ ವರ್ಷದ ಸುದ್ದಿ ಆಚರಣೆಯ ಕಾರ್ಯಕ್ರಮದಲ್ಲಿ ನಾನು ಸಹ ತೊಡಗಿಸಿಕೊಂಡಿದ್ದೆ. ಮಂಡೆಕೊಲ್ನಲ್ಲಿ ಗ್ರಾಮ ಸಮಿತಿ ಮಾಡುವಾಗ ನಾನು ಅಲ್ಲಿ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಮತ್ತು ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಡಾಕ್ಟ್ರನು ನನಗೆ ಮೊದಲು ಪರಿಚಯದ್ದು ಅವರು ಡಾಕ್ಟ್ರಾಗಿ, ನಾನು ಪೇಷಂಟಾಗಿ ನನಗೆ ಡಾಕ್ಟ್ರಾಗಿದ್ದರು ಅವರು. ಹಾಗೆ ನನಗೆ ಪರಿಚಯ ಆಗಿ ಸುದ್ದಿ, ನಾನು ಕಾಲೇಜು ಜೀವನದಲ್ಲಿ ಸುದ್ದಿಯ ಜೊತೆಗೆ ನಾನು ಬೆಳೆದು ಬಂದಿದ್ದೇನೆ. ಸುದ್ದಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದೆ ಅಂತೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅಕಾಡೆಮಿಯನ್ನು ಉಲ್ಲೇಖ ಮಾಡಿದ್ದೀರಿ. ಇಲ್ಲಿ ಎಲ್ಲ ಸುಳ್ಯ ಅಂತೇಳಿದರೆ ಒಂದು ವಿಶೇಷ ಒಂದು ತಾಲೂಕು. ಇಲ್ಲಿ ಎಲ್ಲ ಭಾಷಿಕರು ವಾಸ ಮಾಡತಕ್ಕಂಥ ಒಂದು ಊರು ಇದು. ಇಲ್ಲಿ ನಮ್ಮಲ್ಲಿ 5 ಭಾಷಾ ಅಕಾಡೆಮಿ ಹಾಗೂ 1 ಯಕ್ಷಗಾನ ಅಕಾಡೆಮಿ ಇದೆ. ಈ ಎಲ್ಲ ಅಕಾಡೆಮಿಗಳನ್ನು ತಾವು ಭೇಟಿಯಾದರೆ ನಾನು ಸಹಕರಿಸ್ತೇನೆ. ಇಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಳವಡಿಸುವುದಿದ್ದರೆ ಒಂದು 3 ಗಂಟೆಯದು ಕಡಿಮೆ ಪಕ್ಷ 3 ಗಂಟೆಯ ಒಂದು ಕಾರ್ಯಕ್ರಮವನ್ನು ಎಲ್ಲ ಅಕಾಡೆಮಿಗಳು ಸೇರಿ ಮಾಡೋದಿದ್ದರೆ ನಾವು ಅದಕ್ಕೆ ಸಹಕಾರವನ್ನು ನೀಡ್ತೇವೆ. ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡಿಬೇಕು. ಮತ್ತು ಈಗಾಗಲೇ ದಿನೇಶ್ ಮಡಪಾಡಿಯವರು ಉಲ್ಲೇಖ ಮಾಡಿದರು, ಈ ಒಂದು ರಿಸರ್ವೇಷನ್ನ ಹೋರಾಟ ಆಗಬೇಕು, ಇದು ರೊಟೀನ್ ಆಗಬೇಕು, ಬೇರೆ ಕ್ಷೇತ್ರಕ್ಕೆ ಇದು ಹೋಗಬೇಕು. ಭಾಳ ವರ್ಷದಿಂದ ಈ ಕ್ಷೇತ್ರದಲ್ಲಿ ಈ ರಿಸರ್ವೇಷನ್ ಇದೆ. ಅದರ ನೇತೃತ್ವವನ್ನು ಡಾಕ್ಟರ್ UP ಶಿವಾನಂದರವರು ತಗೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಆಗ ಯಾವುದೇ
ಎಮ್ ಡಿ ವಿಜಯಕುಮಾರ್ ಜೊತೆಗೆ ಇದ್ದಾರೆ, ಅವರು ಇದ್ದಾರೆ. ತಾವು ಸುದ್ದಿ ಮೂಲಕ ಸಹ ಇದಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡಿದಲ್ಲಿ ಇದು ಅತ್ಯಂತ ಯಶಸ್ವಿಯಾಗಿ ಆಗ್ಬೋದು ಅಂತ, ಮುಂದಿನ ಚುನಾವಣೆಗೆ ಆಗ್ಬೋದು ಅಂತ ನಾವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಧನ್ಯವಾದಗಳು. ಹಿಂದೆ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ನಮ್ಮ ಚೆಂಬು ಗ್ರಾಮ ಭಾಗವಹಿಸಿದೆ ಅಂತ ನಾನು ಧೈರ್ಯದಿಂದ ಹೇಳ್ತೇನೆ. ಇದಕ್ಕೆ ನಮಗೆ ಸುದ್ದಿ ಸಮೂಹ ಸಂಸ್ಥೆಯವರು ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ನಡೆಯುವಂಥ ಈ ಸುಳ್ಯ ಸುದ್ದಿ 40 ವರ್ಷದ ಈ ಹಬ್ಬ, ಇದನ್ನು ನಡೆಸುವುದಕ್ಕೆ ನಮ್ಮ ಊರಿಂದ ಸಂಪೂರ್ಣ ಸಹಕಾರವನ್ನು ನಾವು ನೀಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಹಿಂದೆ ಇದ್ದರು, ಅವ್ರು ಯಾರು ನಮ್ಮ ಜೊತೆ ಇಲ್ಲ ಇವಾಗ, ನಡುಬೆಟ್ಟು ಕೃಷ್ಣಣ್ಣ, ಗುಂಡಿಮಜಲ ಗಣಪಣ್ಣ, ಹೊಸೂರು ತೇಜಣ್ಣ, ಬಹುಶಃ ಇವರು ಯಾರು ನಮ್ಮ ಜೊತೆಯಲ್ಲಿಲ್ಲ, ಈ ಹಿಂದೆ ಇದ್ದವರು. ಇನ್ನೂ ಹೇಳುವಂಥ ಹೊಸ ತಲೆಮಾರು ಬರಬೇಕಷ್ಟೇ. ಆದರೆ ಈ ಒಂದು ನಮ್ಮ ಜನ್ರೇಷನ್ ಬಿಟ್ಟರೆ ಇನ್ನು ಮುಂದಿನ ಬರುವಂಥ, ಈಗ ನಮ್ಮ ಹಿಂದೆ ಬರುವಂಥ ಜನ್ರೇಷನ್ಗಳು ಹೆಚ್ಚಾಗಿ ಮೊಬೈಲಿಗೆ ಅವಲಂಬಿತ ಆದ ಕಾರಣ ಅಷ್ಟಾಗಿ ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇಲ್ಲ. ಆದರೂ ಆದಷ್ಟು ನಾವು ಆ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಸುದ್ದಿ ಅಂತ ಹೇಳುವಂಥದ್ದು ಒಂದು ಪತ್ರಿಕೆಯಿಂದ ಹೊರತಾಗಿ ಅದೊಂದು ಆಂದೋಲನ ಅಂತ ನಾನು ಭಾವಿಸ್ತೇನೆ. ಸುಳ್ಯ ತಾಲೂಕಿನ ಅನೇಕ ಆಂದೋಲನಗಳನ್ನು, ಸಾಮಾಜಿಕವಾದಂಥ ಬದಲಾವಣೆಗಳಿಗೆ ಸುದ್ದಿ ಮೂಲ ಕಾರಣ ಅಂತ ಭಾವಿಸ್ತೇನೆ. ಪ್ರತಿ ಸೋಮವಾರ ಆದಾಗ ಸುದ್ದಿಯನ್ನೇ ಓದುವಂಥದ್ದು, ಸುದ್ದಿ ನೆನಪಾಗುವಂಥದ್ದು. ಪ್ರತಿ ಸೋಮವಾರಕ್ಕೆ ಸುದ್ದಿ ಓದುವಂಥದ್ದೇ ಬಹಳ ಮುಖ್ಯ ಕಾರ್ಯಕ್ರಮ ಆಗಿರ್ತದೆ ನಮಗೆ. ಸುದ್ದಿ ಯಾವಾಗ ಓದ್ತೇನೆ, ಅದೇ ರೀತಿ ಎಲ್ಲರೂ ಕೂಡ, ನಮ್ಮ ಕುಟುಂಬದ ಎಲ್ಲರೂ ಕೂಡ ಸುದ್ದಿ ಪತ್ರಿಕೆಯನ್ನು ಅದು ಹಾತೊರೆಯುತ್ತಾರೆ, ಅದನ್ನು ಕಾಯ್ತಾ ಇರ್ತಾರೆ. ಸುದ್ದಿ ಪತ್ರಿಕೆಯ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ನಮ್ಮ ಹೆಮ್ಮೆ ಅಂತ ಹೇಳುವಂಥ ಕಾರ್ಯಕ್ರಮದ ಭಾಳ ಒಳ್ಳೆಯ ಕಾರ್ಯಕ್ರಮ. ಅದರ ಜೊತೆಗೆ ನಮ್ಮ ಸುದ್ದಿ ನಮ್ಮ ಹೆಮ್ಮೆ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಕೂಡ ಆ ದಿನ ಅಳವಡಿಸಿಕೊಂಡು ಡಾಕ್ಟರಿಗೆ ಒಂದು ಸನ್ಮಾನ, ಆ ದಿವಸ ಸುದ್ದಿಯದ್ದೇ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳಿ ಅಂತ ನನ್ನದೊಂದು ಸಲಹೆ. ನಮ್ಮ ಸುದ್ದಿ ನಮ್ಮ ಹೆಮ್ಮೆ ಅಂತ ಹೇಳುವಂಥ ಕಾರ್ಯಕ್ರಮ ಅವತ್ತು ಇಟ್ಕೊಳ್ಳಿ ಅಂತ. 2 ದಿವಸ ನಮ್ಮ ಊರು, ನಮ್ಮ ಗ್ರಾಮ ನಮ್ಮ ಹೆಮ್ಮೆ, ನಮ್ಮ ತಾಲೂಕು ನಮ್ಮ ಹೆಮ್ಮೆ ಅಂತ ಹೇಳುವಂಥ ಕಾರ್ಯಕ್ರಮದ ಜೊತೆಗೆ ಇದು ನನ್ನ ಸಲಹೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಐವರ್ನಾಡು ಗ್ರಾಮದಲ್ಲಿ ನನಗೇನು ಜವಾಬ್ದಾರಿ ಕೊಟ್ಟರು ನಾನು ನಿರ್ವಹಿಸಲಿಕ್ಕೆ ಸಿದ್ಧನಿದ್ದೇನೆ. ತಾಲೂಕು ಮಟ್ಟದ್ದನ್ನೇ ಅದರಲ್ಲಿ ಜವಾಬ್ದಾರಿಯನ್ನು ದಯಮಾಡಿ ಕೊಟ್ಟರೆ ಸ್ವಲ್ಪ ಕಷ್ಟ ಆಗ್ಬೋದು ನನಗೆ, ಉದ್ಯೋಗದಲ್ಲಿರುವ ಕಾರಣ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗಿಯಾಗಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಗ್ರಾಮದಲ್ಲಿ ಏನು ಸಹಕಾರ ಬೇಕೋ ಅದನ್ನು ಕೊಡಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಸುಳ್ಯ ತಾಲೂಕಿನ ಗ್ರಾಮದಿಂದ ಕೂಡಿದ, ಈಗಾಗಲೇ ಸುಮಾರು ಜನ ಹೇಳಿದರು, ಪತ್ರಿಕೆಗಳ ಪರ ವಿರೋಧಗಳು, ಪತ್ರಿಕೆಗಳಿಗೆ ಬೆಂಕಿ ಇಟ್ಟದ್ದು, ಪತ್ರಿಕೆಯಲ್ಲಿ ನಡೆದಂಥ ಗಲಾಟೆಗಳು, ಬಸ್ ಸ್ಟ್ಯಾಂಡಿನಲ್ಲಿ ಆದಂಥ ಗಲಾಟೆಗಳು ಎಲ್ಲ ನಮಗೆ ನೆನಪಿದೆ. ಬಹುಶಃ ಈ ಸವಾಲುಗಳನ್ನು ಎದುರಿಸಿಕೊಂಡು ಸುಳ್ಯದಲ್ಲಿ ಯಾವುದಕ್ಕೂ ಜಗ್ಗದೆ ಹಿಗ್ಗದೆ ಇವತ್ತು ಇಷ್ಟು ದೀರ್ಘಕಾಲ 40 ವರ್ಷಗಳ ಕಾಲ ಪತ್ರಿಕೆಯನ್ನು ಉಳಿಸಿದವರು ನಿಮಗೆ ಖಂಡಿತವಾಗಿ ಈ ಸುಳ್ಯ ಈ ಜನತೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೇವೆ ಅಂತ ಹೇಳಿ, ಬಹುಶಃ 15 ವರ್ಷಗಳ ಹಿಂದೆ ಸುಳ್ಯ ಹಬ್ಬ ನನಗೀಗಲೂ ನೆನಪಿದೆ. ಯಾಕೆ ನೆನಪಿದೆ ಅಂತ ಹೇಳಿದರೆ, ಸಭಾ ಕಾರ್ಯಕ್ರಮ 2 ದಿವಸ ನಡೆದಿತ್ತು. ಪೂಜ್ಯ KVG ಅವರನ್ನು ನಾನು ಮತ್ತು ಡ್ರೈವರ್ ರಶೀದ್ ಇಬ್ಬರು ಅವರನ್ನು ಕಾರಿನಿಂದ ಇಳಿಸಿ ಕೈ ಮೇಲೆ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದೆವು. ಎಲ್ಲ ಜನಗಳು ಸೇರಿದ್ರು. ಅದೇ ಸಂದರ್ಭಕ್ಕೆ ಸರಿಯಾಗಿ ಯಾರೊಬ್ಬರು ಮಿನಿಸ್ಟ್ರ್ ಆಗಮನ ಆಯಿತು. KVG ಅವರು ಬೇರೆ ಕಡೆ ಹೋದಾಗ ಎಲ್ಲ ಓಡಿ ಬಂದು ಅವರ ಒಂದು ಕಾಲು ಹಿಡಿಯುವಂಥದ್ದು ಇದೆಲ್ಲ ನಡೀತಾ ಇತ್ತು. ಬಹುಶಃ ಆಗ ಅವರಿಗೆ ಈ ಬರ್ಕಿನ್ಸ್ ಕಾಯಿಲೆ ಆರಂಭ ಆಗಿತ್ತು. ಎಲ್ಲ ಅವರ ಎದುರುಗಡೆನೇ ಎದ್ದು ಓಡಿದರು. ನಮ್ಮ ಹತ್ರ ಕೇಳಿದ್ರು, ಎಂಥ ಕಣ ಅಲ್ಲಿಲ್ಲ ಹೊರಗೆ ಹೋದವೆ? ಸರ್, ಯಾರೋ ಮಿನಿಸ್ಟ್ರುಗಳು ಬಂದಿರೋ ಕಡೆ, ನೀವು ಅಲ್ಲಿ ಮೇಲೆ ಕುದ್ರಿ ಅಂತ ಹೇಳಿದರು. ನಾನು ಮತ್ತು ರಶೀದ್ ಇಬ್ಬರೂ ಕೂಡ ಮೇಲೆ ಕರ್ಕೊಂಡೋಗಿ ಕೂತೊಳಿಸಿದ್ದೇವೆ. ಚೇರ್ಗಳು ಹಾಕಿತ್ತು, ಖಾಲಿ ಚೇರ್ಗಳು, ಅವರೊಬ್ಬರೇ ಕೂತರು. ನನ್ನ ಹತ್ರ ಕೇಳಿದ್ದು, ಕರಿಯಣ್ಣ ಅವರೆಲ್ಲ, ನಾನು ಒಬ್ಬ ಎಷ್ಟು ಕೂತ್ಕೊಳ್ಳೋದು, ಅವ್ರು ಯಾವತ್ತೂ ಒಬ್ಬರೇ ಕೂತ್ಕೊಂಡವರಲ್ಲ. ನಿಜವಾಗಿ ಆ ಸಂದರ್ಭದಲ್ಲಿ ನನಗೆ ತುಂಬ ವೇದನೆ ಆಗಿತ್ತು. ಬಹುಶಃ ಆ ಮರೆಯುವ ಕಾಯಿಲೆ, ಮೆಮೊರಿ ಪವರ್ ಕಡಿಮೆ ಆದಂಥ ಕಾಲ, ಎದುರುಗಡೆ ಎಲ್ಲ ಅವರನ್ನು ಬಿಟ್ಟು ಒಂಥರ ಅವರನ್ನು ನನ್ನ ನೆಗ್ಲೆಕ್ಟ್ ಮಾಡಿದೆ ಅಂತ ಆ ಸಂದರ್ಭದಲ್ಲಿ ಅವರಿಗೆ ಅನಿಸಿತ್ತು. ಅವರನ್ನು ಕರಿಯ ಅಂತ ಅನೇಕ ಬಾರಿ ಹೇಳಿದರು. ನಾನು ಮತ್ತು ರಶೀದ್ ಇಬ್ಬರನ್ನು ಸಮಾಧಾನ ಮಾಡಿ ಕೂತುವಳಿಸಿ, ಸರ್ ಬರ್ತಾರೆ ಈಗ, ಯಾರೋ ಮಿನಿಸ್ಟ್ರು ಬಂದಿದ್ದಾರೆ ಅಂತ ಹೇಳಿ ಒಂದು 5-10 ನಿಮಿಷಗಳ ಕಾಲ ನಂತರ ಅಲ್ಲಿಗೆ ಅತಿಥಿಗಳು ಬಂದರು. ಮತ್ತು ಅವರು ಖುಷಿಯಾಯಿತು. ಅದು ನನಗೆ ಇವತ್ತು ನೆನಪಿದೆ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಬಹುಶಃ ಪತ್ರಿಕಾ ಮಾಧ್ಯಮದವರು ಹರೀಶ್ ಬಂಟ್ವಾಳ KVG ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಡಾಕ್ಟರ್ ಚಿದಾನಂದನವರ ಮನೆಯಲ್ಲಿ ಪತ್ರಿಕಾದವರ ವತಿಯಿಂದ KVG ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕರಿಗೆ ಒಂದು ಪ್ರಶಸ್ತಿಯನ್ನು ಆರಂಭ ಮಾಡಿದರು.
ಹುಟ್ಟುಹಬ್ಬದ ಸಂದರ್ಭದಲ್ಲೇ ಸಾಧಕರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕೆಲಸವನ್ನು ಪತ್ರಿಕಾ ಮಾಧ್ಯಮದವರು ಆರಂಭ ಮಾಡಿದರು ಅಲ್ವಾ. ಆ ಆರಂಭದ್ದು ಕೊನೆಗೆ ಸುಳ್ಯ ಹಬ್ಬ ಮುಂದಿನ ವರ್ಷದಲ್ಲಿ ಪರಿವರ್ತನೆಯಾಗಿ KVG ಸುಳ್ಯ ಹಬ್ಬ ಅಂತೇಳಿ ಆಗಿರುವಂಥದ್ದು ಕೂಡ ನನಗೆ ನೆನಪಿದೆ. ಅದು ಖಂಡಿತವಾಗಿ ಆರಂಭ ಮಾಡಿದ್ದು ಹರೀಶ್ ಬಂಟ್ವಾಳ, ನಿಮ್ಮ ಪತ್ರಿಕಾ ಮಾಧ್ಯಮದವರ ತಂಡದವರು ಅದನ್ನು ಆರಂಭ ಮಾಡಿದರು. ನೆಕ್ಸ್ಟ್ ಅದು ಸುಳ್ಯ ಹಬ್ಬವಾಗಿ ಕನ್ವರ್ಟ್ ಆಯಿತು. ಬಹುಶಃ ನಿರಂತರವಾಗಿ ಕಾರ್ಯಕ್ರಮ ನಡೀತಿರುವಂಥದ್ದು ಕೂಡ ತುಂಬ ಸಂತೋಷದ ವಿಚಾರ. ಇನ್ನು ಒಂದು ತಾವು ಹೇಳಿದರೆ ನಮ್ಮ ಗ್ರಾಮ ನಮ್ಮ ಹೆಮ್ಮೆ. ಬಹುಶಃ ಈ ವಿಚಾರಗಳಿಗೆ ಬಂದರೆ ನಾವು ಅರಂತೋಡು, ತೊಡಿಕಾನ, ಮರ್ಕಂಜ, ಸಂಪಾಜೆ, ಈಗಾಗಲೇ ದಿನೇಶ್ ಮಡಪಾಡಿ ಹೇಳಿದರು, ಎಲ್ಲೋ ಹೋದಾಗ ಅಡಿಕೆ ಕಟ್ ಮಾಡುವಾಗ ಅದು ಹಳದಿ ಇನ್ನೊಂದು 4-5 ವರ್ಷ ಇರ್ಬೋದು ಮತ್ತೆ ಇಲ್ಲ ಅಂಥೇಳಿ. ಬಹುಶಃ ನಾವು 10, 12, 15, ಸಂಪಾಜೆಯವರು 25, 30 ವರ್ಷದಿಂದ ಅನುಭವಿಸ್ತಾ ಇದ್ದೇವೆ. ನಾವು ಹೆಮ್ಮೆಯಿಂದ ಇರಬೇಕಾದ್ರೆ, ನಮ್ಮ ಗ್ರಾಮ ಹೆಮ್ಮೆಯಿಂದ ಇರಬೇಕಾದ್ರೆ ಅದು ಬೇರೆ ಏನೋ ಪರ್ಯಾಯಗಳನ್ನು ಮಾಡಬೇಕು. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದರೆ 10 ಕಾರ್ಯಕ್ರಮಗಳು ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ 10 ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ನೀವು ಯೋಜಿಸಿಕೊಂಡಿದ್ದೀರಿ ಅಂತ ಹೇಳಿದ್ದೇನೆ. ಬಹುಶಃ DV ಸದಾನಂದನವರು ಮುಖ್ಯಮಂತ್ರಿ ಆಗಿರುವಾಗ ಅರಂತೋಡಿನ ತೊಡಿಕನ ಗ್ರಾಮದ ಅಡ್ಡೆಡ್ಕದಲ್ಲಿ ಒಂದು ರಬ್ಬರು ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡೋದು ಅಂತ ಪ್ಲ್ಯಾನ್ ಮಾಡಿದರು. ಯೋಚನೆ ಎಲ್ಲ ಮಾಡಿ ಇನ್ನೇನು ಹೊರಡಬೇಕಾದರೆ ಒಂದಷ್ಟು ಮಂದಿ ಅದಕ್ಕೆ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಅದು ಅಲ್ಲಿಗೆ ಮುಕ್ತಾಯ ಆಯಿತು. ಯಾಕೆ ಮನೆಯಲ್ಲಿ ಹಿರಿಯರು ಮಾತ್ರ ಇದ್ದಾರೆ, ಮಕ್ಕಳು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ, ಮನೆಯಲ್ಲಿ ಹಿರಿಯರಿಗೆ ಇನ್ನೂ ವೃದ್ಧಾಶ್ರಮಗಳನ್ನು ಕಟ್ಟುವಂಥ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದನ್ನು ಯಾಕೆ ಹೋಗ್ತಾರೆ ಅಂತ ಹೇಳಿದರೆ, ನಮ್ಮ ಗ್ರಾಮದಲ್ಲಿ ಬದುಕುವುದಕ್ಕೆ ಅಥವಾ ಎಜುಕೇಷನ್ ಪಡೆದಂಥ ಮಕ್ಕಳಿಗೆ ಇಲ್ಲಿ ಇರುವುದಕ್ಕೆ ಯಾವುದೇ ಒಂದು ಕಾರಣ ಇಲ್ಲ. ಅದಕ್ಕಾಗಿ ಗ್ರಾಮ ಮಟ್ಟದಲ್ಲಿ ಅಲ್ಲದಾದರೂ, ಈಗ ಸಂಪಾಜೆ ವಲಯ ಅಂತ ಹೇಳಿದರೆ ನಮಗೆ 4 ಗ್ರಾಮಗಳು, ಅರಂತೋಡು, ತೊಡಿಕನ, ಸಂಪಾಜೆ, ಮರ್ಕಂಜ. ಈ ವಲಯ ಮಟ್ಟದಲ್ಲಾದರೂ ಒಂದು 500 ಜನರು ಉದ್ಯೋಗ ಸಿಗುವಂಥ ಏನಾದರೂ ಘಟಕಗಳು, ಕೈಗಾರಿಕಾ ಘಟಕಗಳನ್ನು ಸ್ಥಾಪನೆ ಮಾಡುವ ನಿಟ್ಟಿನಲ್ಲಿ ಯೋಚನೆ ಮಾಡಿದರೆ, ತಾಲೂಕಿಗೆ 5 ವಲಯ ಇದೆ ಸುಳ್ಯ ತಾಲೂಕಿಗೆ, ಒಂದೊಂದು ವಲಯದಲ್ಲಿ ಒಂದು 500 ಜನರ ಉದ್ಯೋಗ ಸಿಗುವಂಥ ಏನಾದರೂ ಘಟಕಗಳು ನಿರ್ಮಾಣ ಮಾಡುವಂಥ ಒಂದು ಯೋಜನೆಗಳನ್ನು ಮಾಡಿದರೆ ಬಹುಶಃ ನಮ್ಮೂರಿನ 1-2 ಮಕ್ಕಳಾದರೂ ಉದ್ಯೋಗ ಸಿಗುವಂಥದ್ದು ಅವಶ್ಯಕತೆ ಇದ್ದರೆ ಖಂಡಿತ ಊರಲ್ಲಿ ನಿಲ್ತಾರೆ. ಜನಾರ್ದನದೋಳು ಅಂತೇಳಿ 40ನೇ ವರ್ಷದ ಸುಳ್ಳಿ ಹಬ್ಬ ಅಂದರೆ ನಮ್ಮ ಡಾಕ್ಟ್ರು 87ರಲ್ಲಿ ಒಮ್ಮೆ ನಾನು ಆಕ್ಸಿಡೆಂಟಾಗಿ ಕಾಲು ಮುರ್ಕೊಂಡಿದ್ದೆ. ಆಗ ನನಗೆ ಗಾಯತ್ರಿ ನರ್ಸಿಂಗ್ ಹೋಮಲ್ಲಿ ನನಗೆ ಒಂದು 2 ಮಾತ್ರೆ ಕೊಟ್ಟು ಒಂದು ತಲೆದಿಂಬು ಕೊಟ್ಟು ನಿಮ್ಮ ಮಂಗಳೂರಿಗೆ ಹೋಗಿ ಮಾರೆ ಅಂತ ಹೇಳಿದರು. ಆಗ ಅವರ ನೆನಪು ಈಗ ಸಹ ಬರ್ತಿದೆ ನನಗೆ. ಮತ್ತು ಇಲ್ಲಿ ಇರುವಂಥ ಎಲ್ಲ ಗಣ್ಯರು, ನಮ್ಮ ನಿತ್ಯಾನಂದನಿದ್ದಾರೆ ಮತ್ತು ನಮ್ಮ ಜಯರಾಮ್ ಇದ್ದಾರೆ, ಎಲ್ಲರೂ ಕೂಡ. ನಿತ್ಯಾನಂದ ಅಂದರೆ ಭಾರಿ ಮೌನವಾಗಿ ಕುಳಿತಿದ್ದಾರೆ. ನಾವು ಸುಬ್ರಹ್ಮಣ್ಯಕ್ಕೆ ಹೋದರೆ ನನಗೆ ಒಂದು ದೇವಸ್ಥಾನ ದರ್ಶನದಿಂದ ಹಿಡಿದೋದು ಅಲ್ಲಿ ಯಾವ ಮಾಹಿತಿ ಬೇಕು ಅದನ್ನೆಲ್ಲ ಕೊಡ್ತಿದ್ದರು. ಅದು ನಮಗೆ ಭಾಳ ಸಂತೋಷ. ಯಾಕೆಂತ ಹೇಳಿದರೆ ನಾವು ಶ್ರೀಮಂತ ವರ್ಗ, ಸಣ್ಣ ವರ್ಗ ಅಂತ ಹೇಳುವಂಥದ್ದು ಅವರ ಹತ್ರ ಇರಲಿಲ್ಲ. ಮತ್ತು ಯಾವುದೇ ಮಾಧ್ಯಮದವರು ಯಾವ ರಾಜಕೀಯದಾಗಲಿ ಹೋಗಲಿ ಅಥವಾ ಪೊಲೀಸ್ ಸ್ಟೇಷನಿಗೆ ಹೋಗಲಿ ಅಥವಾ ಒಂದು ತಾಲೂಕು ಆಫೀಸಿಗೆ ಹೋದರೂ ಕೂಡ ಅವರಿಗಿರುವ ಗೌರವ ಯಾರಿಗೆ ಸಿಕ್ಕೋದಿಲ್ಲ. ಅವರು ಹೋದ ಕೂಡಲೇ ಮಾಹಿತಿಯನ್ನು ಇನ್ನೊಬ್ಬರಿಗೆ ಕೊಡ್ತಾರೆ ಅಂತೇಳಿ ಹೋದ ಕೂಡಲೇ ಚೇರ್ ಕೊಟ್ಟು ಕೂರಿಸ್ತಾರೆ. ಮಾಹಿತಿಗಳಿಗೆ ಬೇಕಾಗುವಂಥ ಸಲಹೆಗಳನ್ನು ಸಹ ಅವರ ಹತ್ರ ಹಾಗೆ ಸರ್ ಹೀಗೆ ಸರ್ ಅಂತ ಹೇಳ್ತಾರೆ. ಉದಾಹರಣೆಗೆ ಮೊನ್ನೆ ಒಬ್ಬರು ಜಾಲ್ಸೂರಿನ ಬಂದಿದ್ದರು, ನಿಮ್ಮ ಪತ್ರಕರ್ತರು. ಅವ್ರದ್ದು ಯಾವುದೋ ಒಂದು ಅಲ್ಲಿ ಒಂದು ಸ್ವಲ್ಪ ಏನೋ ಗಲಾಟೆ ಆಯಿತು. ಅದಕ್ಕೆ ಅವರನ್ನು ನೋಡಿದ ಕೂಡಲೇ ಅವರು ಸ್ವಲ್ಪ ಮೌನ ಹೋದರೆ ಅದನ್ನು. ಯಾಕೆಂತ ಹೇಳಿದರೆ ನಾಳೆ ಇವನ ಹೆಸರು ಆ ಪೇಪರಲ್ಲಿ ಬರ್ತದೆ ಅಂತ. ಆದ ಕಾರಣ ನೀವು ಪತ್ರಕರ್ತರಿಗೆ ಇರುವಂಥ ಒಂದು ಮರ್ಯಾದೆ ಎಲ್ಲಿಯೂ ಸಹ ಇಲ್ಲ ಅಂತೇಳಿ ನನ್ನ ಅನುಭವ. ಅದೇ ರೀತಿ ನಮ್ಮ ಸುಳ್ಯ ತಾಲೂಕು ಗ್ಯಾರೇಜ್ ಮಾಲಕರ ಸಂಘ ಭಾಳ ಒಂದು ಕೀಳಮಟ್ಟ ಅಲ್ಲ, ಒಳ್ಳೆಯ ಮಟ್ಟ. ಆದರೂ ಕೂಡ ನಮ್ಮನ್ನು ಗುರುತಿಸೋರು ಇರಲಿಲ್ಲ ಯಾರು ಸಹ. ಗ್ಯಾರೇಜಿಯವರಂದರೆ ಕೆಲಸ ಮಾಡ್ತಿದ್ದರು, ದುಡ್ಡು ಕೊಡ್ತಿದ್ರು, ಅವರಷ್ಟೇ ಹೋಗ್ತಿದ್ದರು. ಹಾಗೆ ಅಲ್ಲ, ಈಗ ನಮಗೆ ಏನು ಮಾಡ್ತಾರೆ, ಒಂದು ಪೇಪರಲ್ಲಿ ಉದಾಹರಣೆಗೆ ಮುಂದೆ ಸಹ ಸುದ್ದಿಯಲ್ಲಿ ನಮ್ಮದು ಪ್ರಚಾರ ಮಾಡ್ತಿದ್ರು. ಅದರಡಿಯಲ್ಲಿ ನಮ್ಮ ಮೇನಳದ ಒಬ್ಬರು ಬಂದಿದ್ದರು, ಅವರು ವೆಂಕಟೇಶ್, ಅವರು ಭಾಳ ಒಂದು ಪ್ರಚಾರ ಮಾಡಿದ್ರು ನಮ್ಮನ್ನು. ಯಾಕೆಂದರೆ ಎಷ್ಟು ನಮ್ಮ ಗ್ಯಾರೇಜ್ಗಳಿದೆ ಅವರೆಲ್ಲ ಸೇರಿಸಿಕೊಂಡು ಅವರ ಮಾಹಿತಿಗಳನ್ನು ತಗೊಂಡು ಅಲ್ಲಿ ಏನು ನಡೆಯುತ್ತದೆ, ಯಾವ ರೀತಿ ಇರ್ತದೆ ಅಂತ ಹೇಳುವಂಥ ಒಂದು ಮಾಹಿತಿಯನ್ನು ಈ ಸುದ್ದಿ ಪೇಪರ್ನಲ್ಲಿ ಕೊಡಲಿಕ್ಕೆ ಆರಂಭ ಮಾಡಿದರು. ಆಮೇಲೆ ನಮಗೆ ನಿಕಟವಾದ ಒಂದು ಸಂಬಂಧ ನಮ್ಮ ಸುದ್ದಿ ಮಾಹಿತಿಯಲ್ಲಿ ಇದೆ. ಆತ್ಮೀಯರೇ, ಸುಳ್ಯ 60, ಸುದ್ದಿ ಸುಳ್ಯ 40 ಇದನ್ನಿಟ್ಟುಕೊಂಡು ಕಳೆದ 15 ವರ್ಷಗಳ ಹಿಂದೆ ಸುಳ್ಯ ಸುದ್ದಿ ಹಬ್ಬವನ್ನು ಹೇಗೆ ನೆರವೇರಿಸಿದರು ಅಂತೇಳಲಿಕ್ಕೆ ಒಂದು ಸಣ್ಣ ಉದಾಹರಣೆ ಅಂತೇಳಿದರೆ, ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆ ಮಾಡಿ ಅಲ್ಲಿಯವರನ್ನು ಸಾಧಕರನ್ನು ಒಬ್ಬರನ್ನು ಅಭಿನಂದನೆ ಮಾಡಿಕೊಂಡು ಪ್ರತಿ ಸಂಘ ಸಂಸ್ಥೆಯನ್ನು ಸೇರಿಸಿಕೊಂಡು ಭಾರಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಆಯಿತು. ಮತ್ತು ತುಂಬ ಜನ ಅನ್ಯನ್ಯ ಜವಾಬ್ದಾರಿತಂಥ ಎಲ್ಲ ಗಣ್ಯರು ಸಲಹೆ ಸೂಚನೆಗಳನ್ನು ಇಲ್ಲಿ ಕೊಟ್ಟರು. ಅದೆಲ್ಲ ಹೇಗೆ ಆಯಿತು ಅಂತೇಳಿದರೆ ಹಿಂದಿದ್ದನ್ನೇ ಮೆಲುಕು ಹಾಕಿದರು. ಹಾಗೆ ಹೇಗಾಯಿತು ಮತ್ತು ಇನ್ನು ಹೇಗೆ ಮಾಡಬೇಕು ಅಂತೇಳಿ. ಮತ್ತು ನನಗೆ ಒಂದು ಇಲ್ಲಿ ಕಂಡುಕೊಂಡಂಥ ವಿಚಾರ ಅಂತೇಳಿದರೆ, ಸುಳ್ಯ ಪ್ರತಿಯೊಂದು ವಿಚಾರದಲ್ಲಿ ಸಂಘಟನೆಯ ಬಲ ಇದೆ.
ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸುಳ್ಯಕ್ಕೆ ಬಂದಾಗ 2005ನೇ ಇಸ್ವಿಯಲ್ಲಿ ನಾನು ಕಂಡುಕೊಂಡದ್ದು ಎಲ್ಲ ಪಾರ್ಟಿ ವಾಯ್ಸ್ ಇತ್ತು. ಯಾರು ಒಬ್ಬರು ಬಿ ಜೆ ಪಿ ಕಂಡ್ರೆ ಕಾಂಗ್ರೆಸ್ಗೆ ಆಗ್ತಾಯಿರಲಿಲ್ಲ, ಕಾಂಗ್ರೆಸ್ನವ್ರು ಕಂಡ್ರೆ ಬಿ ಜೆ ಪಿಗೆ ಆಗ್ತಾಯಿರಲಿಲ್ಲ ಅಂತ. ಆ ಒಂದು ವೇದಿಕೆಯಲ್ಲಿ ಕೂರಿಸಿದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಅದೇ ರೀತಿ ಈ ಸುದ್ದಿ ಪತ್ರಿಕೆ ಅಂತ ಮಾಡಿತು ಅಂದರೆ ಜಾತಿ ಧರ್ಮ ಎಲ್ಲವನ್ನು ಮೀರಿ ಎಲ್ಲರನ್ನೂ ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತಾಯಿದೆ. ಹಾಗಾಗಿ ವಿಶೇಷವಾದ ಕಾರ್ಯಕ್ರಮ. ಈ ಒಂದು ಸಮಾಲೋಚನಾ ಸಭೆಗೆ ಬಂದು ಎಲ್ಲರೂ ಸಹ ಅವರವರ ಅಭಿಪ್ರಾಯಗಳನ್ನು ಇಲ್ಲಿ ಮಂಡಿಸಿ ಯಶಸ್ವಿ ಕಾರ್ಯಕ್ರಮ ಆಗಲಿ ಅಂತ ಶುಭಾರಿಸಿದ್ದಾರೆ. ಎಲ್ಲ ಗೌರವಾನ್ವಿತರೆ, ಸುಳ್ಯ 60, ಸುದ್ದಿ 40 ಇದರ ಈ ಕಾರ್ಯಕ್ರಮದ ಸಮಾಲೋಚನಾ ಸಭೆಯಲ್ಲಿ ಬಂದಿರುವಂಥ ಎಲ್ಲ ಗೌರವಾನ್ವಿತರೆ, ಬಹುಶಃ ಡಾಕ್ಟ್ರನ್ನ ನಾನು ಅವರೊಬ್ಬ ಹುಟ್ಟು ಹೋರಾಟಗಾರ. ನಾನು ಚಿಕ್ಕವನಿದ್ದೆ, ಅವರು ಪೇಪರ್ ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ನನಗೊಂದು 10-12-15 ವರ್ಷದ ಒಳಗೆ ನಾನು ಆಗ ಅವರ ಕಷ್ಟವನ್ನು ನೋಡಿದ್ದೇನೆ. ನನಗೆ ಅವರ ಪರ್ಸನಲ್ ಪರಿಚಯ ಇಲ್ಲ ಇದ್ದರೂ ಅವರು ಪಡ್ತಿದ್ದಂಥ ಬಹುಶಃ ಗಾಂಧಿನಗರದಲ್ಲಿ ಪ್ರಸಿದ್ಧ ಕಾಣ್ತದೆ ಅವ್ರದ್ದು. ಅವರು ಬೆಳಿಗ್ಗೆ ಸಾಯಂಕಾಲ ರಾತ್ರಿ ದುಡಿದಂಥ ಪ್ರತಿಫಲದಿಂದ ಇವತ್ತಿನ ಅವರ ಮಟ್ಟ ಎತ್ತರಕ್ಕೆ ಏರಿದೆ. ಬಹುಶಃ ಅವರ ಹೋರಾಟ, ಅವರ ಒಂದು ಹಠ ಈ ಸಾಧನೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಎಲ್ಲರೂ ಬಹುಶಃ ನನಗೆ ಗೊತ್ತಿಲ್ಲ, ಎಲ್ಲರೂ ಮಾತಾಡ್ತಾಯಿದ್ರು. ಸುಳ್ಯ ವಿಶೇಷವಾಗಿ ಕೃಷಿ ಪ್ರಧಾನವಾದಂಥ ಒಂದು ಊರು, ತಾಲೂಕು. ಇಲ್ಲಿ ಅಡಿಕೆ ತುಂಬ ಕೃಷಿಯನ್ನು ಅವಲಂಬಿತವಾಗಿರುವಂಥ ಜನಗಳು. ಅಡಿಕೆಗೆ ಹಳದಿ ರೋಗ ಒಂದು ದೊಡ್ಡ ಮಾರಕ ಕಾಯಿಲೆ ನಮ್ಮ ಈ ಭಾಗಕ್ಕೆ ಬಂದೊದಗಿದೆ. ಹಾಗಾಗಿ ಅಡಿಕೆಯ ಹಳದಿ ರೋಗಕ್ಕೆ ಇಡೀ ಪ್ರಪಂಚದಲ್ಲೇ ಮದ್ದಿಲ್ಲ. ಬಹುಶಃ ಅದನ್ನು ಸೈಂಟಿಸ್ಟ್ಗಳು ಹೊಸ ರೀತಿಯಿಂದ ಹೇಳಿದ್ದು, ಅದನ್ನು ಟಿಶ್ಯೂ ಕಲ್ಚರ್ ಮಾಡಿ ಹೊಸ ಕಲ್ಚರ್ ಮಾಡಿ ಅಡಿಕೆಯನ್ನು ಬೆಳೆಸಬೇಕು ಹೇಳುವಂಥದ್ದು. ಹಾಗೆ ಇಡೀ ಪ್ರಪಂಚದಲ್ಲಿ ಮದ್ದಿಲ್ಲದಕ್ಕೆ ನಮಗಿಲ್ಲಿ ಸುಳ್ಯದಲ್ಲಿ ಮದ್ದು ಹುಡುಕ್ಲಿಕ್ಕೆ ಕಷ್ಟ. ಬಹುಶಃ ಮುಂದಿನ ದಿನಗಳಲ್ಲಿ ಕೃಷಿಕರು ನಾವು ಯೋಚನೆ ಮಾಡಬೇಕು, ಅಡಿಕೆಯನ್ನೇ ಅವಲಂಬಿತ ಆಗಿರಬಾರ್ದು. ಮಿಶ್ರ ಬೆಳೆಯನ್ನು ಬೆಳೆಯುವಲ್ಲಿ ನಮ್ಮ ಚಾಕಚಕ್ಯತೆಯನ್ನು ತೋರಿಸಬೇಕು. ಅದಕ್ಕೆ ಯಾವ ಮಿಶ್ರ ಬೆಳೆಯನ್ನು ಬೆಳಿಬೇಕು, ಯಾವ ರೀತಿ ಕೃಷಿಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥದ್ದನ್ನು ಸುದ್ದಿ ಮಾಹಿತಿ ಕೇಂದ್ರ ಇಡೀ ಜನರಿಗೆ ಪ್ರಚಾರಪಡಿಸಿ ಕೆಲವು ಸುದ್ದಿಯ ನೇತೃತ್ವದಲ್ಲಿ ಸೆಮಿನಾರ್ಗಳನ್ನು ಮಾಡಿದರೆ ಈ ಭಾಗದ ಜನರಿಗೆ ಅದು ಉಪಯೋಗ ಆಗ್ಬೋದು. ಹಾಗೆ ಮುಂದಿನ ಏನು ನಿಮ್ಮ ಕಾರ್ಯಯೋಜನೆ ಇದೆಯಾ, ನಿಮ್ಮ ಕಾರ್ಯಕ್ರಮಗಳಿದೆಯಾ, ಅದರಲ್ಲಿ ಮಿಶ್ರ ಬೆಳೆಗೆ ಆದ್ಯತೆಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಬೇಕು ನೀವು. ಹಾಗಾಗಿ ಈ ಭಾಗದ ಜನರಿಗೆ ಏನೇನು ಉಪಯೋಗ ಆಗ್ತದ ಅಂತಹ ಕಾರ್ಯಕ್ರಮಗಳನ್ನೇ ನೀವು ಯೋಚನೆ ಮಾಡಬೇಕು, ಅದನ್ನು ಕಾರ್ಯಗತಗೊಳಿಸಬೇಕು ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತಿನಿಂದ ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರ. ಮಾಧ್ಯಮ ಅಂದರೆ ಏನು ಅಂದರೆ, ಮಾಧ್ಯಮ ಗಟ್ಟಿಯಾಗಿ ಇದ್ದಿದ್ದರಿಂದ ನಮ್ಮಂಥ ಸಣ್ಣ ಬಡವರ ಜೀವನವು ಚೆನ್ನಾಗಿ ನಡೀತದೆ. ಯಾಕೆಂದರೆ ಅದು ತೋರಿಸಿಕೊಡ್ತದೆ, ಬಡವರಿಗೆ ಸಹಾಯ ಮಾಡ್ತದೆ. ಯಾಕೆಂದರೆ ಮಾಧ್ಯಮ ಇಲ್ಲದಿದ್ದರೆ ನಮ್ಮ ಮನೆಗೆ ಯಾವ ವಿಷಯಗಳು ಮುಟ್ಟುವಂಥ ವಿಷಯ ಇರ್ತಿರಲಿಲ್ಲ. ಮೊದಲಾಗೆ ಯಾವುದೋ ಒಂದು ಕಾಲದಲ್ಲಿ ಆಗ್ತಿತ್ತಲ್ಲ, ಆಗ ಇದು ಘರ್ಷಣೆಗಳು ಅದು ನಡೀತಿತ್ತು. ಈಗ ಈ ಮಾಧ್ಯಮ ಬಂದ ಮೇಲೆ ಸುಮಾರಷ್ಟು ಜನ ಎಚ್ಚೆತ್ತುಕೊಳ್ಳಿದ್ದಾರೆ. ಅಂದರೆ ನಾವು ಹಿರಿಯರನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಇದು ನಮ್ಮ ಧ್ಯೇಯ, ಇಲ್ಲಿಂದ ಶುರು ಆಗಬೇಕು. ನಾವು ನಮ್ಮ ಹಿರಿಯರನ್ನು, ನಮ್ಮ ತಂದೆ ತಾಯಿ ಇಲ್ಲ, ಆದರೆ ಹಿರಿಯರು ಅಂದರೆ ಕೆಲಸ ಮಾಡಿದವರು ನಾವು ಯಾವುದೇ ಕಾರಣಕ್ಕೆ ಬಿಡಬಾರ್ದು. ಯಾಕೆಂದರೆ ಬಿಟ್ಟರೆ ತೊಂದರೆ. ಈಗಿನವರದ್ದು ಯಾರೊಬ್ಬ ಹೇಳಿದ್ರೆ ಮೊಬೈಲಿಗೆ ಎಡಿಟ್ ಆಗಿದ್ದಾರೆ ಅಂತ. ಈಗಿನ ಯುವಕರು ನಾವು ಹಿರಿಯರನ್ನು ಇಟ್ಟುಕೊಂಡು ಇದಕ್ಕೆ ಜನರನ್ನು ಸೇರಿಸಬೇಕು. ನಮ್ಮ ಹಿಂದಿನ 20 ವರ್ಷ 18 ವರ್ಷ ಕೆಲಸ ಮಾಡೋನು ಸೇರಿಸಿದರೆ ಈ ಸುಳ್ಯ ಹಬ್ಬದೊಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿಮ್ಮ ಪ್ರೇರಣೆಯಿಂದ ನಡಿಬೋದು, ನಮ್ಮ ಗ್ರಾಮದಿಂದಲೂ ನಡಿಬೋದು. ನಾನು ನನ್ನ ಗ್ರಾಮದಲ್ಲಿಯೂ ಸಹಾಯಕ್ಕೆ ಬರ್ತೇನೆ ಮತ್ತು ಸಂಘಟನೆ ವತಿಯಿಂದಲೂ ನಿಮ್ಮ ಕೆಲಸಕ್ಕೆ ಏನು ಯಾವುದು ಬೇಕೋ ಅದಕ್ಕೆ ನಾನು ತೊಡಗಿಸಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತೇನೆ. ಈ ಸುಳ್ಯ ಹಬ್ಬ ಆದಷ್ಟು ಒಳ್ಳೆಯ ರೀತಿಯಲ್ಲಿ ಚೊಕ್ಕವಾಗಿ ಇಡೀ ಏನು ದೇಶದಾದ್ಯಂತ ಹೊರಗಡೆ ಸಹ ನಡೆಯಲಿ ಅಂತ ಹೇಳುವಂಥ ಉದ್ದೇಶದಿಂದ ನಾನೊಂದು 2 ಮಾತನ್ನು ನನ್ನ ಪರಿಚಯ ಹೇಳಿ ಧನ್ಯವಾದಗಳು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಸುಳ್ಯಕ್ಕೆ 60, ಸುದ್ದಿ ಪತ್ರಿಕೆಗೆ 40 ವರ್ಷ ಮತ್ತು 75 ವರ್ಷದ ಶಿವಾನಂದರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಮಾರಂಭಕ್ಕೆ ಬಂದಂಥ ತಮಗೆಲ್ಲರಿಗೂ ಒಂದಿಸ್ತಾ, ನಾನು ಮತ್ತು ಸುದ್ದಿ ಪತ್ರಿಕೆ ಪ್ರಥಮವಾಗಿ ಅವರು ಡಾಕ್ಟ್ರಾಗಿ ಸಂಚಾರಿ ಆಸ್ಪತ್ರೆ ಆಗುವ ನಮ್ಮ ಅಂಗಡಿಯಿಂದಲೇ ಅವರು ಸ್ಟಾರ್ಟ್ ಮಾಡ್ತಿದ್ದರು. ಅದೇ ರೀತಿಯಾಗಿ ಸುದ್ದಿ ಪತ್ರಿಕೆಯೂ ಹಾಗೆ ಅವರು ಬರುವಾಗ ನಮ್ಮಲ್ಲಿ ಅಂಗಡಿಯಲ್ಲಿ ನಿಂತು ಒಂದು ಅರ್ಧ ಗಂಟೆ ಮಾತಾಡಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಪ್ರಥಮವಾಗಿ ನಾನು ಏಜೆಂಟ್ ಆದವನು. ಅವರ ಯಾವುದೇ ಕೆಲಸವನ್ನು ಅವರು ವಹಿಸಿದರೂ ಅವರು ಅದನ್ನು ಕಾರ್ಯಗತಗೊಳಿಸದೆ ಬಿಡುವುದಿಲ್ಲ. ಆದ್ದರಿಂದ ಅವರಿಗೆ ಈಗ ಎಷ್ಟು ವಿರೋಧ ಇದ್ದರೂ ಅವರನ್ನು ಆ ದೇವರು ಈ ಸುದ್ದಿ ಪತ್ರಿಕೆಯ ಹೋರಾಟದಿಂದಲೇ ಹಿಡಿದು ಎಲ್ಲದರಲ್ಲೂ ಅವರಿಗೆ ದೇವರ ಅನುಗ್ರಹ ಇದೆ. ಇನ್ನು ಮುಂದೆ ಅವರು ಕೈಗೊಳ್ಳುವಂಥ ಕಾರ್ಯಕ್ರಮಗಳು
ಯಶಸ್ವಿಯಾಗಿ ನಡೆಯುತ್ತದೆ, ನಡೆಯಲಿಕ್ಕೆ ಭಗವಂತನು ಅನುಗ್ರಹಿಸ್ತಾನೆ ಅಂತ ಹೇಳ್ತಾ, ನಮ್ಮೆಲ್ಲರ ಸಹಕಾರ ಇನ್ನು ಮುಂದೆಯೂ ಅವರಿಗೆ ಇದೆ ಅಂತ ಹೇಳ್ತಾ, ನನಗೆ ಅವಕಾಶ ಕೊಟ್ಟಂತ ತಮಗೆಲ್ಲರೂ ಹೊಂದಿಸ್ತಾ ನನ್ನೆರಡು ಮಾತುಗಳಿರ್ತೇನೆ. ಎಲ್ರಿಗೂ ವಂದನೆಗಳು. ಎಲ್ರಿಗೂ ನಮಸ್ಕಾರ. ಸುಳ್ಯಕ್ಕೆ 60, ಸುದ್ದಿಗೆ 40, ಅಲ್ಲಿ 100% ಆಯ್ತಲ್ಲ, ಎಲ್ಲ ಸಕ್ಸಸ್ ಆಗ್ತದೆ ಅಂತೇಳಿ ನನ್ನ ಒಂದು ಆಶೆ. ಈಗ ಉಬಡಕ ಮಿತ್ತೂರಿನ ಪ್ರತಿ ಗ್ರಾಮವನ್ನು ಶೂಟಿಂಗ್ ಮಾಡಲಿಕ್ಕಿದೆಯಲ್ಲ, ಹಾಗೆ ನಮ್ಮ ಊರಲ್ಲಿ ಒಂದು ಹೊಳೆ ಇದೆ, ಹಾಗೆ ಒಂದು ಫಾಲ್ಸ್ ಕೂಡ ಇದೆ. ಆ ಫಾಲ್ಸನ್ನು ಶೂಟ್ ಮಾಡುವಾಗ ಅದು ಏನಾದರೂ ನಮ್ಮ ಪ್ರವಾಸೋದ್ಯಮಕ್ಕೆ ಹೆಲ್ಪ್ ಆಗ್ಬೋದು ಆ ಸುದ್ದಿಯಿಂದ ಅಂತ ನನಗೊಂದು ಆಸೆ. ಹಾಗೆ ನಾವೆಲ್ಲರೂ ಈ ಹಬ್ಬಕ್ಕೆ ನಾಳ್ದು ಎಲ್ಲ ನಮ್ಮ ಉಬಡಕೆಯಿಂದ ಏನು ಬೇಕು ಅದಕ್ಕೆಲ್ಲ ಸಹಕಾರವನ್ನು ನಾನು ಕೊಡ್ತೇನೆ ಅಂತೇಳಿ, ನಮ್ಮ ಹೆಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಮಾಹಿತಿಗಳನ್ನು ನಾವು ಸಂಗ್ರಹ ಮಾಡಿ ನಾವು ಕೊಡ್ತೇವೆ ಅಂತ ಹೇಳ್ತಾ, ನಮ್ಮ ಡಾಕ್ಟ್ರ 75 ವರ್ಷಕ್ಕೆ ಶುಭ ಹಾರೈಸುತ್ತಾ ಎಲ್ರಿಗೂ ವಂದನೆಗಳು. ಎಲ್ರಿಗೂ ನಮಸ್ಕಾರ. ನಾನು ಬಂದದ್ದೇ ಲೇಟು, ಹಾಗಾಗಿ ಎಲ್ಲ ಹೆಚ್ಚಿನ ಎಲ್ಲ ಆದರೆ ಆ ಬಳಿಕ ಮಾತನಾಡಿದವರು ಎಲ್ಲ ವಿಚಾರಗಳನ್ನು ಹೇಳಿದರು. ಹಾಗಾಗಿ ನನಗೆ ಮಾತನಾಡಲಿಕ್ಕೆ ಏನಿಲ್ಲ. ಆದರೂ ಕೂಡ ನಾನು ಸುದ್ದಿಗೆ 40 ವರ್ಷ, ಡಾಕ್ಟ್ರು ಹಾಗೂ ನನ್ನ ಒಡನಾಟ 45 ವರ್ಷ. ಬಹುಶಃ ನಮ್ಮ ಒಡನಾಟ ಯಾಕೆ ಅಂತೇಳಿದರೆ, ನಾವು ಒಂದು ರೀತಿಯ ಸಮಾನ ಮನಸ್ಕರು. ಅವರ ಸಾಮಾಜಿಕ ಚಿಂತನೆಗಳು ಬಹುಶಃ ನಮ್ಮನ್ನು ಅತಿ ಹತ್ತಿರ ಮಾಡಿದ್ದು. ನನ್ನ ಸಾಮಾಜಿಕ ಚಿಂತನೆ ಕೂಡ ಅದಕ್ಕೆ ಸಮಾನ ಮನಸ್ಕರಾದ್ದರಿಂದ ಒಂದು ರೀತಿಯಲ್ಲಿ ಹೋಲ್ತದೆ. ಹಾಗಾಗಿ ನಮ್ಮ ಸ್ನೇಹ ಅವತ್ತಿಂದ ಇವತ್ತುವರೆಗೆ ಉಂಟು. ಅದು ನನಗೆ ಈಗ ಲಾಸ್ಟಿಗೆ ಇಲ್ಲಿ ಈ ಸಭೆ ಮುಗಿಯದೆ ಹೋಗಲಿಕ್ಕೂ ಗೊತ್ತಿಲ್ಲ. ಈ ಹಿಂದೆ ಕೂಡ 80ನೇ ಇಸ್ವಿಯಿಂದಲೇ ನಾವು ಯಾವುದೇ ಕಾರ್ಯಕ್ರಮ ಆದರೂ ಆ ಕಾರ್ಯಕ್ರಮ ಮುಗಿಯದೆ ಹೋಗ್ತಿರಲಿಲ್ಲ ಅರ್ಧದಿಂದ. ಇಲ್ಲಿ ಈಗ ಇದ್ದವರೆಲ್ಲ ಈಗ ಅರ್ಧದಿಂದ ಹೋದರು. ಹಾಗಾಗಿ ಅವರ ಚಿಂತನೆಗಳು ಹೇಗೆ ಅಂತೇಳಿದರೆ, ಅದು ಆ ಚಿಂತನೆಗಳಿಗೆ ಬೇಕಾಗಿ ಅವರು ಯಾವ ರೀತಿಯ ಹೋರಾಟವನ್ನು ಮಾಡಲಿಕ್ಕೂ ತಯಾರಿದ್ದಾರೆ. ಈ ಬಂದಿನ ಹೋರಾಟ ಇರ್ಬೋದು, ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಇರ್ಬೋದು, ನಿಜವಾಗಿ ಇದೆಲ್ಲ ಹೋರಾಟ ಮಾಡುವಂಥದ್ದು. ನಾವು ಮಾತಿನಲ್ಲಿ ಮಾಡ್ತೇವೆ, ಅವರು ಕೃತಿಯಲ್ಲಿ ಅದನ್ನು ಮಾಡಿ ತೋರಿಸಿದ್ದಾರೆ. ಅನೇಕ ಬಾರಿ ಈ ಪತ್ರಿಕೆಯನ್ನು ನಿಲ್ಲಿಸುವ ಮಾತನಾಡಿದ್ದಾರೆ. ನಾನು ಮಾತ್ರ ಅದು ಗಟ್ಟಿಯಾಗಿ ನಂಬಿದೆ, ಇವರು ನಿಲ್ಲಿಸುವ ಜನ ಅಲ್ಲ ಅಂತ. ಯಾಕೆಂತೇಳಿದರೆ, ಒಂದು ಹಿಡಿದದನ್ನು ಅವರು ನಿಲ್ಲಿಸುವ ಮಾತನಾಡಿದರೂ ಕೂಡ ಇನ್ನೊಬ್ಬರು ಇನ್ನು ಹೊರಗಿನಿಂದ ನಿಲ್ಲಿಸಿದ್ರು ಅಂತ ಹೇಳುವಂಥ ಒಂದು ಮಾತನ್ನು ಅವರು ಹೇಳಿದರೆ ಅದನ್ನು ಸಹಿಸಿಕೊಳ್ಳುವ ಜನ ಅವರಲ್ಲ. ಹಾಗಾಗಿ ತಾನು ಏನು ಮಾಡಿದ್ದೇನೆ, ತಾನೇನು ನಿರ್ಧಾರ ಮಾಡಿದ್ದೇನೆ ಅದರಿಂದ ಹಿಂದೆ ಸರಿಯುವ ಜನ ಡಾಕ್ಟ್ರಲ್ಲ. ಯಾಕೆಂದರೆ ಅವರು ಮಾಡುವಂಥ ನಿರ್ಧಾರಗಳು ಕೂಡ ಅದು ಸಾಮಾಜಿಕವಾಗಿ, ಸಾಮಾಜಿಕ ಚಿಂತನೆಯಲ್ಲಿ ಅದು ಒಳ್ಳೆಯ ನಿರ್ಧಾರಗಳೇ ಇರ್ತದೆ. ಅಂಥದ್ದನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಬ್ಬ ವ್ಯಕ್ತಿಯವರು ಆ ರೀತಿಯ ಒಂದು ಛಲವಾದಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬಹುಶಃ ಕುರುಂಜಿ ವೆಂಕಟರಮಣಗೌಡರಂತೆ ಅವರೊಬ್ಬರು ಛಲವಾದಿ. ನಾವೆಲ್ಲ ಮೊದಲು ಅವರು ಹೇಳ್ತಿದ್ರು ಮೆಡಿಕಲ್ ಕಾಲೇಜ್ ಅಂತ. ಆಗ ನಾವೆಲ್ಲ ಹೇಳ್ತಿದ್ದೆವು, ನಾನು ಸಹ 1 ವರ್ಷ ಈ ಕಾಲೇಜಲ್ಲಿ ಹೋಗಿದ್ದೆ, ಎಂಥ ಮರಳು ಮಾರೆ ಅಂತ ಹೇಳಿಕೊಂಡು. ಹಾಗೆ ಡಾಕ್ಟ್ರು ಕೂಡ ಅನೇಕ ಬಾರಿ ಕೆಲವು ಯೋಜನೆಗಳನ್ನು ಹೇಳುವಾಗ ಎಂಥ ಮರಳು ಅಂತ, ಮತ್ತು ಆಚೆ ಹೋಗುವಾಗ ನಾವು ಹೇಳಿದ್ದು ಹೀಗೆ ಮಾತನಾಡುವಾಗ ಡಾಕ್ಟ್ರಿಗೆ ಎಂಥ ಮರಳು ಅಂತ ಎಲ್ಲರೂ ಹೇಳಿದವರು. ಈಗ ಆಗ ಚಂದ್ರ ಕೊಲ್ಚಾರ್ರು ಹೇಳಿದರು. ಆದರೆ ಅವರು ಯಾವುದೇ ಒಂದು ವಿಚಾರವನ್ನು ಅದಕ್ಕೆ ಕೈ ಹಾಕಿದರೆ ಅದರಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗ್ತದೆ, ಅದು ಅವ್ರಿಗೆ ಈಗಲೇ ಗೊತ್ತಾಗ್ತದೆ ಈ ಮುಂದಿನ ಅವರು ಏನು ವಿಚಾರಕ್ಕೆ ಕೈ ಹಾಕಿದ್ದಾರೆ ಅಂತ. ಹಾಗಾಗಿ ಡಾಕ್ಟರ್ ಈ ಒಂದು ಯೋಜನೆಗೆ ಖಂಡಿತ ನಮ್ಮ ಏನು ಸಹಕಾರ ಉಂಟು ಅಥವಾ ನಮ್ಮ ಏನು ಸಮಯ ಉಂಟು ಅದನ್ನು ಖಂಡಿತ ಕೊಡ್ತೇವೆ. ಸುದ್ದಿ 40 ಸುಳ್ಯ 60 ಎಂಬ ವಿಶೇಷ ಕಾರ್ಯಕ್ರಮ ನಾವೆಲ್ಲ ಸೇರಿ ಅಕ್ಟೋಬರ್ ತಿಂಗಳಲ್ಲಿ ಸುಳ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಲಿಕ್ಕಿದ್ದೇವೆ. ಈ ಸಮಾವೇಶದ ಬಗ್ಗೆ, ಈ ತಯಾರಿಯ ಬಗ್ಗೆ ಇಂದು ನಾವು ಪ್ರಥಮವಾಗಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಸಭೆಯಲ್ಲಿ ನಮಗೆ ಸುಳ್ಯ ತಾಲೂಕು ಹಾಗೂ ಪಕ್ಕದ ಕೊಡಗು ಜಿಲ್ಲೆಯಿಂದ ಕೂಡ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ದುಡಿಯುತ್ತಿರುವವರು, ಸಾಮಾಜಿಕ ಮುಂದಾಳತ್ವ ವಹಿಸಿರುವವರು, ಜನಪ್ರತಿನಿಧಿಗಳು, ಸಂಘ ಸಂಸ್ಥೆಯ ಪ್ರಮುಖರು, ಸುದ್ದಿ ಪತ್ರಿಕೆಯ ವಿತರಕರು ಎಲ್ಲರೂ ಬಂದು ಉತ್ತಮವಾದ ಸೂಕ್ತ ಸಲಹೆ ಸೂಚನೆಯನ್ನು ನೀಡಿದ್ದೀರಿ. ಒಂದೇ ಮಾತಿನಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು, ಈ ಪೂರ್ವಭಾವಿ ಸಭೆಯನ್ನು ಮುಗಿಸಿದ್ದೇವೆ. ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.